along with standard education for which Sandipani is dedicated. The school is named keeping in view of Sandipani, the holy guru of Gitacharya, Bhagavan Shri Krishna, and thus has the vision of forming future generation with Lord Krishna's ideals. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ನಮ್ಮ ಶಾಲಾ ಅಧ್ಯಕ್ಷರು ಶ್ರೀ ಎಸ್ ಜಯರಾಮ್ ಕಿದಲಾಯೆ ಇವರು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾನ್ಯ ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮಂಗಳೂರು ಶ್ರೀ ಕೆ ಸುಧಾಕರ್ ಪುತ್ತೂರಾಯ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪುತ್ತೂರು ಶ್ರೀ ಲೋಕೇಶ್ ಎಸ್ಆರ್, ಪೋಷಕರಾದ ಶ್ರೀಯುತ ಬಾಬು ಗೌಡ ಪಾಟೀಲ್, ಹಿತಚಿಂತಕರು ಕೃಷಿಕರು ಮುಧೋಳ ಬಾಗಲಕೋಟೆ. ಅದೇ ರೀತಿ ಇನ್ನೋರ ಪೋಷಕರು ಶ್ರೀಯುತ ಜಗದೀಶ್ PS, ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಠಾಣೆ ಬೆಳ್ಳಾರೆ. ಹಾಗೆ ಸಂಗೀತ ಸಾಧನೆಗಾಗಿ 2022-23ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತನ್ನದಾಗಿಸಿಕೊಂಡ, ಕಳೆದ 15 ವರ್ಷಗಳಿಂದ ಸಂಗೀತ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿನಿ ಶ್ರೀಮತಿ ಗುರುಪ್ರಿಯಾ ನಾಯಕ್ ಹಾಗೂ ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು ಮತ್ತು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಶ್ರೀಯುತ ರಾಕೇಶ್ ರೈ ಕಿಡಿಂಜಿ, ಶಾಲಾ ಮುಖ್ಯೋಪಾಧ್ಯಾಯನವರು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ವೇದಿಕೆಗೆ ಘೋಷ್ ಗೌರವದೊಂದಿಗೆ ಕರೆದುಕೊಂಡು ಬರುತ್ತಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯ ಜೊತೆಗೆ ಶಾರೀರಿಕ ಭೌತಿಕ ಸಾಮರ್ಥ್ಯದ ಕುಶಲತೆಯನ್ನು ಪ್ರದರ್ಶಿಸುವ ವಿಶೇಷ ಕಾರ್ಯಕ್ರಮ ನಮ್ಮಿ ಹೊನಲು ಬೆಳಕಿನ ಕ್ರೀಡೋತ್ಸವ. ವಿದ್ಯಾರ್ಥಿಗಳು ಕೇವಲ ಜ್ಞಾನ ಪಡೆಯದರೆ ಸಾಲದು. ಇಂದಿನ ಯಾಂತ್ರಿಕ ಯುಗದಲ್ಲಿ ವಿದ್ಯಾರ್ಥಿಗಳನ್ನು ಶಾರೀರಿಕವಾಗಿ ಭೌತಿಕವಾಗಿ ಸಬಲರನ್ನಾಗಿ ಮಾಡುವುದೇ ಈ ಕಾರ್ಯಕ್ರಮದ ಉದ್ದೇಶ. ವಿದ್ಯಾರ್ಥಿಗಳನ್ನು ಎಲ್ಲಾ ರೀತಿಯಲ್ಲೂ ಚುರುಕುಗೊಳಿಸುವುದೇ ನಮ್ಮ ಉದ್ದೇಶ. ಒಟ್ಟಿನಲ್ಲಿ ಹೇಳುವುದಾದರೆ ನಮ್ಮ ಶಾಲಾ ಅಧ್ಯಕ್ಷರ ಕನಸಿನಂತೆ ಸರ್ವಾಂಗೀಣ ಪ್ರಗತಿ ಅದು ಪ್ರತಿ ಮಗುವಿನಲ್ಲಿಯೂ ಆಗಬೇಕೆಂಬ ಅವರ ಹಂಬಲಕ್ಕೆ ಸಹಕಾರಿ ಈ ನಮ್ಮ ಕ್ರೀಡೋತ್ಸವ. ಭೌತಿಕ, ಶಾರೀರಿಕ ಮತ್ತು ಆಧುನಿಕ ವಿಜ್ಞಾನ ಶಿಕ್ಷಣವನ್ನು ನೀಡಿ ಮಕ್ಕಳನ್ನು ಸಬಲರನ್ನಾಗಿಸುವುದೇ ನಮ್ಮ ಸಂಸ್ಥೆಯ ಉದ್ದೇಶ. The annual function is an awaited program for all students and teachers. This day is a special day for all students who perform different activities like dancing, acting, adventure show in front of the audience. ಘೋಷ್ ಗೌರವದೊಂದಿಗೆ ವೇದಿಕೆಯಿಂದ ಬರುತ್ತಿರುವ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಿಗೆ, ಅತಿಥಿ ಗಣ್ಯರಿಗೆ, ಆಡಳಿತ ಮಂಡಳಿಯ ಸದಸ್ಯರಿಗೆ, ಮುಖ್ಯೋಪಾಧ್ಯಾಯರಿಗೆ, ನಮ್ಮ ವಿದ್ಯಾರ್ಥಿನಿಯರು ಪನ್ನೀರು, ಹೂವಿನ ಎಸಳು, ಅಡಿಕೆ ಮತ್ತು ವೀಳ್ಯದೆಲೆ ತಿಲಕವನ್ನಿಟ್ಟು ಸಾಂಪ್ರದಾಯಿಕವಾಗಿ ಸ್ವಾಗತವನ್ನು ನೀಡ್ತಾ ಇದ್ದಾರೆ. Sandipani Rural Education Society's main aim is to provide best quality education to the needy poor rural students at very low cost. Meantime, it has a vision to provide such high quality residential education to students from far places or from the cities, where parents wish to provide the same to their child at a rural village atmosphere in a green surrounding. Parents who wish better cultural, social all-round development of their child may find Sandipani as their best choice. ಆಗಮಿಸಿದ ಅತಿಥಿ ಗಣ್ಯರೆಲ್ಲರೂ ವೇದಿಕೆಯಲ್ಲಿ ತಮಗಾಗಿ ಮೀಸಲಿರಿಸಿದ ಆಸನಗಳಲ್ಲಿ ವಿರಮಿಸಬೇಕಾಗಿ ವಿನಂತಿ. The annual function is an awaited program for all students and teachers. This day is a special day for all students who perform different activities like dancing, acting, adventure show in front of the audience.
There is a culture to remember God Almighty before everything we do on start. So let us begin this program seeking the blessing of God. Now let me call the students of class 10, Divyashri, Ananya, Swati for the prayer. गजाननयुतं गणेश्वरं गजाननयुतं गणेश्वरं गजाननयुतं गणेश्वरं श्री गजाननयुतं गणेश्वरं भजामि सततं सुरेश्वरं श्री गजाननयुतं गणेश्वरं भजामि सततं सुरेश्वरं श्री गजाननयुतं गणेश्वरम् Thank you students for invoking God's blessings on all of us. ಮುಂದೆ ವೇದಿಕೆ ಪಂಚಾಂಗ ಪಠಣಕ್ಕೆ ನೆರವೇರಿಸಲಿರುವ ವಿದ್ಯಾರ್ಥಿಗಳು ಅನುದೀಪ್ 10ನೇ ತರಗತಿ, ಚಿನ್ಮಯ್ ಪುತಿಲ 9ನೇ ತರಗತಿ ಮತ್ತು ಪ್ರತೀಕ್ 8ನೇ ತರಗತಿ. ಸ್ವದೇಶಿ ದಿನಾಂಕ ಶುಭಕೃತ್ ನಾಮ ಸಂವತ್ಸರದ ಉತ್ತರಾಯಣ ಹೇಮಂತ ಋತು ಪೌಷ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಬುಧವಾರ ನಿತ್ಯ ನಕ್ಷತ್ರ ರೋಹಿಣಿ. Thought for the day. Do not lower your goals to the level of your abilities. Instead, raise your abilities to the height of your goals. Swami Vivekananda. ಸುಭಾಷಿತ ಬಾಲ್ಯೆ ವಯಸ್ಸಿ ತತ್ಕುರ್ಯಾತ್ ಏನ ವೃದ್ಧ ಸುಖಂ ವಸೇತ್ ಯಾವತ್ ಜೀವಂ ಚ ತತ್ಕುರ್ಯಾತ್ ಏನ ಮಾತ್ರ ಸುಖಂ ವಸೇತ್. ಅರ್ಥ, ಚಿಕ್ಕ ವಯಸ್ಸಿನಿಂದಲೇ ಸರಿಯಾದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರೆ ಮಾತ್ರ ವಯಸ್ಕರಾದಾಗ ಸುಖ ನೆಮ್ಮದಿಗಳನ್ನು ಕಾಣಬಹುದು. ಜನ್ಮಾಂತರದಲ್ಲಿ ಒಳ್ಳೆಯದಾಗುವುದನ್ನು ಬಯಸುವವನು ಜೀವನದುದ್ದಕ್ಕೂ ಸರಿಯಾದ ಕೆಲಸಗಳನ್ನು ಅಂದರೆ ಧರ್ಮಸಮ್ಮತವಾದ ಕಾರ್ಯಗಳನ್ನು ಮಾತ್ರವೇ ಮಾಡುತ್ತಿರಬೇಕು. Thank you students. A beautiful smile is the best universal welcome. ಸಾಂದೀಪನಿ ವಿದ್ಯಾಸಂಸ್ಥೆಯ ಬೆಳವಣಿಗೆಯಲ್ಲಿ ನಮ್ಮ ಸಂಚಾಲಕರ ಪಾತ್ರ ತುಂಬಾ ಹಿರಿದು. ಇವರ ದೃಢ ನಿರ್ಧಾರ, ಪ್ರೋತ್ಸಾಹಕದಾಯಕ ಮಾತು, ಛಲಗಾರ, ನೀರದಿಟ್ಟ ನಾಯಕತ್ವ ಇಂದು ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು. ಆಗಮಿಸಿದ ಸರ್ವರನ್ನು ಸ್ವಾಗತಿಸಿದ್ದಾರೆ ನಮ್ಮ ಶಾಲಾ ಸಂಚಾಲಕರಾದ ಶ್ರೀಯುತ ಭಾಸ್ಕರ ಆಚಾರ್ ಹಿಂದಾರ್. ಸರ್ ಪ್ಲೀಸ್. ಗೌರವಾನ್ವಿತ ಅಧ್ಯಕ್ಷರೇ,
ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಶಾಲೆಯ ಆಧಾರ ಸ್ತಂಭವಾಗಿರುವಂಥ ಪೋಷಕ ಬಂಧು ಮಿತ್ರರೇ, ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾಭಿಮಾನಿಗಳೇ, ಕನಸನ್ನು ಹೊತ್ತುಕೊಂಡು ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು ಎಂಬ ಒಂದು ಸದುದ್ದೇಶದಿಂದ ಶ್ರೀಯುತ ಜಯರಾಮ್ ಕದ್ಲಾಯರ ನೇತೃತ್ವದಲ್ಲಿ 10 ಜನ ಸಮಿತಿ ಸದಸ್ಯರು ಶಾಲೆಯನ್ನು ಪ್ರಾರಂಭ ಮಾಡಿ 23ನೇ ವರ್ಷದಲ್ಲಿ ಮುಂದೆ ನಡೀತಾ ಇದೆ. ಬೇರೆ ಬೇರೆ ಘಟ್ಟಗಳನ್ನು ದಾಟಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೀತಾ ಇದೆ. ಇನ್ನೂ ಅನೇಕ ಕನಸುಗಳನ್ನು ಹೊತ್ತುಕೊಂಡಿದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿದ್ದು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಸಿಕ್ಕಬೇಕು ಎಂಬ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಚಿಂತೆಯನ್ನು ಮಾಡಬೇಕು ಮಕ್ಕಳು ಅಂತ ಹೇಳಿ. ಸಂಸ್ಕಾರ ಎಂಬುದು ಒಂದು ಚಿಂತೆಯನ್ನು ಮಾಡಬೇಕು, ಯಾವ ರೀತಿ ಬೇಕು ಮುಂದಿನ ಜೀವನಕ್ಕೆ ಅಂತ ಹೇಳಿ. ಮಾರ್ಕ್ ಬೇಕು ಅಂತ ಹೇಳಿ ಎಲ್ಲರೂ ಆಲೋಚನೆ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಮಾರ್ಕ್ ಬೇಕು, ನಮ್ಮ ಮಕ್ಕಳು ಹುಷಾರಾಗಬೇಕು ಅಂತ ಹೇಳಿ. ಈ ಆಲೋಚನೆಗಳು ಎಲ್ಲವೂ ಇರ್ತದೆ. ನಾವು ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡ್ತೇವೆ, ಸರ್ವಾಂಗೀಣವಾಗಿ ಮಕ್ಕಳು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ. ಈ ಕಲ್ಪನೆಯಿಂದ ಬೆಳೀತಿರುವಂಥ ಸಂಸ್ಥೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂಥ ವಿದ್ಯಾರ್ಥಿಗಳು ಸಮೇತ ಇಲ್ಲಿ ಹಾಸ್ಟೆಲಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಈ 23 ವರ್ಷಗಳಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಈಗ ತಾನೇ ಎಲ್ಲ ಕ್ಷೇತ್ರದಲ್ಲಿ ಪಸರಿಸಿದ್ದಾರೆ. ಮಕ್ಕಳೆಲ್ಲ ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಪತ್ರಕರ್ತರಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮಕ್ಕಳು ಬೆಳೆದಿದ್ದಾರೆ. ಅದು ನಮಗೆ ಸಂತೋಷದ ಸಂಗತಿ. ನಮ್ಮ ಕಲ್ಪನೆ ಇರುವಂತಹದ್ದು ಒಳ್ಳೆಯ ಸದ್ಬುದ್ಧಿಯಿಂದ ಪ್ರಾಮಾಣಿಕವಾಗಿ ವ್ಯಕ್ತಿಗಳು ಮೆರಿಬೇಕು ಎಂಬ ಒಂದು ಒಳ್ಳೆಯ ಯೋಚನೆ ನಮ್ಮಲ್ಲಿ ಇರುವಂತಹದ್ದು. ಇದಕ್ಕೆ ಪೂರಕವಾಗಿ ನಾವು ಸಂತೋಷ ಪಡ್ತಾ ಇದ್ದೇವೆ. ನಮ್ಮಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ನಮ್ಮ ಯೋಚನೆಯಂತೆ ಇದ್ದಾರೆ ಎಂಬುದನ್ನು. ಪ್ರತಿ ವರ್ಷದಂತೆ ಈ ವರ್ಷವೂ ಕ್ರೀಡೋತ್ಸವವನ್ನು ಮಾಡ್ತಾ ಇದ್ದೇವೆ. ಕಳೆದ ವರ್ಷ ಕೊರೋನಾದಿಂದಾಗಿ ಬಾಕಿಯಾಗಿದೆ. ಮಕ್ಕಳಿಗೆ ಅವರವರ ಪ್ರತಿಭೆಯನ್ನು ವ್ಯಕ್ತಪಡಿಸುವಂತಹದ್ದು ಅವರಿಗೂ ಒಂದು ಅವಕಾಶ, ನಮಗೂ ಒಂದು ಸಂತೋಷದ ಸಂಗತಿ, ಊರಿನ ಮಟ್ಟಿಗೆ ಒಂದು ಜಾತ್ರೆ ಹಾಗೆ. ಈ ಸಂದರ್ಭದಲ್ಲಿ ನಮಗೆ ಈ ಒಂದು ನಾವೆಲ್ಲ ಸ್ಟೇಜಲ್ಲಿ ಇರ್ಬೋದು ಅಥವಾ ಈ ಒಂದು ವಾತಾವರಣದಲ್ಲಿ ಇರಬೇಕು ಅಂತಾದರೆ ನಮಗೆ ಆ ಒಂದು ಕಲ್ಪನೆಯನ್ನು ಕೊಟ್ಟು ಅವಕಾಶ ಕಲ್ಪಿಸಿದವರು ಶ್ರೀಯುತ ಜಯರಾಮ್ ಕದ್ಲಾಯರ್. ಇಂದಿನ ಈ ಸಮಾರಂಭದ ಅಧ್ಯಕ್ಷರನ್ನು ವಹಿಸಿದ್ದಾರೆ. ಕೃಷಿಕರು, ನರ್ಸರಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತರು, ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಬ್ರಹ್ಮಕಲಶದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಒಂದು ಗ್ರಾಮಾಂತರ ಪ್ರದೇಶದ ಒಂದು ಶಕ್ತಿಯವರು. ಅವರನ್ನ ಎಲ್ಲ ನಿಮ್ಮೆಲ್ಲರ ಪರವಾಗಿ ಸಂತೋಷಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದ SG ಕೃಷ್ಣ ಇವರು ಹೂಹಾರ ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಈ ಸಮಾರಂಭದಲ್ಲಿ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಶ್ರೀಯುತ ಕೆ ಸುಧಾಕರ ಪುತ್ತೂರಾಯರು. ಬಾಲ್ಯದಲ್ಲಿ ಇದೇ ಊರಲ್ಲಿದ್ದು ಎಲ್ಲರೊಟ್ಟಿಗೆ ಓಡಾಟದಲ್ಲಿದ್ದು ತಮ್ಮ ಹುದ್ದೆಯ ನಿಮಿತ್ತ ಬೇರೆ ಬೇರೆ ಕಡೆಗಳಲ್ಲಿ ಒಳ್ಳೆಯ ಸೇವೆಯನ್ನು ಗಳಿಸಿ ಹೆಸರು ಗಳಿಸಿ ಈಗ ಮಂಗಳೂರಲ್ಲಿ DDPI ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇಲ್ಲಿದ್ದಾರೆ. ಶ್ರೀಯುತರು ಸಾಮಾನ್ಯವಾಗಿ ಹಸನ್ಮುಖಿ ಆಗಿ ಯಾವಾಗಲೂ ಇರುವಂತಹದ್ದು. ಯಾವುದೇ ಸಂದರ್ಭದಲ್ಲಿ ದುಡುಕು ಸ್ವಭಾವ ಅಥವಾ ದುಡುಕು ಮಾತು ಅವರಲ್ಲಿಲ್ಲ. ಶಿಕ್ಷಣ ಇಲಾಖೆಯಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಎಂಬ ಚಿಂತನೆಯಿಂದ ಇರುವಂಥವರು ಬಂಟ್ವಾಳದಲ್ಲಿ BO ಆಗಿ ಕೆಲಸ ಮಾಡಿದ್ರು. ಸಂತೋಷದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಂತೋಷಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಶ್ರೀಯುತರಿಗೆ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಶ್ರೀ ಶಿವಾನಂದ ಇವರು ಹೂಹಾರ ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿಗಳು ಶ್ರೀ ಬಾಬುಗೌಡ ಪಾಟೀಲ್ ಅವರು, ಮುಧೋಳ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯವರು ಶ್ರೀಯುತರು. ನಮ್ಮ ಸಂಸ್ಥೆಯ ಹಿತೈಷಿಗಳು, ಒಳ್ಳೆಯ ಒಬ್ಬರು ಕೃಷಿಕರು. ಬಾಗಲಕೋಟೆಯಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿ ಮಿಂಚುತ್ತಾ ಇರುವವರು. ನಮ್ಮ ಕಡೆಯಿಂದ ಅಲ್ಲಿ ಹೋದರೆ ಅವರ ಸ್ವಾಗತ ನಮಗೆಲ್ಲ ಖುಷಿ ಪಡುವ ರೀತಿಯಲ್ಲಿ ಇರ್ತದೆ. ಎಲ್ಲರನ್ನು ಕರೆದು ಅಲ್ಲಿ ಅವರ ಪರಿಚಯವನ್ನು ಮಾಡಿಸುವಂತಹದ್ದು. ಇಂಥ ಒಂದು ಹಸನ್ಮುಖಿ ಮೇರು ವ್ಯಕ್ತಿತ್ವದ ಶ್ರೀಯುತ ಬಾಬುಗೌಡರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತರನ್ನು ಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಯುತ ಅಶೋಕ್ ಪುತ್ತಿಲ ಇವರು ಹಾರ ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಪೋಷಕರು ಶ್ರೀಯುತ ಜಗದೀಶ್ PS ಅವರು, ನಮ್ಮ ಹತ್ತಿರದ ಮಾಡಾವಿನ ನಿವಾಸಿಯಾಗಿದ್ದು ಬೆಳ್ಳಾರ ಸ್ಟೇಷನ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಈ ವ್ಯವಸ್ಥೆಗಳನ್ನೆಲ್ಲ ಶಾಲೆ ವ್ಯವಸ್ಥೆ ಆಗಿರ್ಬೋದು, ಸಮಾಜದ ವ್ಯವಸ್ಥೆಗಳಾಗಿರ್ಬೋದು, ಇಲಾಖೆಯಿಂದ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಾಯ ಅವಶ್ಯಕತೆ ಇದೆ. ಅಂತಹ ಸಂದರ್ಭದಲ್ಲಿ ಶಾಲೆಗೆ ನನ್ನಿಂದ ನಾನು ಏನು ಸಹಾಯ ಮಾಡಬಹುದು ಎಂಬ ದೃಷ್ಟಿಯಿಂದ ನಮಗೆ ಹಿತೈಷಿಯಾಗಿ ಸದಾ ಇರುವವರು ಜಗದೀಶ್ವರವರು. ಹಸನ್ಮುಖಿಯಾಗಿ ಅವರನ್ನು ನೋಡುವಾಗಲೇ ಗೊತ್ತಾಗ್ತದೆ. ಅವರು ಪೊಲೀಸ್ ಅಂತ ಹೇಳಿದ ಕೂಡಲೇ ನಮಗೆ ಒಂದು ಕಲ್ಪನೆ ಬೇರೆ ರೀತಿಯಲ್ಲಿ ಬರ್ತದೆ. ಹಸನ್ಮುಖಿಯಾಗಿ ಎಲ್ಲರೊಟ್ಟಿಗೆ ಒಳ್ಳೆ ಒಡನಾಟದಲ್ಲಿ ಇರುವಂಥವರು ಶ್ರೀಯುತ ಜಗದೀಶರು. ಅವರ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರನ್ನ ಎಲ್ಲ ನಿಮ್ಮೆಲ್ಲರ ಪರವಾಗಿ ಸಂತೋಷಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತರಿಗೆ ಆಡಳಿತ ಮಂಡಳಿಯ ಇನ್ನೋರ್ವ ಸದಸ್ಯರಾದ ಶ್ರೀ ಪ್ರಸನ್ನ ಭಟ್ ಇವರು ಹಾರ ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲೆಯ ಮೇಲೆ ಅಭಿಮಾನ ಗೌರವವನ್ನು ವ್ಯಕ್ತಪಡಿಸುತ್ತಿರುವಂತಹ ಪುತ್ತೂರು BO ಶ್ರೀಯುತ ಲೋಕೇಶ್ SR ಅವರು. ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆಯಲ್ಲಿ ದುಡಿತಾ ಇರುವವರು, ಕೃಷಿಯಲ್ಲಿ ಸಮೇತ ಒಳ್ಳೆ ಒಂದು ಅನುಭವಸ್ಥರವರು. ಹಳ್ಳಿಯಿಂದ ದಿಲ್ಲಿಯ ತನಕ ಅಂತ ಒಂದು ಮಾತು ಹೇಳ್ತೇವೆ ನಾವು. ಸಾಮಾನ್ಯ ವರ್ಗದಿಂದ ಮೇಲ್ಪಂಕ್ತಿಗೆ ಬೆಳೆದು ಬಂದು ಶಿಕ್ಷಣಾಧಿಕಾರಿಯಾಗಿ ಪುತ್ತೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಣ ವ್ಯವಸ್ಥೆಗಳಲ್ಲಿ ಮಕ್ಕಳಿಗೆ ಮನಮುಟ್ಟುವ ಹಾಗೆ ಬದಲಾವಣೆಗಳನ್ನು ತರಬೇಕು ಎಂದು ಚಿಂತಿಸುತ್ತಿರುವವರು ಶ್ರೀಯುತ ಲೋಕೇಶ್ ಅವರು. ಸಂಸ್ಥೆಗೆ ಒಂದೆರಡು ಸಲ ಭೇಟಿ ಕೊಟ್ಟಿದ್ದರು. ಅವರ ಆ ಮಾತುಗಳು ಬರುವಾಗ ಮಕ್ಕಳಲ್ಲಿ ಮಾತನಾಡಿ ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ, ಪಾಠ ಪ್ರವಚನಗಳನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಶಿಕ್ಷಕರಿಗೆ ಸ್ವತಃ ಸಂಸ್ಥೆಯಲ್ಲಿ ಬಂದು ಹೇಳುವಂತಹದ್ದು. ಇಂಥ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ಇಂದಿನ ಈ ಸಮಾರಂಭಕ್ಕೆ ನಮ್ಮ ಕೇಳಿಕೆಯ ಮೇರೆಗೆ ಸಂತೋಷಪೂರ್ವಕವಾಗಿ ಬಂದಿದ್ದಾರೆ. ಅವರಿಗೆ ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ಎಲ್ಲ ಪೋಷಕರು, ಮಕ್ಕಳ ಪರವಾಗಿ ಸಂತೋಷಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀಯುತರಿಗೆ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಯುತ ಹರೀಶ್ ಪುತ್ತರಾಯ ಇವರು ಹಾರ ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗುರುಪ್ರಿಯ ನಾಯಕ್ ಅಂತ ಹೇಳಿದರೆ ಗೊತ್ತಿಲ್ಲದವರು ಇಲ್ಲ. ಇದೇ ನಮ್ಮ ರಂಗಸ್ಥಳದಲ್ಲಿ ಮಿಂಚಿದಂತ ಈಗ ಹೆಂಗಸು, ಮೊದಲು ಹುಡುಗಿ. ನಮ್ಮ ಶಾಲಾ ಹಳ ವಿದ್ಯಾರ್ಥಿನಿಯಾಗಿ
ಸಂಗೀತ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ನಾಟಕಗಳಿರ್ಬೋದು, ಎಲ್ಲದರಲ್ಲಿ ಎಲ್ಲರೊಟ್ಟಿಗೆ ಬೆರೆತಂಥ ವಿದ್ಯಾರ್ಥಿನಿ ಗುರುಪ್ರಿಯಾ ನಾಯ್ಕ. ಕಳೆದ ಸಾಲಿನಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು. ಬೆಳಿಗ್ಗೆ ಮಾತನಾಡುವಾಗಲೂ ಹೇಳಿದೆ, ಈಗ ಬರುವಾಗಲೂ ಗುರುಪ್ರಿಯಲ್ಲಿ ಹೇಳಿದೆ. ನಾವು ಇದೇ ರಂಗಸ್ಥಳದಲ್ಲಿ ಹನುಮಂತನ ಪಾತ್ರ ನನಗೆ ಕಣ್ಣಿಗೆ ಕಾಣ್ತಾ ಉಂಟು. ಒಮ್ಮೆ ಇಳಿದ್ರೆ ಎಲ್ಲೂ ಗಮನ ಕೊಡುವ ರೀತಿ ಆಕ್ಟ್ ಮಾಡಿದಂಥ ಗುರುಪ್ರಿಯ ನಮ್ಮ ಹತ್ತಿರದ ನೆರಮುಗರಲ್ಲೇ ಇರುವವರು, ಈಗ ಬಂಟ್ವಾಳದಲ್ಲಿದ್ದಾರೆ, ಮದುವೆ ಆಗಿ ಹೋಗಿ. ಶಾಲೆಯ ಬಗ್ಗೆ ಒಳ್ಳೆ ಚಿಂತನೆ ಮಾಡುವವರು. ಒಂದು ಸಂಗೀತ ಶಾಲೆಯನ್ನು ಈಗ ಮಾಡ್ತಾ ಇದ್ದಾರೆ. ಶ್ರೀಮತಿ ಗುರುಪ್ರಿಯಾ ನಾಯ್ಕ ಅವರಿಗೆ ನಮ್ಮೆಲ್ಲ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರಿಂದ ಎಲ್ಲ ಪರವಾಗಿ ಸಂತೋಷಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಶಾಲಾ ವಿದ್ಯಾರ್ಥಿ ನಾಯಕನಾದ ಮಾಷ ಹರ್ಷಿತ್ ಎಸ್ ನಾಯಕ್ ಇವರು ಹಾರ ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲೆ ಬೆಳೀಬೇಕು ಅಂತ ಆದರೆ ಕನಸು ಎಷ್ಟು ಕಂಡ್ರು ಅದನ್ನು ನನಸು ಮಾಡುವವರು ಬೇಕಾಗ್ತದೆ. ನಮ್ಮ ಪೋಷಕ ವೃಂದದವರು ನಮಗೆ ಆಧಾರ ಸ್ತಂಭಗಳು. ಈ ಆಧಾರ ಸ್ತಂಭ ಗಟ್ಟಿಯಾದರೆ ಮಾತ್ರ ನಮ್ಮ ಆಲೋಚನೆಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತದೆ. ಅಂತ ಆಧಾರ ಸ್ತಂಭಗಳಾದ ಪೋಷಕರು, ಎಲ್ಲ ವಿದ್ಯಾಭಿಮಾನಿಗಳಿಗೆ ಸಂತೋಷಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಯವರು, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ. ಎಲ್ಲಿಗೂ ನಿಮ್ಮೆಲ್ಲರ ಪರವಾಗಿ ಸಂತೋಷಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದಂಥ ರಾಕೇಶ್ ರೈ ಅವರು ರಾಜಕೀಯ ಕ್ಷೇತ್ರದಲ್ಲಿ ಸಮೇತ ತನ್ನ ಚಾಪನ್ನ ವಿಸ್ತರಿಸಿ ಯುವಜನ ಮೇಳದಲ್ಲಿ ರಾಜ್ಯ ಪ್ರಶಸ್ತಿ ತನಕ ಮುಂದುವರಿದಂತಹ ಒಂದು ಯುವಕ ಮಂಡಲದ ಜವಾಬ್ದಾರಿಯನ್ನು ಹೊತ್ತು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಮ್ಮ ಶಾಲೆ ಸಂಸ್ಥೆಯಲ್ಲಿ ಸಮೇತ ಏನಾ ಸಂಶಯ ಕಂಡ್ರೆ ಕೂಡಲೇ ಫೋನ್ ಮಾಡುವಂತಹದ್ದು. ಈ ಶಾಲೆಯನ್ನ ಅಭಿವೃದ್ಧಿ ನನ್ನ ಕನಸು ಅಂತ ಹೇಳಿ ನೆನೆಸಿಕೊಂಡು ನಮ್ಮೊಟ್ಟಿಗೆ ಬೆರೆತಿದ್ದಾರೆ. ಶ್ರೀಯುತ ರಾಕೇಶ್ ರೈ ಅವರಿಗೆ ಸಂತೋಷಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶಾಲಾ ಶಿಕ್ಷಕ ವೃಂದ ನೇತೃತ್ವವನ್ನು ವಹಿಸಿದಂಥ HM ಅವರು, ಶಾಲೆಯಲ್ಲಿ ಶಿಕ್ಷಕ ವೃಂದ, ಆಡಳಿತ ಮಂಡಳಿ ಎಲ್ಲರ ಚಿಂತನೆಯನ್ನ ಮಕ್ಕಳಿಗ ಬೇರು ಸಮೇತ ಪಸರಿಸುವಂತಹ ಜವಾಬ್ದಾರಿ ಎಲ್ಲ ಶಿಕ್ಷಕ ವೃಂದದವರು. ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಬೇಕು ಅಂತ ಹೇಳುವಾಗ ಅದರ ಬಗ್ಗೆ ಗಮನ ಹರಿಸಿ ಮಾಡಬೇಕಾಗ್ತದೆ. ಈಗಿನ ಮಾಧ್ಯಮ ವ್ಯವಸ್ಥೆಗಳು ಅಥವಾ ಸಹವಾಸ ಇದರಿಂದ ಆಗುವಂಥ ವ್ಯತ್ಯಾಸಗಳನ್ನು ಗಮನಿಸಿ ಶಿಕ್ಷಕರು ಜಾಸ್ತಿ ಗಮನವನ್ನು ಹರಿಸಬೇಕಾಗ್ತದೆ. ಯಾವುದೋ ಒಂದು ಕಾರಣದಿಂದ ಪ್ರಕೃತಿಯ ಮುನಿದ ಕಾರಣ ಕೊರೋನಾ ಎಂಬ ಕಾರಣಕ್ಕೋಸ್ಕರ ಶಾಲಾ ವೇದಿಕೆಯಲ್ಲೇ ಆಗಲಿ ಕ್ಲಾಸಿನ ಒಳಗಾಗಲಿ ಪದೇ ಪದೇ ಹೇಳ್ತಾ ಇದ್ದೆವು ಮೊಬೈಲ್ ಬಳಸಬಾರ್ದು ಅಂತ ಹೇಳಿ. ನಮ್ಮ ನಾಲಿಗೆಯಿಂದಲೇ ಮೊಬೈಲ್ ಬಳಸಿ ಅಂತ ಹೇಳುವಂಥ ದಿನ ಬಂದಿದೆ. ಇದರಿಂದ ಒಳ್ಳೆದೆಷ್ಟೋ ಕೆಟ್ಟದೆಷ್ಟೋ ಅವರವರು ಯೋಚನೆ ಮಾಡುವಂಥ ಸಂಗತಿ ಇರುವಂಥದ್ದು. ಇದರ ಬಗ್ಗೆ ಪೋಷಕರೇ ಗಮನ ಕೊಡಬೇಕಷ್ಟೇ ಹೊರತು ಈ ಕೊರೋನಾದಿಂದ ಎಲ್ಲರೂ ಹೊರಗೆ ಬರಲಿಲ್ಲ. ಆದರೂ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಒಳ್ಳೆ ರೀತಿಯ ಅಡ್ಮಿಷನ್ ಅನ್ನೆಲ್ಲ ಮಾಡಿ ಈ ಸಂಸ್ಥೆಯ ಮೇಲೆ ವಿಶ್ವಾಸ ಇಟ್ಟು ಮಕ್ಕಳು ಬಂದಿದ್ದೀರಾ ನೀವೆಲ್ಲ, ನಿಮಗೆಲ್ಲರಿಗೂ ಎಲ್ಲ ಮಕ್ಕಳಿಗೂ ಸಂತೋಷಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಪತ್ರಕರ್ತ ಮಿತ್ರರು, ಛಾಯಾಗ್ರಾಹಕರು ಎಲ್ಲ ಬಂದಿದ್ದೀರಿ. ಶಾಲೆಯ ಒಂದು ವಿಚಾರವನ್ನ ಊರಿಗೆ ಎಲ್ಲ ಪಸರಿಸಬೇಕು ಎಂಬ ಚಿಂತೆಯಿಂದ ತಾವೆಲ್ಲರೂ ಬಂದು ಇಲ್ಲಿ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಸಂತೋಷಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿತೈಷಿಗಳು, ಪುತ್ತೂರಿನ ಒಂದು ಪ್ರತಿಷ್ಠಿತ ಅಂಬಿಕಾ ವಿದ್ಯಾಲಯದ ಸಂಚಾಲಕರಾದಂಥ ಸುಬ್ರಹ್ಮಣ್ಯ ನಟ್ಟೋಜ, ಅದೇ ರೀತಿ ನನ್ನ ಶಿಕ್ಷಕರು, ಅಂಬಿಕಾ ವಿದ್ಯಾಲಯದ ಸಲಹೆಗಾರರಂಥ ಸುರೇಶ್ ಶೆಟ್ಟರು, ಚೊಕ್ಕಾಡಿ ಸತ್ಯಸಾಯಿ ವಿದ್ಯಾಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಜಯರಾಜಾಚಾರ್ಯರು, ಅನೇಕ ಮಿತ್ರರೆಲ್ಲ ಇಲ್ಲಿ ಭಾಗವಹಿಸಿದಿರಿ. ತಮಗೆಲ್ಲರಿಗೂ ಸಂತೋಷಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಎಲ್ಲರನ್ನೂ ಆದರದಿಂದ ಸ್ವಾಗತಿಸಿದ ತಮಗೂ ಈ ಸಮಾರಂಭಕ್ಕೆ ಗೌರವದ ಸ್ವಾಗತ ಸರ್. ಕಾರ್ಯಕ್ರಮ ಮುಂದುವರಿಸುತ್ತಾ, ಘೋಷ್ is the status of discipline
Students march with various ghosh instruments which symbolize sense of coordination, dignity, self-respect and self-confidence. It's time to perform ghosh by our enthusiastic students. Thank you students for your wonderful performance. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಕಳೆದ 19 ವರ್ಷಗಳಿಂದ ಶಾಲೆಯಲ್ಲಿ ವಾಸ್ತವ್ಯವಿದ್ದು ಶಾಲಾ ಶ್ರೇಯೋಭಿವೃದ್ಧಿಗೋಸ್ಕರ ಅಹರ್ನಿಶಿ ಶ್ರಮಿಸುತ್ತಿರುವವರು ನಮ್ಮ ಗೌರವಾನ್ವಿತ ಮುಖ್ಯೋಪಾಧ್ಯಾಯರು. Next, I would like to call upon our respected headmistress, the sculptor of human character and navigator of this flagship of knowledge, Srimati Jayamala VN, to present the annual report. Ma'am, please. ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ವಿದ್ಯಾಭಿಮಾನಿಗಳು, ಶ್ರೀ ಶುಭಕೃತ ಸಂವತ್ಸರದ ಉತ್ತರಾಯಣ ಪೌಷ ಮಾಸ ಶುಕ್ಲಪಕ್ಷ ತ್ರಯೋದಶಿ ತಿಥಿ
ದಿನಾಂಕ 4/1/2023 ಬುಧವಾರ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳ ಕ್ರೀಡೋತ್ಸವ ಮತ್ತು ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಎಲ್ಲ ವಿದ್ಯಾಭಿಮಾನಿಗಳಿಗೂ ಶ್ರದ್ಧೆಯ ತಾಯಿಯಂದಿರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ 2022-23 ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಹರ್ಷಿಸುತ್ತೇನೆ. ಈ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಶಾಲಾ ಸ್ಥಾಪಕರಾದ ಶ್ರೀಯುತ ಶಿಬರ ಜಯರಾಮ ಕೆದಿಲಾಯರವರೇ, ಮುಖ್ಯ ಅತಿಥಿಗಳಾಗಿರುವ ಶ್ರೀ ಕೆ ಸುಧಾಕರ ಪುತ್ತೂರಾಯರೇ, ಮಾನ್ಯ ಜಿಲ್ಲಾ ಉಪನಿರ್ದೇಶಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮಂಗಳೂರು ಶ್ರೀ ಲೋಕೇಶ್ ಎಸ್ಆರ್ ರವರೇ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪುತ್ತೂರು ಶ್ರೀ ಬಾಬುಗೌಡ ಪಾಟೀಲ್ ಬಾಗಲಕೋಟೆ, ಶ್ರೀ ಜಗದೀಶ್ PS ಪೋಷಕರು ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಠಾಣೆ ಬೆಳ್ಳಾರೆ, ಶ್ರೀಮತಿ ಗುರುಪ್ರಿಯಾ ನಾಯಕ್ ಹಿರಿಯ ವಿದ್ಯಾರ್ಥಿನಿ, ಶಾಲಾ ಸಂಚಾಲಕರಾದ ಶ್ರೀಯುತ ಭಾಸ್ಕರ ಆಚಾರ್ ಅವರೇ, ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಯವರಾದ ಶ್ರೀ ಕೃಷ್ಣ ಪ್ರಸಾದ್ ಕೆದಿಲಾಯರವರೇ, ಶಾಲಾ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ, ಸಹೋದ್ಯೋಗಿ ಬಂಧುಗಳೇ, ಶಾಲಾ ಹಿರಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳ ಹೆತ್ತವರೇ, ಪೋಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ನೆರೆದಿರುವ ವಿದ್ಯಾಭಿಮಾನಿಗಳೇ, ಪುತ್ತೂರು ಕೇಂದ್ರದಿಂದ 7 ಕಿಲೋಮೀಟರ್ ದೂರದ ನರಿಮೊಗರು ಗ್ರಾಮದ ಈ ಸುಂದರ ಪರಿಸರದಲ್ಲಿ ಶ್ರೀ ಶಿವರ ಜಯರಾಮ ಕೆದಿಲಾಯರ ನೇತೃತ್ವದಲ್ಲಿ 2001ನೇ ಇಸವಿಯಲ್ಲಿ ನಮ್ಮ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆ ಸ್ಥಾಪಿಸಲ್ಪಟ್ಟಿತು. ಶ್ರೀಯುತರ ಮಾರ್ಗದರ್ಶನ ಮತ್ತು ದೂರದರ್ಶಿತ್ವದಿಂದಾಗಿ ಸಂಸ್ಥೆಯು ಸಾಕಷ್ಟು ದಾಖಲೆಗಳನ್ನು ನಿರ್ಮಾಣ ಮಾಡಿದೆ. ಗೀತಾಚಾರ್ಯ ಭಗವಾನ್ ಶ್ರೀಕೃಷ್ಣನ ಪರಮಗುರು ಸಾಂದೀಪನಿ ಮಹರ್ಷಿಯ ಪುಣ್ಯತಮ ಹೆಸರಿನಲ್ಲಿ ರಾರಾಜಿಸುತ್ತಿರುವ ಈ ಸಂಸ್ಥೆಯು ಶಿಶು ಮಂದಿರ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲಾ ವಿಭಾಗಗಳನ್ನು ಒಳಗೊಂಡಿದೆ. ಸಂಸ್ಕಾರಯುತ ಸರ್ವತೋಮುಖ ಪರಿಪೂರ್ಣ ಶಿಕ್ಷಣ ನೀಡುವ ಉದ್ದೇಶದೊಂದಿಗೆ ಉಜ್ವಲ ವ್ಯಕ್ತಿತ್ವ, ಸ್ವಸ್ಥ ಸಮಾಜ ಮತ್ತು ಸ್ವಸ್ಥ ಸಮಾಜ ನಿರ್ಮಾಣದ ಕನಸಿನೊಂದಿಗೆ ಬೆಳೆಯುತ್ತಿದೆ. ಜ್ಞಾನ ವಿಜ್ಞಾನ ಸಹಿತ ಧ್ಯೇಯವಾಕ್ಯದೊಂದಿಗೆ ನಾವು ವಿದ್ಯಾರ್ಥಿಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಮೈಗೂಡಿಸುವ ಬಗ್ಗೆ, ನಮ್ಮ ಶ್ರೇಷ್ಠ ಪರಂಪರೆಯ ಬಗ್ಗೆ ಹೆಮ್ಮೆ ಮೂಡಿಸುವ ವಿದ್ಯಾಭ್ಯಾಸವನ್ನು ನೀಡುತ್ತಿದ್ದೇವೆ. ಶಾಲೆ ಸರಸ್ವತಿ ದೇಗುಲವೆಂಬ ಪ್ರಜ್ಞೆಯಿಂದ ಪಾದರಕ್ಷೆ ಹೊರಗಿಟ್ಟು ತರಗತಿ ಪ್ರವೇಶಿಸುವ ವಿದ್ಯಾರ್ಥಿಗಳು ಓಂಕಾರ, ಧ್ಯಾನ, ಸರಸ್ವತಿ ವಂದನೆ ಸಹಿತವಾದ ವಿಭಿನ್ನ ಪ್ರಾರ್ಥನೆಯೊಂದಿಗೆ ದಿನದ ಆರಂಭ ಮಾಡುತ್ತಾರೆ. ಪ್ರತಿ ತರಗತಿಗೆ ಪ್ರತಿದಿನ ರಂಗೋಲಿ, ಸ್ವದೇಶಿ ದಿನಾಂಕ ನಮೂದಿಸುವುದು, ಸುಭಾಷಿತ, ಪಂಚಾಂಗ ಪಠಣ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರದ ಬೀಜ ಬಿತ್ತುತ್ತವೆ. ಪ್ರತಿ ತರಗತಿ ಕೊಠಡಿಗಳಿಗೆ ಪ್ರಾಚೀನ ಸಾಧಕರ ಹೆಸರನ್ನು ಇಡಲಾಗಿದೆ. ಶಾಲಾ ಆಡಳಿತ ಮಂಡಳಿ ಪ್ರಸ್ತುತ ವಿಜಯ ಭಾರತಿ ವಿಶ್ವಾಸ ಮಂಡಳಿ ಪ್ರವರ್ತಿತ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆ ಶಾಲಾ ಆಡಳಿತ ನಡೆಸುತ್ತಿದ್ದು, ಸ್ಥಾಪಕರಾದ ಶ್ರೀಯುತ ಶಿಬರ ಜಯರಾಮ ಕೆದಿಲಾಯವರು ಅಧ್ಯಕ್ಷರಾಗಿ, ಶ್ರೀ ಭಾಸ್ಕರಾಚಾರ್ಯ ಹಿಂದಾರು ಇವರು ಸಂಚಾಲಕರಾಗಿ ಹಾಗೂ ಕೃಷ್ಣ ಪ್ರಸಾದ್ ಕೆದಿಲಾಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀ ಹರೀಶ್ ಪುತ್ತೂರಾಯ ಆಲಡ್ಕ, ಶ್ರೀ ಪ್ರಸನ್ನ ಎನ್ ಭಟ್ ಪಂಚವಟಿ, ಶ್ರೀ ವೆಂಕಟಕೃಷ್ಣ KK, ಶ್ರೀ SG ಕೃಷ್ಣ, ಶ್ರೀ ಸುಬ್ರಾಯ VS ಶೆಟ್ಟಿ ಮಜ್ಜಲು, ಡಾಕ್ಟರ್ ಶಿವಾನಂದ H ಕಲ್ಲಮ್ಮ, ಶ್ರೀ ಅಶೋಕ್ ಕುಮಾರ ಪುತ್ತಿಲ ಆಡಳಿತ ಮಂಡಳಿಯ ಸದಸ್ಯರಾಗಿರುತ್ತಾರೆ. ಅರ್ಹ, ಅನುಭವಿ, ಪ್ರತಿಭಾನ್ವಿತ 40 ಶಿಕ್ಷಕರು ಹಾಗೂ 30 ಶಿಕ್ಷಕೇತರರು ಶಾಲಾ ಅಭಿವೃದ್ಧಿಗಾಗಿ ಅಹರ್ನಿಶಿ ದುಡಿಯುತ್ತಿದ್ದಾರೆ. ಶಾಲಾ ಮುಖ್ಯೋಪಾಧ್ಯಾಯರಾಗಿ ಶ್ರೀಮತಿ ಜಯಮಾಲ VN MA B.Ed, ಶ್ರೀಮತಿ ಸಾವಿತ್ರಿ N NTTC, ಶ್ರೀಮತಿ ರೇಷ್ಮಾ MA B.Ed, ಶ್ರೀಮತಿ ಲೀಲಾವತಿ M D.Ed, ಶ್ರೀಮತಿ ಜ್ಯೋತಿ M D.Ed, ಶ್ರೀಮತಿ ಕಾಂಚನಾ KG NTTS, ಕುಮಾರಿ ಸಂಧ್ಯಾ PGDCA, ಕುಮಾರಿ ಜಯಶ್ರೀ DM.Ed ಶಿಶು ಮಂದಿರ ವಿಭಾಗದಲ್ಲೂ, ಶ್ರೀಮತಿ ನೀತು ನಾಯಕ್ BA B.Ed, ಶ್ರೀ ಮುರಳಿ ಕೃಷ್ಣ P MA D.Ed, ಶ್ರೀ ರವಿಶಂಕರ್ K BSc, ಶ್ರೀಮತಿ ಗೀತಾ HS MA B.Ed, ಶ್ರೀಮತಿ ಶ್ವೇತಾ BSc, ಶ್ರೀಮತಿ ಸುಕನ್ಯಾ MA, ಶ್ರೀಮತಿ ನಯನಾ KSc MA, ಶ್ರೀಮತಿ ಅನಿತಾ KMA, ಶ್ರೀಮತಿ ಭವಿತಾ BA B.Ed, ಶ್ರೀಮತಿ ನಯನಾ BBA B.Ed, ಶ್ರೀ ನವೀನ್ ಕುಮಾರ್ B ಡಿಪ್ಲೊಮಾ ಇನ್ ಯೋಗ, ಶ್ರೀ ಹರೀಶ್ K BA B.Ed, ಶ್ರೀಮತಿ ಚೈತ್ರಾ ಶ್ರೀ BA B.Ed, ಶ್ರೀಮತಿ ರಚನಾ K BSc B.Ed, ಶ್ರೀಮತಿ ವಿಜೇತಾ BSc B.Ed, ಶ್ರೀಮತಿ ದೇವಕಿ M BCom, ಶ್ರೀ ಸುನೀತ್ K BA ಪ್ರಾಥಮಿಕ ವಿಭಾಗದಲ್ಲೂ, ಶ್ರೀಮತಿ ಪ್ರಮೀಳಾ G MA BA B.Ed, ಶ್ರೀಮತಿ ಉಷಾ BB MSc B.Ed, ಶ್ರೀ ರಮೇಶ್ N MA B.Ed, ಶ್ರೀಮತಿ ಪ್ರಶಾಂತಿ MA B.Ed, ಶ್ರೀಮತಿ ಮಹಾಲಕ್ಷ್ಮಿ MA B.Ed, ಶ್ರೀ ಸುಚೇತಿ M ಚಿತ್ರಕಲಾ ಶಿಕ್ಷಕರು, ಶ್ರೀಮತಿ ರೇಣುಕಾರಾವ್ MA, ಶ್ರೀಮತಿ ವಾಣಿ VS MSc B.Ed, ಶ್ರೀಮತಿ ನಮಿತಾ BSc B.Ed, ಶ್ರೀ ಲಕ್ಷ್ಮೀಕಾಂತ್ B.Ed PhD, ಶ್ರೀಮತಿ ಸೌಮ್ಯ M MA B.Ed, ಶ್ರೀಮತಿ ಸ್ಮಿತಾ K BSW MBA, ಕುಮಾರಿ ಸುದೀಕ್ಷಾ BPEd, ಶ್ರೀ ರಾಜಾರಾಮ್
ಬಿಪಿಎಡ್ ದೈಹಿಕ ಶಿಕ್ಷಕರಾಗಿ ಪ್ರೌಢಶಾಲಾ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶ್ರೀ ಶಿವಕುಮಾರ್ ಎಂಎ ಡಿಎಡ್ ಪ್ರಬಂಧಕರಾಗಿ, ಶ್ರೀ ರಂಜಿತ್ ಎಚ್ ಬಿಬಿಎಂ ಕಚೇರಿ ಸಹಾಯಕರಾಗಿ, ಶ್ರೀ ಪದ್ಮನಾಭ ಸರಳಾಯ, ಶ್ರೀಮತಿ ವಾಣಿ, ಶ್ರೀಮತಿ ಜ್ಯೋತಿ ಅನ್ನಪೂರ್ಣ ಪಾಕಶಾಲೆಯಲ್ಲಿ ಅಡುಗೆ ಸಿಬ್ಬಂದಿಯಾಗಿ, ಶ್ರೀ ಪ್ರವೀಣ್ ಎಸ್, ಶ್ರೀ ಸುರೇಶ್ ನಾಯಕ್, ಶ್ರೀ ಸುರೇಶ್ ಉಮೇಶ್ ಎಸ್, ಶ್ರೀ ರುಕ್ಮಯಗೌಡ, ಶ್ರೀ ಪುಷ್ಪಾಕರ, ಶ್ರೀ ಶಶಿಧರ, ಶ್ರೀ ವಿಜಯಗೌಡ, ಶ್ರೀ ಯೋಗೀಶ್, ಶ್ರೀ ಆಂಟೋನಿ ಥೋರಸ್, ಶ್ರೀ ರಮೇಶ್ ಎಂ, ಶ್ರೀ ನೇಮಿರಾಜ್, ಶ್ರೀ ವಿನೂತ್ ರಾಜ್ ಇವರು ಶಾಲಾ ವಾಹನ ಚಾಲಕರಾಗಿ, ಶ್ರೀಮತಿ ಚಂದ್ರಾವತಿ, ಶ್ರೀಮತಿ ಉಮಾವತಿ, ಶ್ರೀಮತಿ ಶಾರದಾ, ಶ್ರೀಮತಿ ವಸಂತಿ ಆಯಗಳಾಗಿ ಸಹಕರಿಸುತ್ತಿದ್ದಾರೆ. ಶ್ರೀ ನಾರಾಯಣ ಆಚಾರ್ಯ ಕರಾಟೆ, ಶ್ರೀ ಶಿವಾನಂದ ಶೆಣೈ ಕೀಬೋರ್ಡ್ ಮತ್ತು ಸುಗಮ ಸಂಗೀತ, ಶ್ರೀಮತಿ ಸ್ವಸ್ತಿಕಾ ರೈ ಭರತನಾಟ್ಯ, ಶ್ರೀ ಲಕ್ಷ್ಮೀನಾರಾಯಣ ಭಟ್, ಶ್ರೀ ಗಣೇಶ್ ಪಾಲೇಚರ್, ಶ್ರೀಮತಿ ಅನ್ನಪೂರ್ಣ ಎಸ್ ಕೆ ರಾವ್ ಯಕ್ಷಗಾನ ತರಬೇತಿಯನ್ನು ನೀಡುತ್ತಿದ್ದಾರೆ. ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡುವ ಚಿಂತನೆಯಿಂದ ಶ್ರೀಮತಿ ಕಾಂಚನಮಾಲಾ ಇವರು ಪ್ರತಿ ಆದಿತ್ಯವಾರ ಬಾಲ ವಿಕಾಸ ಮತ್ತು ಭಜನಾ ತರಗತಿಯನ್ನು ಸೇವಾ ರೂಪದಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇಂದಿನ ಈ ಸುಂದರ ಕಾರ್ಯಕ್ರಮದ ಅಚ್ಚುಕಟ್ಟಿನ ತಯಾರಿಯಲ್ಲಿ ಘೋಷ್ ತರಬೇತಿಗಾಗಿ ಶ್ರೀಯುತ ಕರುಣಾಕರ ಉಪಾಧ್ಯಾಯರು, ಓಂಕಾರ ಯೋಗ ಮಂದಿರ ದರ್ಬೆ ಪುತ್ತೂರು ಇವರು, ತಾಲೀಮು ತರಬೇತಿಗಾಗಿ ಶ್ರೀ ಉದಯ ಕುಮಾರ್ ಪುತ್ತೂರು, ಮಲ್ಲಕಂಬದ ತರಬೇತಿಗಾಗಿ ಶ್ರೀ ಲಕ್ಷ್ಮಣ್ ಸೋನಾದ್, ಶ್ರೀ ಹನುಮಂತಪ್ಪ ಮತ್ತು ಶ್ರೀಕೃಷ್ಣ ತುಳಸಿಗೇರಿ ಮುದೋಳ ಇವರು ಸಹಕರಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 1190 ವಿದ್ಯಾರ್ಥಿಗಳಿದ್ದು, ಪ್ರೌಢಶಾಲಾ ವಿಭಾಗದಲ್ಲಿ 256, ಪ್ರಾಥಮಿಕ ವಿಭಾಗದಲ್ಲಿ 790, ಶಿಶು ಮಂದಿರದ ವಿಭಾಗದಲ್ಲಿ 144 ಪುಟಾಣಿಗಳಿದ್ದಾರೆ. ಶಾಲೆಯು ಪ್ರತಿ ವರ್ಷವೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ದಾಖಲಿಸುತ್ತಿದೆ. 2020-21ನೇ ಶೈಕ್ಷಣಿಕ ವರ್ಷದಲ್ಲಿ ಕುಮಾರಿ ಚೈತ್ರಾ ಭಟ್ ವೈ 616 ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನವನ್ನು, ಪೂರ್ವೀರಯ್ಯ 612 ದ್ವಿತೀಯ ಸ್ಥಾನ ಮತ್ತು ಆಕಾಶ್ ಜಯರಾವ್ 609 ತೃತೀಯ ಸ್ಥಾನ ಅಂಕಗಳನ್ನು ಪಡೆದು ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. 2021-22ನೇ ಶೈಕ್ಷಣಿಕ ವರ್ಷದಲ್ಲಿ ಕುಮಾರಿ ಶಾರುವರಿ ಎಸ್ 623 ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನದೊಂದಿಗೆ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅತಿಥಿ ಜೈನ್ 622 ದ್ವಿತೀಯ ಸ್ಥಾನ, ನಿಶಿತಾ ಪಿಆರ್ ಮತ್ತು ಧನುಜಾ 621 ಅಂಕಗಳೊಂದಿಗೆ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರತಿ ವರ್ಷ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಲವು ತರಬೇತಿಗಳನ್ನು ಏರ್ಪಡಿಸಲಾಗುತ್ತಿದೆ. ಕೊರೋನಾ ಸಂದರ್ಭದ 2 ಶೈಕ್ಷಣಿಕ ವರ್ಷಗಳಲ್ಲಿ ಆನ್ಲೈನ್ ತರಗತಿಗಳನ್ನು ನಡೆಸುವುದರೊಂದಿಗೆ ಹೊಸ ಪ್ರಯತ್ನಕ್ಕೆ ಹೊಂದಿಕೊಂಡೆವು. ಕಾಲಕಾಲಕ್ಕೆ ಪರೀಕ್ಷೆ ಮತ್ತು ಶಾಲಾ ಚಟುವಟಿಕೆಗಳನ್ನು ನಡೆಸಲಾಗಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸುವುದರೊಂದಿಗೆ 100% ಫಲಿತಾಂಶವನ್ನು ದಾಖಲಿಸಲಾಯಿತು. ಹಲವು ಪಠ್ಯೇತರ ಚಟುವಟಿಕೆಗಳು, ಪುರಾಣ, ಭಗವದ್ಗೀತೆ ತರಗತಿಗಳು ಮತ್ತು ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ರಾಷ್ಟ್ರೀಯ ಮತ್ತು ಧಾರ್ಮಿಕ ಹಬ್ಬಗಳ ಆಚರಣೆಯನ್ನು ಆಚರಿಸುತ್ತಾ ರಾಷ್ಟ್ರಪ್ರಜ್ಞೆಯನ್ನು, ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವ ಪ್ರಯತ್ನ ನಿರಂತರವಾಗಿ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇದೆ. ಇದರೊಂದಿಗೆ ನೂತನವಾಗಿ ದಾಖಲಾದ ವಿದ್ಯಾರ್ಥಿಗಳಿಗೆ ದೀಕ್ಷಾ ಸಮಾರಂಭ, ಶಾರದಾ ಪೂಜೆ, ಚೌತಿ ಆಚರಣೆ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯದ ದಿನ, ಸ್ಥಾಪಕರ ದಿನ, ಸತ್ಯಸಾಯಿ ಬಾಬಾ ಜಯಂತಿ, ವಾರ್ಷಿಕ ಕ್ರೀಡಾಕೂಟ, ರೋಟರಿ ಇಂಟರಾಕ್ಟ್ ಕ್ಲಬ್ ವತಿಯಿಂದ ಚಟುವಟಿಕೆಗಳು, ಶಾಲಾ ಸಂಸತ್ತು, ಶಾಲಾ ಚುನಾವಣೆ ಇತ್ಯಾದಿ ಶಾಲಾ ಇತರ ಚಟುವಟಿಕೆಗಳಾಗಿರುತ್ತವೆ. ನಮ್ಮ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದ ದಿವಂಗತ ಶ್ರೀ ಹಿರಣ್ಯ ಗಣಪತಿ ಭಟ್ ಅವರು ಕೊಡುಗೆಯಾಗಿ ನೀಡಿದ ಗಣಪತಿ ಗುಡಿಯನ್ನು ದಿನಾಂಕ 28/9/2020 ಶಾಸ್ತ್ರೋಕ್ತವಾಗಿ ಪ್ರತಿಷ್ಠೆ ಮಾಡಲಾಯಿತು. ಶ್ರೀಕೃಷ್ಣ ಜನ್ಮಾಷ್ಟಮಿ, ಶಾಲಾ ಹೊನಲು ಬೆಳಕಿನ ಕ್ರೀಡೋತ್ಸವ ವಿಶೇಷ ಆಚರಣೆಗಳಾಗಿವೆ. ಕ್ರೀಡೋತ್ಸವ ಒಂದು ವಿಶಿಷ್ಟ ಸಾಹಸ ಚಟುವಟಿಕೆಯಾಗಿದ್ದು, ವಿದ್ಯಾರ್ಥಿಗಳಲ್ಲಿ ಸಾಹಸಿ ಪ್ರವೃತ್ತಿಯನ್ನು, ಪರಸ್ಪರ ಹೊಂದಾಣಿಕೆ, ಸಹಕಾರ ಮನೋಭಾವವನ್ನು ಬೆಳೆಸುತ್ತವೆ. 1 ಬಾರಿ ಪೂರ್ಣ ಪ್ರಮಾಣದ ಮತ್ತು 2 ಬಾರಿ ತರಗತಿ ಹೆತ್ತವರ ಸಭೆ ನಡೆಸಲಾಗುತ್ತಿದೆ. ದಿನಾಂಕ 7/2/2021 ಪುತ್ತೂರು ತಾಲೂಕಿನ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅದ್ದೂರಿಯಾಗಿ ನಡೆಸಲಾಗಿತ್ತು. ದಿನಾಂಕ 27/2/22 ಶೈಕ್ಷಣಿಕ ನಿರ್ದೇಶಕರಾಗಿದ್ದ ಪ್ರಸ್ತುತ ಶಾಲಾ ಮಂಡಳಿಯ ಸದಸ್ಯರಾಗಿರುವ ಶ್ರೀಯುತ ಎಸ್ ಟಿ ಕೃಷ್ಣರವರ ಡಿಫರಿಂಗ್ ಇಂಟರ್ಪ್ರಿಟೇಷನ್ಸ್ ಆಫ್ ದ ಆರ್ಟಿಕಲ್ಸ್ 28 and 30 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೃತಿಯ ಅನಾವರಣ ವಿಜೃಂಭಣೆಯಿಂದ ಜರುಗಿತ್ತು.
ದಿನಾಂಕ 15/5/2022ರಂದು ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವಕ್ಕೆ ಅದ್ದೂರಿಯ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು. 1500ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು, ಊರಿನ ಪ್ರಮುಖರು, ವಿದ್ಯಾಭಿಮಾನಿಗಳು ಭಾಗವಹಿಸಿ ಸಹಕರಿಸಿದ್ದರು. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಆಗಮಿಸಿ ಆಶೀರ್ವದಿಸಿ ಸಂಪೂರ್ಣ ಭಗವದ್ಗೀತೆಯನ್ನು ವಿದ್ಯಾರ್ಥಿಗಳು ಬರೆಯುವಂತಹ ಅವಕಾಶವನ್ನು ಕಲ್ಪಿಸಿದ್ದು, ಕೋಟಿ ಗೀತಾ ಲೇಖನ ಯಜ್ಞ ಸಂಕಲ್ಪದ ದೀಕ್ಷೆಯನ್ನು ನೀಡಿದ್ದರು. ಇದಕ್ಕೆ ಸ್ಪಂದಿಸಿದ ಎಲ್ಲ ಕೃಷ್ಣ ಭಕ್ತರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಪುತ್ತೂರು ತಾಲೂಕಿನ ಬೇರೆ ಬೇರೆ ವಿಶೇಷ ಸಂದರ್ಭಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ದಿನಾಂಕ 21ರಿಂದ 27ರವರೆಗೆ ಆಳ್ವಾಸ ಶಿಕ್ಷಣ ಸಂಸ್ಥೆ ಮೂಡುಬಿದಿರೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಯಲ್ಲಿ 57 ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಪೋಷಕರು ಉದಾರವಾಗಿ ತನುಮನ ಧನದೊಂದಿಗೆ ಸಹಕರಿಸಿದ್ದು, ಜಿಲ್ಲೆಯ ವಿದ್ಯಾಸಂಸ್ಥೆಯು ಜಿಲ್ಲೆಯಲ್ಲಿ ದಾಖಲೆಯನ್ನು ನಿರ್ಮಿಸಿದೆ. ಸಹಕರಿಸಿದ ಎಲ್ಲ ಪೋಷಕ ಬಂಧುಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಪೋಷಕರು ಹಿತೈಷಿಗಳಾದ ಶ್ರೀ ಸುರೇಶ್ ಪ್ರಭು ಶಾಲಾ ಆರಂಭದಿಂದ ಇಂದಿನವರೆಗೆ ವಿದ್ಯಾಸಂಸ್ಥೆಯ ಅಭಿವೃದ್ಧಿಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕರಿಸುತ್ತಿದ್ದು, ಅವಶ್ಯಕತೆ ಇದ್ದಾಗ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟವರು. ಇದಕ್ಕೆ ಇವರ ಸಹಕಾರಕ್ಕೆ ಸಂಸ್ಥೆಯು ಯಾವಾಗಲೂ ಆಭಾರಿಯಾಗಿರುತ್ತದೆ. ಶಿಕ್ಷಣ ಇಲಾಖೆ ನಡೆಸುವ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸಮಗ್ರ ಬಹುಮಾನವನ್ನು ಮತ್ತು ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸಮಗ್ರ ಬಹುಮಾನವನ್ನು ಪಡೆದುಕೊಂಡು ಜಿಲ್ಲಾ ಮಟ್ಟದ ಹಲವು ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಕ್ರೀಡಾ ವಿಭಾಗದಲ್ಲಿ 9ನೇ ತರಗತಿಯ ಆರ್ ಅಮನ್ ರಾಜ್ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಮತ್ತು ಸ್ಪೋರ್ಟ್ಸ್ ಹಾಸನ ಇದರ ವತಿಯಿಂದ ನಡೆದ ರಾಜ್ಯ ಮಟ್ಟದ 50 ಮೀಟರ್ ಬಟರ್ಫ್ಲೈ ಮತ್ತು 200 ಮೀಟರ್ ಐಎಂ ಈಜು ಸ್ಪರ್ಧೆ, 100 ಮೀಟರ್ ಬ್ಯಾಕ್ ಸ್ಟ್ರೋಕ್ ಮತ್ತು ರಿಲೇ ಈಜು ಸ್ಪರ್ಧೆಯಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಇದರ ವತಿಯಿಂದ ನಡೆದ ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಪ್ರಥಮ ಸ್ಥಾನದೊಂದಿಗೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. 10ನೇ ತರಗತಿಯ ನಿಖಿಲ್ ಬಿಕೆ ಕರ್ನಾಟಕ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬಿಜಾಪುರದಲ್ಲಿ ನಡೆಸಿದ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯ ಆರ್ಟಿಸ್ಟಿಕ್ ಸಿಂಗ್ ವಿಭಾಗದಲ್ಲಿ ಪ್ರಥಮ ಮತ್ತು ಟ್ರೆಡಿಷನಲ್ ಯೋಗಾಸನ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಮಹಾರಾಷ್ಟ್ರದಲ್ಲಿ ನಡೆದ ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ 5ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಮತ್ತು ದಿನಾಂಕ 2/1/2023ರಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಶಿವಮೊಗ್ಗದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೂ ಯೋಗ ಪ್ರತಿಷ್ಠಾನ ಇವರು ನಡೆಸಿದ ಅಂತಾರಾಷ್ಟ್ರೀಯ ಆನ್ಲೈನ್ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಈ ಪ್ರತಿಭೆಗಳಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಬೌದ್ಧಿಕ ವಿಕಾಸಕ್ಕೆ ಜೀವನ ಪೂರಕ ಮಾಹಿತಿಗಳನ್ನು ಒಳಗೊಂಡ ಪುಸ್ತಕ, ನಿಯತಕಾಲಿಕೆಗಳು ಮತ್ತು ವಾರ್ತಾಪತ್ರಿಕೆಗಳನ್ನು ಒಳಗೊಂಡಂತಹ ಅಪೂರ್ವ ಪುಸ್ತಕ ಸಂಗ್ರಹದ ವಾಚನಾಲಯವಿದೆ. ಕಂಪ್ಯೂಟರ್ ವಿಭಾಗ, ವಿಜ್ಞಾನ ಪ್ರಯೋಗಾಲಯ, ಆಧುನಿಕ ತಂತ್ರಜ್ಞಾನವಾದ ಟೀಚ್ ನೆಕ್ಸ್ಟ್ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಶಾಲೆಯಲ್ಲಿ ಒಟ್ಟು 65 ಸಿಸಿ ಕ್ಯಾಮೆರಾಗಳಿವೆ. ಶಾಲೆಯು ಸುಸಜ್ಜಿತವಾದ ತರಗತಿ ಕೊಠಡಿಗಳು, ಸಾಕಷ್ಟು ಆಟೋಪಕರಣಗಳನ್ನು ಒಳಗೊಂಡಿದೆ. ಸಂಸ್ಥೆಗೆ 5.5 ಎಕರೆಯಷ್ಟು ಸ್ವಂತ ಭೂಮಿ ಇದೆ. ಸುಸಜ್ಜಿತವಾದ ಶ್ರೀ ಗೋಪಾಲಕೃಷ್ಣ ಸಭಾಂಗಣವಿದ್ದು ಮಧ್ಯಾಹ್ನದ ಸಾಮೂಹಿಕ ಭೋಜನ ಮತ್ತು ಸಭೆ ಸಮಾರಂಭಗಳು ಇಲ್ಲಿ ನಡೆಯುತ್ತಿವೆ. ವಿದ್ಯಾಸಂಸ್ಥೆಯಲ್ಲಿ 15 ಶಾಲಾ ವಾಹನಗಳಿದ್ದು ದೂರದ ಊರುಗಳಿಂದ ವಿದ್ಯಾರ್ಥಿಗಳನ್ನು ಕರೆತರುತ್ತಿದೆ. ಸುಸಜ್ಜಿತವಾದ ಹಾಸ್ಟೆಲ್ ವ್ಯವಸ್ಥೆ ಇದ್ದು 5 ಮತ್ತು 5ನೇ ತರಗತಿಯಿಂದ ಮೇಲ್ಪಟ್ಟ ವಿದ್ಯಾರ್ಥಿನಿಯರು ಈ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ. ನಮ್ಮ ರಾಜ್ಯದ ಬೇರೆ ಬೇರೆ ಪ್ರದೇಶಗಳ ಮತ್ತು ಕೇರಳ ಹಾಗೂ ಸ್ಥಳೀಯ ವಿದ್ಯಾರ್ಥಿಗಳು ಇಲ್ಲಿ ದಾಖಲಾತಿಯನ್ನು ಪಡೆದಿರುತ್ತಾರೆ. ಶಾಲಾ ಆಡಳಿತ ಮಂಡಳಿ ವಿಶಿಷ್ಟವಾದ ಅನ್ನಪೂರ್ಣ ಅನ್ನ ಯೋಜನೆಯನ್ನು ಖಾಸಗಿಯಾಗಿ ನಡೆಸಿಕೊಂಡು ಬರುತ್ತಿದ್ದು ಎಲ್ಲ ವಿದ್ಯಾರ್ಥಿಗಳು ಇದರ ಸೌಲಭ್ಯದ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಊರ ಪರ ಊರ ದಾನಿಗಳು ಹೆತ್ತವರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯುತ್ತಿದೆ. ಸಹಕರಿಸುತ್ತಿರುವ ತಮಗೆಲ್ಲರಿಗೂ ಶಾಲಾ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಿ ಸಹಕರಿಸುತ್ತಿರುವ ಯೂನಿಯನ್ ಬ್ಯಾಂಕ್ ದರ್ಬೆ, ಕೆನರಾ ಬ್ಯಾಂಕ್ ಪುತ್ತೂರು, ಬ್ಯಾಂಕ್ ಆಫ್ ಬರೋಡಾ ದರ್ಬೆ, ಶಿವಳ್ಳಿ ಸಂಪದ ಸೌಹಾರ್ದ ಸಹಕಾರಿ ಸಂಘ ತಿಂಗಳಾಡಿ ಇವುಗಳ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವರ್ಗಕ್ಕೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಪೂರ್ವಕ ಕೃತಜ್ಞತೆಗಳು. ನಮ್ಮ ವಿದ್ಯಾಸಂಸ್ಥೆಯ ಅಭಿವೃದ್ಧಿಯಲ್ಲಿ ಸೂಕ್ತ ಸಲಹೆ ಸೂಚನೆಗಳೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗಕ್ಕೆ ವಿಶೇಷವಾಗಿ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೂ ಊರ ಪರವೂರ ಪೋಷಕರಿಗೂ ವಿದ್ಯಾಭಿಮಾನಿಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಆಡಳಿತ ಮಂಡಳಿ, ಶಿಕ್ಷಕರು, ಪೋಷಕರು, ಊರ ವಿದ್ಯಾಭಿಮಾನಿಗಳು, ಹಿರಿಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಸಹಭಾಗಿತ್ವದಿಂದ ಈ ಸಾಧನೆ ಸಾಧ್ಯವಾಯಿತು. ದೇವರ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗೈಯಲು ಸಾಧ್ಯ ಎಂದು ಹೇಳುತ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಕೃಷ್ಣ ವಂದೇ ಜಗದ್ಗುರು. ಥ್ಯಾಂಕ್ ಯು ಮ್ಯಾಮ್. ಇದೀಗ ಸನ್ಮಾನ ಕಾರ್ಯಕ್ರಮ. ಇಂದಿನ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀಯುತ ಕೆ ಸುಧಾಕರ ಪುತ್ತೂರಾಯ, ಮಾನ್ಯ ಜಿಲ್ಲಾ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಮಂಗಳೂರು, ಇವರನ್ನು ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಜಯರಾಮ ಕಿದಿಲಾಯ ಶಿಬರ ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತರು ನಮ್ಮ ನರಿಮಗರು ನಿವಾಸಿ ಎಂಬುದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಶ್ರೀಯುತರು ಎಂಎ, ಎಂಎಡ್, LLB, ಕೆಇಎಸ್ ಪದವೀಧರರಾಗಿದ್ದು ಇವರು 1994ರಲ್ಲಿ ತಮ್ಮ ವೃತ್ತಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿರುತ್ತಾರೆ. 1994ರಿಂದ 1996ರವರೆಗೆ ಸರ್ಕಾರಿ ಪ್ರೌಢಶಾಲೆ ಮಂಚಿ ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. 1996ರಿಂದ 2006ರವರೆಗೆ ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. 2006ರಿಂದ 2013ರವರೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಬಂಟ್ವಾಳದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. 2014ರಿಂದ 2021ರವರೆಗೆ ವಯಸ್ಕರ ಶಿಕ್ಷಣಾಧಿಕಾರಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ದಿನಾಂಕ 29/12/2021ರಿಂದ ಉಪನಿರ್ದೇಶಕರಾಗಿ ಆಡಳಿತ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಸರ್, ಸನ್ಮಾನವನ್ನು ಸ್ವೀಕರಿಸಿದ ತಮಗೆ ಅಭಿನಂದನೆಗಳು. ಈ ದಿನ ಮಲ್ಲಕಂಬ ಈ ಕ್ರೀಡೋತ್ಸವದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿದಂತ ಬಾಗಲಕೋಟೆಯ ಶ್ರೀಯುತ ಲಕ್ಷ್ಮಣ್ ಸೋನಾಥ್, ಶ್ರೀಕೃಷ್ಣ, ಶ್ರೀ ಹನುಮಂತ ಇವರನ್ನು ಸನ್ಮಾನಿಸುವ ಸುಸಮಯ. ಶ್ರೀಯುತ ಲಕ್ಷ್ಮಣ್ ಸೋನಾಥ್ ಇವರು 8 ಬಾರಿ ರಾಷ್ಟ್ರೀಯ ಮಟ್ಟದ ಮಲ್ಲಕಂಬ ಚಾಂಪಿಯನ್ ಆಗಿರುತ್ತಾರೆ. ಚಂಡೀಗಢದಲ್ಲಿ ನಡೆದ ಖೇಲೋ ಇಂಡಿಯಾ ಸ್ಪರ್ಧೆಯಲ್ಲಿ ಕರ್ನಾಟಕದ ಮಲ್ಲಕಂಬ ತಂಡಕ್ಕೆ ತರಬೇತುದಾರರಾಗಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಎರಡು 2013ರಿಂದ 2018ರವರೆಗೆ ಮಹಾರಾಷ್ಟ್ರ, ತಮಿಳುನಾಡು, ಮಧ್ಯಪ್ರದೇಶ ಈ ಗೋವಾ ರಾಜ್ಯಗಳಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಚಾಂಪಿಯನ್ ಆಗಿರುತ್ತಾರೆ. ಶ್ರೀಕೃಷ್ಣ ಇವರು ಬಾಗಲಕೋಟೆಯ ತುಳಸಿಗೆರೆಯವರಾಗಿದ್ದು ಧಾರವಾಡ ವಿಶ್ವವಿದ್ಯಾಲಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಗೆ ಆಯ್ಕೆಯಾಗಿರುತ್ತಾರೆ. ಶ್ರೀಯುತರು ರಾಜ್ಯ ಮಟ್ಟದ ಯೋಗ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿರುತ್ತಾರೆ. ಅಮೃತಸರದಲ್ಲಿ ನಡೆಯಲಿರುವ ವಿಶ್ವವಿದ್ಯಾಲಯ ಮಟ್ಟದ ರಾಷ್ಟ್ರೀಯ ಮಲ್ಲಕಂಬ ಸ್ಪರ್ಧೆಗೆ ಧಾರವಾಡ ವಿಶ್ವವಿದ್ಯಾಲಯದಿಂದ ಇವರು ಆಯ್ಕೆಯಾಗಿರುತ್ತಾರೆ. ಶ್ರೀ ಹನುಮಂತ ಇವರು ಬಾಗಲಕೋಟೆಯ ತುಳಸಿಗೆರೆ ನಿವಾಸಿಯಾಗಿದ್ದು ಪ್ರಸ್ತುತ ಪದವಿ ವಿದ್ಯಾರ್ಥಿಯಾಗಿದ್ದಾರೆ. ಇವರು ಬಾಗಲಕೋಟೆ ವಿಶ್ವವಿದ್ಯಾಲಯ ಮಟ್ಟದ ಮಲ್ಲಕಂಬ ತಂಡಕ್ಕೆ ಆಯ್ಕೆಯಾಗಿರುತ್ತಾರೆ. ಅಲ್ಲದೆ ಇವರು ರಾಜ್ಯ ಮಟ್ಟದ ಯೋಗಪಟು ಕೂಡ ಆಗಿರುತ್ತಾರೆ. ಕಳೆದ 5-6 ದಿನಗಳಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಮಲ್ಲಕಂಬ ತರಬೇತಿಯನ್ನು ನೀಡಿದಂತ ಇವರನ್ನು ಇದೀಗ ಸನ್ಮಾನಿಸಿರುತ್ತೇವೆ. ಸನ್ಮಾನವನ್ನು ಸ್ವೀಕರಿಸಿದ ತಮಗೆ ಅಭಿನಂದನೆಗಳು. ಮುಂದೆ ಈಗ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ ನಮ್ಮ ವಿದ್ಯಾಸಂಸ್ಥೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಮಯ. Now we are going to honor the proud students of our institution. I invite Master Nikhil BK of 10th standard and Master Aman Raj of 9th standard to come over the stage to receive the honor. I humbly request their parents to accompany them. Master Nikhil BK, 10th standard, yoga champion of this institution. He is the proud son of our senior assistant teacher, Srimati Pramila ji.
He has participated and won first prize in International Yogasana Sport Championship 2021 and Karnataka State Yogasana Championship. He has secured second prize in JCI Virtual Video Yoga Competition, District Level Yogasana Competition, organized by Vidya Bharati. ಬಿಜಾಪುರದಲ್ಲಿ ನಡೆದ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಆರ್ಟಿಸ್ಟಿಕ್ ಸಿಂಗ್ ವಿಭಾಗದಲ್ಲಿ ಪ್ರಥಮ, ಟ್ರೆಡಿಷನಲ್ ಯೋಗಾಸನ ಸ್ಪರ್ಧೆಯಲ್ಲಿ ದ್ವಿತೀಯ, ಗದಗದಲ್ಲಿ ವಿಶೇಷ ತರಬೇತಿ ಪಡೆದು ಮಹಾರಾಷ್ಟ್ರದ ಸಂಗಮೇರಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ 5ನೇ ಸ್ಥಾನ ಗಳಿಸಿರುತ್ತಾನೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಡೆಸಿದ ತಾಲೂಕು ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಥಮ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ, ವಿಭಾಗ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಮೊನ್ನೆ ತಾನೇ ಅಂದರೆ 2/1/2023ರಂದು ಶಿವಮೊಗ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಮಾಸ್ಟರ್ ಅಮನ್ ರಾಜ್ ಆಫ್ 9th ಸ್ಟ್ಯಾಂಡರ್ಡ್. ಕ್ರೀಡಾ ವಿಭಾಗದಲ್ಲಿ 9ನೇ ತರಗತಿಯ ಆರ್ ಅಮನ್ ರಾಜ್, ಶ್ರೀ ರಾಜೇಶ್ ಮತ್ತು ಶ್ರೀಮತಿ ಅಶ್ವಿನಿ ರಾಜೇಶ್ ಇವರ ಸುಪುತ್ರ. ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಮತ್ತು ಸ್ಪೋರ್ಟ್ಸ್ ಹಾಸನ್ ಇದರ ವತಿಯಿಂದ ನಡೆದ ರಾಜ್ಯ ಮಟ್ಟದ 50 ಮೀಟರ್ ಬಟರ್ಫ್ಲೈ ಮತ್ತು 200 ಮೀಟರ್ ಐಎಂ ಈಜು ಸ್ಪರ್ಧೆ, 100 ಮೀಟರ್ ಬ್ಯಾಕ್ ಸ್ಟ್ರೋಕ್ ಮತ್ತು ರಿಲೇ ಈಜು ಸ್ಪರ್ಧೆಯಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಇದರ ವತಿಯಿಂದ ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಪ್ರಥಮ ಸ್ಥಾನದೊಂದಿಗೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. Congratulations, Nikhil and Aman Raj. Your performance is wonderful, amazing effort, unbelievable work. May Lord Krishna bless you and we wish all the success in your life. ಮುಂದೆ 2020-21ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಯಲ್ಲಿ ಅಪ್ರತಿಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅವರ ಹೆತ್ತವರೊಂದಿಗೆ ಸನ್ಮಾನಿಸುವ ಅಮೂಲ್ಯ ಕ್ಷಣ. The first topper Chaitra Bhat Y, second topper Purvi Rai K and third topper Akash J Rao. Students, please come over the stage with your parents to receive our honor. May I request the Honorable Deputy Director of Public Instruction, Shri K. Sudhakar Putturaya, to honor them. The first topper of the academic year 2020-21 is Chaitra Bhat Y. She is the daughter of Shri N. Ravinarayan Bhat and Srimati Vidya Saraswati NR. She has secured 616 out of 625 marks with 98.56%. The second topper is Purvi Rai K, daughter of Shri Divakar Rai B and Srimati Kumuda D Rai. She has secured 612 out of 625 marks with 97.92%. The third topper is Akash J Rao, son of Shri Jagadish Rao and Srimati Sandhya Rao. He has secured 609 out of 625 marks with 97.44%. We are very excited to honor you all in this occasion. Thank you all. Next, we are going to honor the students those who got A+ grade of SSLC exam 2020 and 21. Shrujana Yen. Students, please come off the stage. Kushita, Ankita, Abhishek, Abhinav P, Pratap Asset, Jeevan YK, Varshita BN, K. Ujjwala Swarna, Karishma Bai, Prajwal, Balu, Abhinav Bhatt, Shivananda Ji, Ullas AM. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ನೆಕ್ಸ್ಟ್ ಇನ್ನೊಂದು 2021-22ನೇ ಸಾಲಿನ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವ ಉದ್ದೇಶವನ್ನಿಟ್ಟುಕೊಂಡು 95% ಮತ್ತು ಅದಕ್ಕಿಂತ ಮೇಲ್ಪಟ್ಟ ಶೇಕಡಾವಾರು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದನ್ನು ಶ್ರೀಯುತ ಲೋಕೇಶ್ ಎಸ್ಆರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪುತ್ತೂರು ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. The first topper is Sharvari S, the second topper N Aditi Jain, the third topper Nishita Pierre and Dhanuja. Students, please come over the stage with your parents to receive the honor. The topper of the academic year 2021-22 is Kumari Sharvari S. She is the daughter of Sri Dr. Ram Mohan S. and Srimati Sandhya S. She has secured 623 out of 625 marks with 99.68%. She got third rank in state level. The second topper is Kumari N Aditi Jain, daughter of Sri N Jairaj and Srimati Saumya. She has secured 622 out of 625 marks with 99.52%. The third topper is Kumari Nishita Pierre, daughter of Sri Rajiva KS and Srimati Vasanti K. She has secured 621 out of 625 marks with 99.36%. The another third topper is Kumari Dhanuja, daughter of Sri Rajiva Shetty and Srimati Saroja. She has secured 621 out of 625 marks with 99.36%. We are going to honor the students, those who have got 95+% of SSC exam. Kaushik BP, Anusha Marakur, Maitri K, Aditya K Putturaya, Mithun P, Anurag R Nayak, Sushmita P, Ananya K, Dheeraj BR, Amrut PH, Srajan V Hebbar, Manoj Hanchkate, Saumya Gauri, Nishant BM, Vikesh Prabhu, Hita Rai, Bharat V, Kiran S Bhovi. Congratulations to all. Thank you, sir, for honoring our students and blessings. In our Indian culture, our highest respect goes to God and to Guru. The next to the guest.
Congratulations to all. Thank you, sir, for honoring the students and blessings. Atithi Devo Bhava. We treat our guests as God. We are proud to have Shri K. Sudhakara Putraya, Deputy Director of Public Instruction Department of Education and Literacy, Mangalore, as our chief guest for today's function. I request him to motivate our students by his inspiring words. Sir, please. ಸಾಂದೀಪನಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರೇ ಹಾಗೂ ಇಂದಿನ ಸಭೆಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಮಾನ್ಯರೇ, ನೆರೆದಿರುವ ಎಲ್ಲ ಪೋಷಕ ಬಂಧುಗಳೇ, ವಿದ್ಯಾರ್ಥಿಗಳೇ, ಪ್ರಾಯಶಃ ನಮ್ಮ ಭಾಗದಲ್ಲಿ ಇದು ನಮ್ಮದೇ ಊರು, ಇಲ್ಲೇ ನಾವು ಬೆಳೆದವರು. ಅಧ್ಯಕ್ಷರಂತೂ ಈಗ ಈ ಸಂಸ್ಥೆ ಕೊಟ್ಟು ಮೊದಲೇ ಈಗ ನಮ್ಮ ಇಲಾಖೆಗೆ ಸಾಕ್ಷರತಾ ಇಲಾಖೆ ಅಂತ ಆಗಿದೆ. ಆ ಕಾಲದಲ್ಲೇ ಗ್ಯಾಸ್ ಲೈಟ್ ಇಟ್ಟು ರಾತ್ರಿ ಶಾಲೆ ಮಾಡಿದ ಮಹನೀಯರು. ಅಂದರೆ ನಮ್ಮ ಸಾಕ್ಷರತೆಯೊಂದಿಗೆ ಅವರ ಸಂಪರ್ಕ ಇವತ್ತು ನಿನ್ನೆದಲ್ಲ. ಇಂತಹ ಒಂದು ಗಣ್ಯ ಶೈಕ್ಷಣಿಕ ಪ್ರೇಮಿ. ಯಾಕಂದರೆ ಆಗ ಎರಡು ಕೆಲಸ ಮಾಡ್ತಿದ್ರು ಅನ್ಸ. ಒಂದು ಸ್ವಲ್ಪ ಯುನಾನಿ ಇಂಥದ್ದು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಪ್ಲಸ್ ಸಾಕ್ಷರತೆ ಎರಡನ್ನ ಮಾಡ್ತಿದ್ದಂತಹ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಸಂಸ್ಥೆ ಬೆಳೆದು ಬರ್ತಾ ಇದೆ. ಹಾಗೆ ಇಲ್ಲಿಯ ಸಂಚಾಲಕರು ಅಷ್ಟೇ, ನಾವೆಲ್ಲ ಒಟ್ಟಿಗೆ ಓಡಾಡಿದವರು, ಒಟ್ಟಿಗೆ ಕೆಲಸ ಮಾಡಿದವರು, ಒಟ್ಟಿಗೆ ಬೆಳೆದವರು, ಇಲ್ಲಿರುವವರೆಲ್ಲರೂ ನಾವು ಒಟ್ಟಿಗೆ ಇದ್ದವರು. ಸೊ ಒಂದೇ ಕನಸನ್ನು ಕಂಡವರು, ಬೇರೆ ಬೇರೆ ದಾರಿಯನ್ನು ಹಿಡ್ಕೊಂಡು ಹೋಗಿದ್ದೇವೆ. ಈಗ ಪುನಃ ಇನ್ನೊಮ್ಮೆ ಸೇರುವಂತಹ ಒಂದು ಅವಕಾಶ ಮಾಡಿದ್ದಾನೆ. ಸೊ ಇಲ್ಲಿ ನೀವು ಗಮನಿಸಬೇಕಂದ್ರೆ ನಾವು ಕನಸನ್ನು ಕಾಣ್ತಾ ಹೋದರೆ ಅದರ ಹಿಂದೆ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಸೊ ಅದಕ್ಕೆ ಭದ್ರವಾದ ಬುನಾದಿ ಬೇಕು. ಪ್ರಾಯಶಃ ನಾವು ಸಣ್ಣದಿರುವಾಗ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಅವರ ಒಂದು ತಂಡ ಇತ್ತು. ಅವರೆಲ್ಲ ನಮ್ಮ ಸಂಜೆಗೆ ಸೇರಿಸ್ಕೊಳ್ಳೋದು, ಅಲ್ಲಿ ಸಂಸ್ಕಾರಗಳನ್ನು ಕೊಡೋದು, ಬೇರೆ ಬೇರೆ ಚಟುವಟಿಕೆಗಳನ್ನು, ಕಬಡ್ಡಿ ಆಡಿಸೋದು ಎಲ್ಲ ಬಹಳ ಇತ್ತು. ಸೊ ಈಗ ಅದೇ ಥರ ಸಂಸ್ಥೆಯಲ್ಲಿ ಕೂಡ ಪ್ರಾಯಶಃ ಇದೊಂದು 4-5ನೇ ಸಂಸ್ಥೆ ಅನಿಸ್ತದೆ. ಮಂಗಳೂರಲ್ಲಿ ಶಾರದಾ ವಿದ್ಯಾಲಯದಲ್ಲಿ ಇದೇ ಥರ ನಡೀತದೆ. ಹಾಗೆ ಕಲ್ಲಡ್ಕ ಶ್ರೀರಾಮ್ ಪ್ರೌಢಶಾಲೆಯಲ್ಲಿ ಸಹ ಇದು ನಡೀತದೆ. ಮತ್ತಿನ್ನೊಂದು ಪ್ರಸಿದ್ಧವಾದಂದರೆ ನಮ್ಮ ಸಾಂದೀಪಿನಿ. ಯಾಕಂದರೆ ಆ ಲೆವೆಲ್ಗೆ ಕೊಂಡೋಗಿ ನಿಲ್ಲಿಸಿದಂತಹ ಸಂಸ್ಥೆಯ ಮಕ್ಕಳು, ನೀವು ಅದೃಷ್ಟವಂತರು. ಒಳ್ಳೆಯ ವಾತಾವರಣ, ಒಳ್ಳೆಯ ಸಂಸ್ಕಾರ ಸಿಗುವಂತಹ ಒಂದು ಜಾಗ. ಶಿಕ್ಷಣ ಎಲ್ಲಿ ಬೇಕಾದ್ರೂ ಸಿಗ್ಬೋದು, ಆ ಸಂಸ್ಕಾರ ಸಿಗೋದು ಭಾಳ ಕಷ್ಟ. ಅಂತಹ ಒಳ್ಳೆಯ ಸಂಸ್ಕಾರ ಪಡೀಲಿಕ್ಕೆ ಅಂತ ಬಂದ ನೀವೆಲ್ಲ ಅದೃಷ್ಟವಂತರು. ನಿಮಗೆ ಒಳ್ಳೆಯ ಶಿಕ್ಷಕರು, 19 ವರ್ಷದಿಂದ ನಮ್ಮ ಮುಖ್ಯ ಶಿಕ್ಷಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸಂಸ್ಥೆ ಹೇಗೆ ನಡೆಸ್ಕೊಂಡಿದೆ ಅನ್ನೋದು ಗೊತ್ತಾಗ್ತದೆ ನಮಗೆ. ಸೊ ಶಿಕ್ಷಕರನ್ನು ತಮ್ಮ ಮನೆಯವರಾಗಿ ಗಮನಿಸಿಕೊಂಡು ಒಳ್ಳೆಯ ಮಾರ್ಗದರ್ಶನ ನೀಡುವಂತಹ ಆಡಳಿತ ಮಂಡಳಿ, ಹಾಗೆ ಬಾಗಲಕೋಟೆಯ ಶ್ರೀಯುತರು ಬರ್ತಾರೆ ಅಂತ ಹೇಳಿದ್ರು. ಸೊ ಇಂಥವರೆಲ್ಲ ಬರಬೇಕು. ಯಾಕಂತ ಹೇಳಿದ್ರೆ ಇಲ್ಲಿಯ ಪ್ರಭಾವ ಅಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ನಮಗೆಲ್ಲ ಹೆಮ್ಮೆ, ಇಂತಹ ಒಂದು ಸಂಸ್ಥೆ ನಮ್ಮ ಊರಲ್ಲಿದೆ, ಅಥವಾ ಆ ಸಂಸ್ಥೆ ಇರುವ ಊರಿನವ್ರು ನಾವು ಅಂತ ಹೇಳ್ಕೊಳ್ಳಿಕ್ಕೂ ನಮಗೆ ಬಹಳ ಸಂತೋಷ ಆಗ್ತದೆ. ಸೊ ಇಂತಹ ಒಂದು ವಿದ್ಯಾಸಂಸ್ಥೆಯ ಈ ಕ್ರೀಡಾಕೂಟ ಪ್ರಾಯಶಃ ನಾ ಹೇಳಿದೆ, ಈಗ ಒಂದು 5-6 ಸಂಸ್ಥೆಗಳು ಮಾತ್ರ ಈ ಥರದ ಒಂದು ಕ್ರೀಡಾಕೂಟವನ್ನು ಆಯೋಜಿಸುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಂಡದ್ದು. ಈಗ ಒಂದು 3 ವರ್ಷಗಳ ನಂತರ ನಾವು ಇದನ್ನು ಈಗ ಪ್ರಾರಂಭಿಸ್ತಿದ್ದೇವೆ. ಪ್ರಾಯಶಃ ಆಗ ಸಂಚಾಲಕರು ಹೇಳಿದರು, ಇಲ್ಲಿ ನಮ್ಮ ಮುಖ್ಯ ಅತಿಥಿಗಳು ಇಲ್ಲೇ ಕುಣಿದು ಕುಪ್ಪಳಿಸಿದವರು, ಇಲ್ಲೇ ಉಳಿದು ಬೆಳೆದವರು ಅಂತ. ಸೊ ಅಂಥವ್ರು ಈಗ ಇಲ್ಲಿ ಆಗ್ತಾರೆ. ನಾಳೆ ನೀವು ಇದಕ್ಕಿಂತಲೂ ಮೇಲಿನ ಸ್ಥಾನಗಳನ್ನು ಪಡ್ಕೊಳ್ಳೋ ಅವಕಾಶಗಳಿದೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಪರೀಕ್ಷೆ ಒಂದು ಹಂತ, ಜೀವನ ಇನ್ನೊಂದು ಹಂತ ಇದೆ. ಸೊ ಪರೀಕ್ಷೆಗಿಂತಲೂ ದೊಡ್ಡದು. ಇವತ್ತೊಂದು ಬಹಳ ಚಂದವಾದ ಸಂದೇಶವನ್ನು ನೋಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು 3ನೇ ಕ್ಲಾಸ್ ಫೇಲ್ ಆಗಿದ್ರು, ಇಡೀ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡ್ರು. ಸಚಿನ್ ತೆಂಡೂಲ್ಕರ್ ಅವರು 10ನೇ ಕ್ಲಾಸಲ್ಲಿ ಫೇಲ್ ಆದರು, ಕ್ರಿಕೆಟ್ನ ದೇವರು ಅಂತ ಹೇಳ್ಕೊಂಡ್ರು. ಹೀಗೆ ಶಿಕ್ಷಣ ಒಂದು ಬದಿ ಆದರೆ ಸಾಧನೆ ಇನ್ನೊಂದು ಬದಿಯಲ್ಲಿ ಹೋಗ್ತಾ ಇರ್ತದೆ. ಆದರೆ ಎರಡನ್ನು ಸಮ್ಮಿಳಿತಗೊಳಿಸಿಕೊಂಡು ಹೋಗಬೇಕಾದ ಈಗಿನ ಅನಿವಾರ್ಯತೆ. ಅಂತಹ ಒಂದು ಪ್ರಯತ್ನವನ್ನು ಪಡ್ತಾ ಇರುವಂತಹ ಈ ಸಂಸ್ಥೆ ನಡೆಸಿರುವಂತಹ ಎಲ್ಲ ಆಡಳಿತ ಮಂಡಳಿಯವರಿಗೆ, ಶಿಕ್ಷಣ ಒದಗಿಸ್ತಿರುವಂತಹ ಶಿಕ್ಷಕ ಬಂಧುಗಳಿಗೆ, ಹಾಗೂ ಈ ಸಂಸ್ಥೆಯನ್ನು ನಂಬಿ ಮಕ್ಕಳನ್ನು ಕಳಿಸ್ತಿರುವ ಎಲ್ಲ ಪೋಷಕರಿಗೂ ಶಿಕ್ಷಣ ಇಲಾಖೆ ವತಿಯಿಂದ ಅನಂತ ವಂದನೆಗಳನ್ನು ಹೇಳ್ತೀವಿ. ಯಾಕಂದ್ರೆ ನಮಗೆ ಬಹಳ ಹೆಮ್ಮೆ ಇಂಥ ಒಂದು ಸಂಸ್ಥೆ ನಮ್ಮಲ್ಲಿ ಇದೆ ಅಂತ. ಈಗ ಏನು ಬೇಕಾದರೂ ನಾವು ಇಂತಹ ಸಂಸ್ಥೆಗಳ ಕಡೆ ನಾವು
ಮುಖ ಮಾಡ್ತೇವೆ. ಪ್ರಾಯಶಃ ಒಂದು ದೊಡ್ಡ ಒಂದು ಸಭೆ ಮಾಡಬೇಕಾದ್ರೆ ತಕ್ಷಣ ಇಲ್ಲಿ ಅಂದರೆ ನಾನು ಸುಮಾರು ಸಲ ಕೇಳಿದ್ದೇನೆ, ಸಾಂದೀಪಿನಲ್ಲಿ ಮಾಡುವ ಅಂತ, ಅಥವಾ ಬಂಟ್ವಾಳಕ್ಕೆ ಹೋದರೆ ಕಲ್ಲಡ್ಕದಲ್ಲಿ ಮಾಡುವ, ಅಥವಾ ಮಂಗಳೂರಲ್ಲಿ ಹೋದರೆ ಶಾರದಾ ವಿದ್ಯಾಲಯ, ಈಗ ಶಕ್ತಿ ರೆಸಿಡೆನ್ಷಿಯಲ್, ಹೀಗೆ ಒಂದಷ್ಟು ಸಂಸ್ಥೆಗಳು ನಮ್ಮ ಮುಂದೆ ಬರ್ತಾ ಇದ್ದಾಗ ಬಹಳ ಹೆಮ್ಮೆ ಆಗ್ತದೆ. ಇದು ನಮ್ಮ ಸಂಸ್ಥೆಗಳು, ಇದು ನಮ್ಮ ಶಕ್ತಿ, ಇದನ್ನು ನೀವು ಬೆಳೆಸುವುದು ನಿಮ್ಮ ಕೈಯಲ್ಲಿದೆ. ಇದನ್ನು ಪೋಷಕರೆಲ್ಲ ಸೇರಿ ಉತ್ತಮ ಸ್ಥಿತಿ ಕೊಂಡೋಗ್ಲಿಕ್ಕೆ ಇನ್ನೂ, ಯಾಕಂದರೆ ಆಗ ಬರ್ತಾ ಇರುವಾಗ ಹೇಳ್ತಾ ಇದ್ರು ಕನಸು ತುಂಬ ಇದೆ, ಇನ್ನೂ ದಾರಿ ತುಂಬ ದೂರ ಇದೆ ಅಂತ. ಬಟ್ ಹೆಜ್ಜೆ ಸರಿಯಾಗಿ ನಡೀತಾ ಇದ್ದರೆ ಗುರಿಯನ್ನು ಸೇರ್ತವೆ. ಒಂದಲ್ಲ ಒಂದಿನ ನಮ್ಮ ಎಲ್ಲ ಕನಸುಗಳು ಅತಿ ಶೀಘ್ರದಲ್ಲಿ ಪೂರೈಸಲಿ ಅಂತ ಅನ್ನೋ ಹಾರೈಕೆಯೊಂದಿಗೆ ಪ್ರಾಯಶಃ ಈ ದಿವಸ ಕರೆದು ಸನ್ಮಾನ ಅಂತ ಹೇಳಿಗಲೇ ನನಗೆ ಭಾಳ ಮುಜುಗರ ಆಗಿತ್ತು. ಯಾಕಂದರೆ ನಮ್ಮ ಊರಲ್ಲಿ ನಮ್ಮವರಿಂದ ನಾನು ಸನ್ಮಾನ ತಿಳ್ಕೊಳ್ಳೋದಿಲ್ಲ, ಅದೊಂದು ಅವರ ಪ್ರೀತಿಯನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ತೇವೆ. ಇಲ್ಲ ನಾವು ಸರ್ಕಾರಿ ನೌಕರರು ಇಲ್ಲಿ ಸನ್ಮಾನಗಳನ್ನೆಲ್ಲ ತಗೊಳ್ಳಿಕ್ಕಿಲ್ಲ. ಇದು ಸನ್ಮಾನಕ್ಕಿಂತಲೂ ಅವರ ಪ್ರೀತಿಯಿಂದ ಆಶೀರ್ವಾದ ಅಂತ ತಿಳ್ಕೊಂಡು ನಾವು ಇದನ್ನು ಸ್ವೀಕರಿಸಿದ್ದೇವೆ. ಹಾಗೆ ಈ ಸಂಸ್ಥೆಗೆ ಇಲಾಖೆಯಿಂದ ಯಾವ ಸಹಕಾರ ಬೇಕಿದ್ರೂ ಯಾವತ್ತೂ ಕೂಡ ಪ್ರತಿಯೊಬ್ಬರು ನೀಡ್ತಾ ಇದ್ದಾರೆ, ಇನ್ನು ಮುಂದೆಯೂ ನೀಡ್ತಾರೆ ಅನ್ನೋ ಒಂದು ಆಶ್ವಾಸನೆಯೊಂದಿಗೆ ಇನ್ನೊಂದಷ್ಟು ಕ್ಷೇತ್ರಗಳನ್ನು ತಾವು ತಲುಪಿ ಪ್ರಾಯಶಃ ಒಂದು NMMS ಎಕ್ಸಾಮಿಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನು ನೀಡಿದರೆ ನಮ್ಮ ಗ್ರಾಮೀಣ ಮಕ್ಕಳಿಗೆ ಹೆಚ್ಚು ಪ್ರಯೋಜನ ಆಗ್ತದೆ. ಈಗಾಗಲೇ ಅದಕ್ಕೆ ಆನ್ಲೈನ್ ತರಬೇತಿಗಳು ಪ್ರಾರಂಭ ಆಗ್ತವೆ. ಹಾಗೆ ಇನ್ಸ್ಪೈರ್ ಅವಾರ್ಡಲ್ಲಿ ಸ್ವಲ್ಪ ತಾವು ಹೆಚ್ಚು ಮನಸ್ಸು ಮಾಡಿದರೆ ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಬಹುದು. ಮತ್ತು ಒಂದು ಗುರಿ ತಾವಿಟ್ಕೊಳ್ಳಿ, NTS ಅಲ್ಲಿ ಕನಿಷ್ಠ 10 ಮಕ್ಕಳನ್ನಾದರೂ ನಾವು ಮೇಲೆ ತರಬೇಕು ಅಂತ ಒಂದು ಗುರಿಯನ್ನು ಮುಖ್ಯ ಶಿಕ್ಷಕರು ಇಟ್ಟುಕೊಂಡ್ರೆ ಪ್ರಾಯಶಃ ಒಂದು 6ನೇ ಕ್ಲಾಸಿಂದ ಪ್ರಾರಂಭ ಮಾಡಬೇಕಾಗ್ತದೆ. 10ನೇ ಕ್ಲಾಸಲ್ಲಿ ಬಂದಾಗ ಏನು ಮಾಡಲಿಕ್ಕಾಗಲ್ಲ. ಸೊ ಇಂತಹ ಒಂದಷ್ಟು ಕ್ಷೇತ್ರಗಳು ನಾವು ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಬಹುದು ಅಂತ ಹೇಳ್ತಾ, ಪ್ರಾಯಶಃ ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ. ಇದಕ್ಕೆ ಇಲಾಖೆಯಿಂದ ಏನೆಲ್ಲ ಸಹಕಾರ ಬೇಕು ಅದು ಖಂಡಿತ ನಾವು ಒದಗಿಸಿಕೊಡ್ತೇವೆ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲ ವಂದಿಸಿ. ಯಾಕಂದರೆ ನೀವು ಯಾರು ಮಾತನ್ನು ಕೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ಇಲ್ಲಿರುವ ಲೈಟ್ಗಳ ಅಡಿಯಲ್ಲಿ ನಮ್ಮ ಮಕ್ಕಳು ಯಾವ ರೀತಿಯ ಪ್ರದರ್ಶನಗಳನ್ನು ಸಮತೋಲನದಿಂದ ಮಾಡ್ತಾರೆ ಅಂತ. ಇಲ್ಲಿ ಪ್ರದರ್ಶನಗಳಲ್ಲಿ ಇರುವಂಥದ್ದು ಮನಸ್ಸು ಮತ್ತು ದೇಹ ಎರಡನ್ನು ಸಮ್ಮಿಳಿತನಗೊಳಿಸಿಕೊಂಡು ಮಾಡುವಂಥದ್ದು. ನಿಮ್ಮ ಕೂಪಿಕಾ ನೃತ್ಯ ಅಂತಿದೆ, ಆ ಬಾಟ್ಲ್ಗಳ ಮೇಲೆ ನಿಲ್ಲಬೇಕಾದ್ರೆ ಅಷ್ಟು ಮಾನಸಿಕವಾಗಿ ಏಕಾಗ್ರತೆಯನ್ನು ಗಳಿಸ್ಕೊಳ್ಬೇಕು. ಹಾಗೆ ಮಾಡುವಂಥ ಬೇರೆ ಬೇರೆ ಏನು ದೈಹಿಕವಾದಂತಹ ಕಸರತ್ತುಗಳಿಗೆ ಅದರದ್ದೇ ಆದಂತಹ ಏಕಾಗ್ರತೆ ಅಗತ್ಯ ಇದೆ. ಅದನ್ನೆಲ್ಲ ಈಗ ನಮ್ಮ ಮುಂದೆ ಪ್ರದರ್ಶಿಸಲಿಕ್ಕಿದ್ದಾರೆ. ನಾವೆಲ್ಲ ವೀಕ್ಷಿಸಿ ಹೋಗಬೇಕು ಅಂತ ಸಂಚಾಲಕರು ಹೇಳೇ ಬಿಟ್ಟಿದ್ದಾರೆ, ಹೋಗ್ಲಿಕ್ಕೆ ಇಲ್ಲ, ಎಲ್ಲ ಮುಗಿಸಿ ಹೋಗಬೇಕು ಅಂತ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಪ್ರದರ್ಶನವನ್ನು ಕಾಣಲಿಕ್ಕೆ ನಿಮ್ಮಂತೆ ನಮಗೂ ಆಸಕ್ತಿ ಇದೆ ಅಂತ ಹೇಳ್ತಾ ನಿಮಗೆಲ್ಲ ಶುಭವನ್ನು ಹಾರೈಸಿ ಅತ್ಯಂತ ಯಶಸ್ವಿಯಾಗಿ ಇವತ್ತಿನ ಕಾರ್ಯಕ್ರಮ ಸಾಗಲಿ. ಹಾಗೆ ಈ ಸಂಸ್ಥೆ ಇನ್ನೂ ಹೆಚ್ಚು ಪ್ರತಿಭಾನ್ವಿತರನ್ನು ಹೊರಗೆ ತರುವಂತಾಗಲಿ ಅನ್ನುವ ಹಾರೈಕೆಯನ್ನು ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. Thank you, sir, for your valuable words. We are honored to have Shri Lokesh S. Sir, Block Education Officer, Department of Education and Literacy, Putturu, in this superb evening. An eminent personality who has brought tremendous change in the field of education. We are eagerly wait to hear your words. Sir, please. ಎಲ್ಲರಿಗೂ ನಮಸ್ಕಾರ. ಶಾಲಾ ವಾರ್ಷಿಕೋತ್ಸವದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಸಾಂದೀಪಿನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್ ಜಯರಾಮ್ ಕೆದಲಾಯಿ ಅವರೇ, ನಮ್ಮ ಮಂಗಳೂರು ಜಿಲ್ಲೆಯ ಉಪನಿರ್ದೇಶಕರು, ನಮ್ಮೆಲ್ಲ ಮಾರ್ಗದರ್ಶಕರು ಆಗಿರುವಂಥ ಸನ್ಮಾನ್ಯ ಶ್ರೀ ಕೆ ಸುಧಾಕರ್ ಸರ್ ಅವರೇ, ವೇದಿಕೆ ಮೇಲಿರುವ ಬಾಬುಗೌಡ ಪಾಟೀಲ್ ಸರ್ ಅವರೇ, ವೇದಿಕೆ ಮೇಲಿರುವ ಜಗದೀಶ್ PS ರವರೇ, ವೇದಿಕೆ ಮೇಲೆ ಶ್ರೀಮತಿ ಗುರುಪ್ರಿಯ ನಾಯಕರವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರ ಜಯಮಾಲ EN ರವರೇ, ಸಂಚಾಲಕರಾದ H ಭಾಸ್ಕರ್ ಆಚಾರ್ಯವರೇ, ಅಧ್ಯಕ್ಷರಾದ ರಾಕೇಶ್ ರೈ ಕಡೆಂಜೆ ಅವರೇ, ಶಾಲಾ ವಿದ್ಯಾರ್ಥಿ ನಾಯಕ ಮಾಸ್ಟರ್ ಅರ್ಷಿತ್ S ನಾಯ್ಕ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಮಾಧ್ಯಮ ಮಿತ್ರರೇ, ಪೋಷಕ ವರ್ಗದವರೇ, ಪ್ರಿಯ ವಿದ್ಯಾರ್ಥಿಗಳೇ, ಬಹುಶಃ ದಾನಗಳಿಗಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ. ಬಹುಶಃ ಯಾರಿಗಾದ್ರೂ ಹಸಿವಾದರೆ, ಯಾರಿಗಾದ್ರೂ ಹಣಕಾಸಿನ ಸಮಸ್ಯೆ ಆದರೆ ನಾವು ಕೊಟ್ಟಂಥ ಅನ್ನ, ನಾವು ಕೊಟ್ಟಂಥ ದುಡ್ಡು ಬಹಳ ಕಾಲ ಉಳಿಯಲ್ಲ.
ಬೇಗ ಮುಗ್ದೋಗ್ತದೆ, ಹಸಿವು ಮತ್ತೆ ಆಗ್ತದೆ. ನಾವು ಒಂದು ಮಗುವಿಗೆ ಕೊಡುವ ಒಂದು ಶ್ರೇಷ್ಠ ವಿದ್ಯೆ ತನ್ನ ಬದುಕಿನ ಕೊನೆಯವರೆಗೂ ಅದು ಶಾಶ್ವತವಾಗಿ ಮಗುವಿನಲ್ಲಿರ್ತದೆ, ಯಾರು ಕದಿಲಿಕ್ಕೂ ಆಗಲ್ಲ. ಬಹುಶಃ ಎಲ್ಲ ಪೋಷಕರು ಇವತ್ತು ಒಂದು ದೊಡ್ಡ ಕನಸುಗಳನ್ನ ಇಟ್ಕೊಂಡು ಮಕ್ಕಳನ್ನ ಶಾಲೆಗಳಿಗೆ ಕಲಿಸ್ತಾ ಇದ್ವಿ. ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು, ಏನೆಲ್ಲ ಕನಸುಗಳನ್ನ ಇಟ್ಕೊಂಡು ನಾವು ಕಳಿಸ್ತಾ ಇದ್ವಿ. ಆ ಕನಸುಗಳಿಗೆ ಪೂರಕವಾಗಿ ನಮ್ಮ ಮಕ್ಕಳಲ್ಲಿ ಆ ಒಂದು ಕನಸು ಅವರ ಅಲ್ಲೇ ಬೆಳಿಬೇಕು, ಅವರಲ್ಲೇ ಬೆಳೆದು ದೊಡ್ಡ ಎಮ್ಮರ ಆಗ್ಬೇಕು. ಆದ್ರೆ ಆಗ್ತಾ ಇಲ್ಲ. ಬಹಳ ಹಿಂದಿನ ಕಾಲಗಳಲ್ಲಿ ನಮಗೆಲ್ಲ ಶಾಲಾ ಕಾಲೇಜುಗಳಲ್ಲಿದ್ದಾಗಲೇ ದೊಡ್ಡ ಕನಸುಗಳನ್ನ ನಾವು ಇಟ್ಕೊಂಡಿದ್ವಿ. ಯಾರು ಅಧಿಕಾರಿಗಳು ಬಂದ್ರೆ, ದೊಡ್ಡ ದೊಡ್ಡ ಆಫೀಸರ್ಸ್ ನೋಡಿರೆ ಅವ್ರು ಹೇಗ್ ಬರ್ತಾರೆ, ಹೇಗ್ ಹೋಗ್ತಾರೆ, ಅದನ್ನ ಹೇಗೆ ಪಡಿಬಹುದು ಅನ್ನೋದನ್ನ ಒಂದಿಷ್ಟು ಆಸೆ ನಮ್ಮ ತಲೆನಲ್ಲಿ ಬಂದೋಗ್ತಾ ಇತ್ತು. ಬಹುಶಃ ಇವತ್ತಿನ ಮಕ್ಕಳಲ್ಲಿ ನಾವು ಶಾಲಾ ಕಾಲೇಜುಗಳು ಕೇಳ್ತೀವಿ, ಮಾತನಾಡ್ಬೇಕಾರೆ ಮಕ್ಕಳ ಜೀವನದಲ್ಲಿ ಏನಾಗ್ತೀರಪ್ಪ, ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಏನಂದ್ರೆ ಕೆಲವು ಮಕ್ಕಳಿಗೆ ಏನು ಹೇಳಲ್ಲ. ಸೊ ಅಂತ ಮಕ್ಕಳಲ್ಲಿ ನಾವು ಕನಸನ್ನ ಈಗ ನಾವು ಹೇಗೆ ಬಿತ್ತಬೇಕು ಅನ್ನೋದು ನಮಗೆ ದೊಡ್ಡ ಸವಾಲಾಗಿದೆ. ಯಾಕೆಂದ್ರೆ ಪೋಷಕರು ಶಿಕ್ಷಕರು ಸೇರಿ ಮಗುವಿನ ಭವಿಷ್ಯವನ್ನ, ಫ್ಯೂಚರ್ ಅನ್ನ ಇವತ್ತನ್ನು ನಿರ್ಧರಿಸುವ ಹಂತದಲ್ಲಿ ನಾವಿದ್ದೇವೆ. ಯಾಕೆಂದ್ರೆ ಮಕ್ಕಳಿಗೆ ಇವತ್ತು ಎಷ್ಟೋ ಮಕ್ಕಳಿಗೆ ನೀವು ಕೇಳಿದ್ರೆ ಹೊಟ್ಟೆ ಹಸ್ತಿದ್ಯಾ ಅಂದ್ರೆ ಗೊತ್ತಿಲ್ಲ, ಹೊಟ್ಟೆ ಹಸಿದೆ ಗೊತ್ತಿಲ್ಲ. ಎಲ್ಲಾ ಫೆಸಿಲಿಟೀಸ್ ಕೊಡ್ತಾ ಇದ್ವಿ. ಹಿಂದಿನ ಕಾಲದಲ್ಲಿ ಹಸಿವು ಅಂದ್ರೆ ಏನಂತ ಗೊತ್ತಿತ್ತು, ಅವಮಾನ, ಬಡತನ ಇವೆಲ್ಲವೂ ಇದ್ದು ಅವೆಲ್ಲವೂ ಮೆತ್ತಿ ನೀರಿ ಲಾಸ್ಟ್ ಅಲ್ಲಿ ಆ ವ್ಯಕ್ತಿ ದೊಡ್ಡ ವ್ಯಕ್ತಿ ಆಗ್ತಾ ಇದ್ದ. ಶಿಕ್ಷಣ ಅನ್ನೋದು ತಪಸ್ಸು, ಸುಮ್ಮನೆ ಯಾರಿಗೂ ಸಿಗಲಿಕ್ಕಿಲ್ಲ. ಕಷ್ಟ ಪಡ್ಬೇಕು, ಶ್ರಮ ಹಾಕ್ಬೇಕು. ಶ್ರಮ ಹಾಕಿದ್ದೆ ಆದ್ರೆ ಖಂಡಿತ ಆ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ, ತನ್ನ ಬದುಕನ್ನ ಚೆನ್ನಾಗಿ ನಿರ್ವಹಣೆ ಮಾಡ್ತಾನೆ, ಜೀವನದಲ್ಲಿ ಚೆನ್ನಾಗಿರ್ತಾನೆ. ಹೇಗಿರ್ತಾನಪ್ಪ ಅಂದ್ರೆ, ಒಂದೂರಿನಲ್ಲಿ 3 ಕಲ್ಲುಗಳಿದ್ದು, ಆ 3 ಕಲ್ಲುಗಳು ಅವಾಗವಾಗ ಮಾತಾಡ್ತಾ ಇದ್ವಂತೆ. 1 ಕಲ್ಲು ಬಂಡೆ ಕಲ್ಲು, 2 ಕಲ್ಲು ದೇವಸ್ಥಾನದ ಮೆಟ್ಟಿಲ್ ಕಲ್ಲು, ಇನ್ನೊಂದು ಕಲ್ಲು ದೇವಸ್ಥಾನದ ಒಳಗಡೆ ಇರುವ ಮೂರ್ತಿ. ಬಂಡೆ ಕಲ್ಲು ಒಂದಿನ ಹೇಳ್ತಂತೆ, ಆ ಎದುರುಗಡೆ ದೇವಸ್ಥಾನದ ಮೆಟ್ಲು ಕಲ್ಲಿರೋದಕ್ಕೆ, ಏನಪ್ಪಾ ನಿನ್ನ ಐಭೋಗ, ಊರವರೆಲ್ಲ ಬರ್ತಾರೆ, ತೊಳಿತಾರೆ, ಕ್ಲೀನ್ ಮಾಡ್ತಾರೆ, ರಂಗೋಲಿ ಹಾಕ್ತಾರೆ, ಹೂ ಹಾಕ್ತಾರೆ, ನಿನ್ಗೆ ಅಷ್ಟೊಂದು ಗೌರವ, ಸನ್ಮಾನ, ಪ್ರೀತಿ ಎಲ್ಲ ಸಿಗುತ್ತೆ. ನನ್ನನ್ನು ನೋಡಿಲಿ ಬಂಡೆಕಲ್ಲು ಎಲ್ಲ ಬರ್ತಾರೆ, ಒಗಿತಾರೆ, ತೂ ಅಂತಾರೆ, ಕಲ್ಲು ಹೊಡಿತಾರೆ, ಚಚ್ಚುತ್ತಾರೆ, ಈ ನೋವು ತಡ್ಕೊಳಕ್ ಆಗ್ತಾಯಿಲ್ಲ ಮಾರ್ಯ, ನೀನ್ ಎಷ್ಟು ಚೆನ್ನಾಗಿದೆಯಾ ಅಂತ ಆ ಮೆಟ್ಟಲ್ ಕಲ್ಲಿಗೆ ಹೇಳಿದಾಗ ಆ ಮೆಟ್ಟಲ್ ಕಲ್ಲು ಹೇಳ್ತಂತೆ, ಅಪ್ಪ ಬಂಡೆಕಲ್ಲೇ, ನಂದೇನ್ ಹೇಳ್ತೀಯ, ಒಳಗಡೆ ಒಬ್ಬ ಕಲ್ಲಿದ್ದಾನೆ, ಅವನ್ಗೆ ತುಪ್ಪದ ಅಭಿಷೇಕ, ಕ್ಷೀರಾಭಿಷೇಕ, ಹೂವು, ನೈವೇದ್ಯ ಎಲ್ಲ ಆಗ್ತದೆ, ಅವರ ವೈಭೋಗ ನೋಡ್ಬೇಕಪ್ಪ ಅಂದಾಗ ಒಳಗಡೆ ಇರುವ ಕಲ್ಲು ಹೇಳ್ತಂತೆ, ಮೂರ್ತಿ ಕಲ್ಲು, ದೇವರ ಕಲ್ಲು ಹೇಳ್ತಂತೆ, ಏ ಮೆಟ್ಟಲ್ ಕಲ್ಲೆ, ನೀನು ಅರ್ಧ ಉಳಿಪೆಟ್ಟೆಗಳನ್ನ ತೊಡ್ಕೊಂಡೆ, ಮೆಟ್ಟಲ್ ಕಲ್ಲಾದೆ. ಅವನು ಉಳಿಪೆಟ್ಟು ತೊಡ್ಕೊಳಕ್ಕೆ ಆಗ್ಲಿಲ್ಲ, ಬಂಡೆ ಕಲ್ಲಾದೆ. ನಾನು 100 ಉಳಿಪೆಟ್ಟೆಗಳನ್ನ ತೊಡ್ಕೊಂಡೆ, ಲಾಸ್ಟ್ ಅಲ್ಲಿ ನನ್ನ ಮೂರ್ತಿ ಆದೆ. ಇವತ್ತೆಲ್ಲ ನನಗೆ ಬರ್ತಾ ಇದೆ, ನಾನು ಅನುಭವಿಸ್ತಾ ಇದ್ದೀನಿ. ಮಕ್ಕಳಿಗೆ ಹೇಳೋದು ಇಷ್ಟೇ, ಜೀವನದಲ್ಲಿ ನೀವು ಕಷ್ಟಪಟ್ರೆ ಸುಖವಾಗಿರ್ತೀರಾ. ಈ ಶ್ರೀಕೃಷ್ಣ ಪರಮಾತ್ಮ ಒಂದ್ ಕಡೆ ಹೇಳ್ತಾನೆ ಭಗವದ್ಗೀತೆನಲ್ಲಿ, ನೋಡಪ್ಪ, ದೇವ್ರ ಹತ್ರ ಹೋಗ್ತೀಯಾ, ಗೊಳು ಅಂತ ಅಳ್ತೀಯಾ, ದೇವ್ರ ಹತ್ರ ಹೋಗಿ ಅಳ್ಬೇಡ. ದೇವ್ರ ಹತ್ರ ಹೋಗಿ ಏನ್ ಕೇಳ್ತೀಯ, ದೇವ್ರೇ ನನ್ ಪಾಸ್ ಮಾಡು ಅಂತ ಕೇಳ್ಬಹುದು. ದೇವ್ರೇ ದುಡ್ಡು ಕೊಡು, ಹಣ ಕೊಡು, ಆಸ್ತಿ ಕೊಡು, ನನ್ಗೆ ಅದ್ ಕೊಡು, ಇದ್ ಕೊಡು ಅಂತ ಗೊಳು ಅಂತ ಅಳ್ತೀಯ. ಅವೆಲ್ಲ ಅಳಕ್ ಹೋಗ್ಬೇಡಪ್ಪ. ನಿನ್ಗೆ ಏನು ಪ್ರಾಮಾಣಿಕವಾಗಿ ನಿನ್ಗೆ ವಹಿಸಿದರೆ ಆ ಕೆಲಸವನ್ನ ನೀನ್ ಮಾಡು. ಜೀವನದಲ್ಲಿ ನಿನ್ಗೆ ಏನ್ ಬೇಕು ಅದೆಲ್ಲ ನಿನ್ ಕಾಲ್ ಮುಂದೆ ಬಂದು ಬೀಳ್ತದೆ. ಸೊ ಮಕ್ಳಿಗೆ ಹೇಳೋದಿಷ್ಟೇ, ಮಕ್ಳ ನಿಮ್ಗೇನು ವಹಿಸಿದೀವಿ, ನಿನ್ಗೆ ಓದ್ಬೇಕು, ಓದಿದ್ಯಾ ಆದ್ರೆ ಜೀವನದಲ್ಲಿ ನಿನ್ಗೇನ್ ಬೇಕು ಎಲ್ಲ ನಿನ್ನ ಕೈ ಕೆಳಗಡೆ, ಕಾಲ್ ಕೆಳಗಡೆ ಬಂದು ಬೀಳ್ತದೆ, ಆಗ ಅನುಭವಿಸು. ಸೊ ಇವತ್ತು ನಾವು ಮಕ್ಕಳನ್ನ ದೊಡ್ಡ ವಿದ್ಯಾವಂತರನ್ನ ಮಾಡಬೇಕು, ಅವ್ರನ್ನ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳನ್ನ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಚೆನ್ನಾಗಿ ಓದಿಸ್ಬಿಡೋದ, ಇಂಜಿನಿಯರ್ ಮಾಡಿಸೋದ, ಡಾಕ್ಟರ್ ಮಾಡಿಸೋದ, ಇವೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಓದಲಿಕ್ಕೆ, ಓದುವ ಒಂದು ಕೌಶಲ್ಯವನ್ನ ನಾವು ಮನೆಯಲ್ಲಿ ಮಕ್ಕಳಿಗೆ ಬೆಳೆಸಬೇಕಾದ ಸನ್ನಿವೇಶದಲ್ಲಿ ಇದೀವಿ. ಕಾರಣ ಇಷ್ಟೇ, ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಇದೀವಿ, ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಇದೀವಿ. ನಮ್ಮ ಮಗು ಸ್ಪರ್ಧೆನಲ್ಲಿ ಗೆಲ್ಬೇಕು ಅಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಪಾಸ್ ಆಗ್ಬೇಕು ಅಂದ್ರೆ ಬಾಲ್ಯದಲ್ಲೇ ಮಕ್ಕಳಿಗೆ ಸಾಕಷ್ಟು ನಾವು ತಯಾರಿಯನ್ನ ಮಾಡಬೇಕಾಗುತ್ತೆ. ಉದಾಹರಣೆಗೆ ಪಕ್ಕದ ಕೇರಳ ರಾಜ್ಯದಲ್ಲಿ ಅವ್ರು SLC ಆದ ತಕ್ಷಣ ಅವರಲ್ಲಿ ಒಂದು ಮನೋರಮಾ ಏರ್ ಬುಕ್ ಅಂತ ತಯಾರು ಮಾಡ್ತಾರೆ. ಒಂದಿಷ್ಟು ದಪ್ಪ ಜನರಲ್ ನಾಲೆಡ್ಜ್
ನಾಲೆಡ್ಜ್ ಗೊತ್ತಿರ್ತದೆ. ಸೊ ಆ ಮಕ್ಕಳಿಗೆ PUC ಇಂದಲೇ ತರೋ ಮಾಡ್ತಾ ಹೋಗ್ತಾರೆ. ಅದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಮಗು ಹೇಗೆ ಅದು ಸಾಲ್ವ್ ಮಾಡಬೇಕು, ಹೇಗೆ ಅದು ಎದುರಿಸಬೇಕು ಅನ್ನೋದೊಂದು ತರಬೇತಿಯನ್ನ ಕೆಲವು ಕಡೆ ರಾಜ್ಯಗಳಲ್ಲಿ ಕೊಡ್ತಾರೆ. ಉದಾಹರಣೆಗೆ ಅತಿ ಹೆಚ್ಚು ಹಿಂದುಳಿದ ರಾಜ್ಯ ಬಿಹಾರ್ ಅಂತ ಹೇಳ್ತೀವಿ. ಆದ್ರೆ ಬಿಹಾರ್ ದಿಂದ ಹೈಯೆಸ್ಟ್ IAS ಅಧಿಕಾರಿಗಳು IPS ಅಧಿಕಾರಿಗಳು ಸೆಲೆಕ್ಷನ್ ಆಗಿ ಬರ್ತಾರೆ. ಕಾರಣ ಇಷ್ಟೇ, ಅಲ್ಲಿ ತುಂಬಾ ಕಷ್ಟ ಇರ್ತದೆ, ಸಮಸ್ಯೆ ಇರ್ತದೆ, ಅಲ್ಲಿ ಬದುಕನ್ನ ಕಟ್ಟಬೇಕು ಅಂತ ಒಂದು ಛಲ ಇರ್ತದೆ. ಹಾಗಾಗಿ ಅವರು ಮುಂದೆ ಬರ್ತಾರೆ. ನಮ್ಮ ಮಕ್ಕಳನ್ನ ಬೇಡದಿಷ್ಟೇ, ನೀವು ಹಲವಾರು ಸಿನಿಮಾ ನಾಯಕರುಗಳನ್ನ ತಲೆ ಮೇಲೆ ಇಟ್ಕೊಂಡು ಒದ್ದಾಡ್ತಾ ಇರ್ತೀರಾ, ಓಡಾಡ್ತಾ ಇರ್ತೀರಾ. ಅವನ್ನೆಲ್ಲ ಇಟ್ಕೊಳಕ್ ಹೋಗ್ಬೇಡಿ. ನಿಮ್ಮ ಜೀವನಕ್ಕೆ ನೀನೇ ಹೀರೋ, ನಿನ್ನ ಕತೆಗೆ ನೀನೇ ನಾಯಕ. ನಿನ್ನ ಜೀವನ ಹೇಗಿರ್ಬೇಕು, ನಿನ್ನ ಬದುಕು ಹೇಗಿರ್ಬೇಕು ಅನ್ನೋದನ್ನ ನೀನ್ ಯೋಚನೆ ಮಾಡು. ನೀನೊಬ್ಬ ಹೀರೋ ತರ ಬದುಕಬೇಕು ಅಂದ್ರೆ ಜೀವನದಲ್ಲಿ ಏನು ಮಾಡಬೇಕಾಗಿಲ್ಲ, ಚೆನ್ನಾಗಿ ಓದ್ಬೇಕು, ಪುಸ್ತಕಗಳನ್ನ ಪ್ರೀತಿಸಬೇಕು. ಪುಸ್ತಕಗಳು ಏನ್ ಬೇಕಾದ್ರೂ ನಮ್ಮನ್ನ ಮೇಲಂತ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅವಕ್ಕೆ ತುಂಬಾ ಪವರ್ಫುಲ್ ಇದೆ, ಯಾರನ್ನ ಬೇಕಾದ್ರೂ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಅದರಿಂದ ಆ ಪುಸ್ತಕಗಳು ಸಾಕಷ್ಟು ಮಟ್ಟಿಗೆ ನಮ್ಮ ಬದುಕನ್ನ ಬದಲಾವಣೆ ಮಾಡ್ತದೆ. ಒಂದು ಕಥೆ ಹೇಳಿ ನಾನು ಮುಗಿಸ್ತೀನಿ. ಈ ಪುಸ್ತಕದ ಒಂದು ಬದಲಾವಣೆ ಆಗಿದ್ದು 1945ರಲ್ಲಿ ಜಪಾನ್ ನಲ್ಲಿ 2ನೇ ಮಹಾಯುದ್ಧ ನಡೀತಾ ಇರುತ್ತದೆ. ಭಾರತದ ಒಬ್ಬ ಟ್ರಕ್ ಚಾಲಕ ಆ ಜಪಾನ್ ದೇಶದಲ್ಲಿ ಯುದ್ಧ ಮಾಡ್ತಾನೆ. ಯುದ್ಧ ಎಲ್ಲ ಮುಗೀತದೆ. ಯುದ್ಧ ಎಲ್ಲ ಮುಗಿದ್ಮೇಲೆ ಅವನು ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದ್ಬಿಟ್ಟು ತನ್ನ ಕಡೆಯವರೆಲ್ಲ ನೋಡಿರೋರೆಲ್ಲ ಸತ್ತು ಕೆಟ್ಟು ಹೋಗಿರ್ತಾರೆ. ಅವನಿಗೆ ಬೇಜಾರಾಗುತ್ತೆ. 2ನೇ ಮಹಾಯುದ್ಧದಲ್ಲಿ ಸಾಕಷ್ಟು ಸಾವು ನೋವುಗಳಾದವನ್ನೆಲ್ಲ ಕಣ್ಣು ಮುಂದೆ ನೋಡಿದ್ಮೇಲೆ ಬೇಜಾರಾಗ್ಬಿಟ್ಟು ಬದುಕೇ ಬೇಡಪ್ಪ, ಸಾಕತ್ಲಾಗಿ ಸದೋಗ್ಬೇಡ ಅಂದ್ಬಿಟ್ಟು ಯಾವುದೋ ಒಂದು ರೈಲ್ವೆ ಸ್ಟೇಷನ್ ಹತ್ರ ಬರ್ತಾನೆ. ರೈಲ್ವೆ ಸ್ಟೇಷನ್ ಹತ್ರ ಬಂದು ರೈಲಿಗೆ ತಲೆ ಕೊಡಬೇಕು ಅಂದ್ಬಿಟ್ಟು ಆ ಟ್ರ್ಯಾಕ್ ಅಲ್ಲಿ ಓಡಾಡ್ತಾ ಇರ್ತಾನೆ. ರೈಲ್ ಬರಲ್ಲ. ಏನ್ ಮಾಡೋದಂತ ಅಲ್ಲಿ ಪಕ್ಕದಲ್ಲಿ ಕೇಳ್ತಾನೆ, ಯಾಕಪ್ಪ ರೈಲ್ ಬರಲ್ಲ ಅಂದಾಗ ಅವ್ನು ಹೇಳ್ತಾನೆ, ಸ್ವಾಮಿ 2 ಗಂಟೆ ಲೇಟ್, ಟ್ರೈನ್ ಬರೋದಿಲ್ಲ, ತುಂಬಾ ಲೇಟ್ ಆಗ್ತದೆ ಅಂದಾಗ ಏನ್ ಮಾಡೋದು, ಒಂದು ಪಕ್ಕದಲ್ಲಿ ಇದ್ದಂತ ಒಂದು ಟೀ ಅಂಗಡಿ, ಒಂದು ಪುಸ್ತಕದ ಅಂಗಡಿಗಳಾಗಿನ ಕಾಲದಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ತಾ ಇದ್ವು. ಸೊ ಅಲ್ಲಿ ಒಂದು ಪುಸ್ತಕ ಆಯ್ತು. ಆ ಬುಕ್ಸ್ ನ ತಗೋತಾನೆ. ಆ ಪುಸ್ತಕದ ಹೆಸರು ಸ್ವಾಮಿ ವಿವೇಕಾನಂದ ಅಂತ. ಆ ವಿವೇಕಾನಂದ ಪುಸ್ತಕ ತಗೊಂಡು ಇನ್ನೇನು 2 ಗಂಟೆ ಟೈಮ್ ಪಾಸ್ ಆಗ್ಬೇಕಲ್ಲ ಅಂದ್ಬಿಟ್ಟು 2-3 ಹಾಳೆಗಳನ್ನ ಓದ್ತಾನೆ. 3 ಹಾಳೆಗಳು 4 ಹಾಳೆ ಓದಿದಾಗ ನಾನು ಯಾಕೆ ಸಾಯ್ಬೇಕು, ಜೀವನದಲ್ಲಿ ಇನ್ನೂ ಸಾಧಿಸೋದು ಎಷ್ಟಿದೆ, ಎಂತ ಮಹಾನ್ ವ್ಯಕ್ತಿ, ಚೇತನ. 4 ಪೇಜ್ಗೆ ಅವನಿಗೆ ಜ್ಞಾನೋದಯ ಆಗ್ತದೆ. ನಾನು ಸಾಯೋದ್ ಬೇಡ, ನಾನು ಬದುಕಬೇಕು, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಆ ವ್ಯಕ್ತಿ ವಾಪಸ್ ಬರ್ತಾನೆ. ವಾಪಸ್ ಬಂದ್ರೆ ಈ ದೇಶದ ದೊಡ್ಡ ವ್ಯಕ್ತಿಯಾಗಿ ಬೆಳಿತಾನೆ. ಅವನೇ ಯಾರಪ್ಪ ಅಂದ್ರೆ ಅಣ್ಣ ಹಜಾರೆ ಅಂತ. ಇವತ್ತು ಈ ದೇಶದ ದೊಡ್ಡ ವ್ಯಕ್ತಿಗಳಲ್ಲಿ ಅಣ್ಣಾ ಹಜಾರೆ ಒಬ್ರು. ಅವರ ಸ್ವಂತ ಊರಿನಲ್ಲಿ ಇವತ್ತು ಪಾನಮುಕ್ತ ಹಳ್ಳಿಯನ್ನಾಗಿ ಮಾಡಿ ದೊಡ್ಡ ಹೆಸರನ್ನ ಇವತ್ತು ಈ ದೇಶದಲ್ಲಿ ಪಡ್ಕೊಂಡಿದ್ದಾರೆ. ಸೊ ಪುಸ್ತಕಗಳು ಬೇಕಾದ್ರೆ ತಮ್ಮ ಬದುಕನ್ನು ಹೇಗ್ ಬೇಕಾದ್ರೂ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ಪೋಷಕರು ತಾವಿಲ್ಲಿ ಬಂದಿದ್ದೀರಾ. ನಿಮ್ಗೆ ಕಿವಿ ಮಾತನ್ನ ಹೇಳ್ಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೆ ಮೊಬೈಲ್ ಇಂದ ದೂರ ಇರ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ. ಯಾಕೆಂದ್ರೆ ನಾವು ಒಳ್ಳೆ ಉತ್ತಮ ಒಂದು ತರಗತಿಯಲ್ಲಿ ಪಾಠವನ್ನು ಮಾಡಿ ನಾವು ಮನೆಗೆ ಕಳಿಸಿದ್ರೆ ಅದು ಅವರು 5 ನಿಮಿಷ ಮೊಬೈಲ್ ನ ನೋಡಿದೆ ಆದ್ರೆ ನಾವು ಶ್ರಮ ಹಾಕಿದಂತ 1 ಗಂಟೆ ಶ್ರಮ ಎಲ್ಲ ವ್ಯರ್ಥ ಆಗ್ತದೆ. ಸೊ ಅವರ ಪರೀಕ್ಷೆ ಸಮಯದಲ್ಲಿ ಅದರಲ್ಲೂ ವಿಶೇಷವಾಗಿ SLC ಮಕ್ಕಳಿಗೆ ಮೊಬೈಲ್ ಮತ್ತು ಟಿವಿಯಿಂದ ದೂರ ಇರಬೇಕು. ಮತ್ತೆ ಅವರಿಗೆ ಕನಸನ್ನ ಕಟ್ಟಬೇಕು. ಅವರು ಬದುಕಲಿಕ್ಕೆ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡುವಲ್ಲಿ ಪೋಷಕರು ಮತ್ತು ನಾವು ಶಿಕ್ಷಕರು ಸಮಾವೇಶಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮದವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೋಡ್ಲಿಕ್ಕೆ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ರ ತಮ್ಗೆ ಖುಷಿ ಆಗ್ಲಿ, ಎಲ್ಲರಿಗೂ ಖುಷಿ ಆಗ್ಲಿ, ಎಲ್ಲರಿಗೂ ಶುಭ ಆಗ್ಲಿ ಅಂತ ಹಾರೈಸ್ತಾ ವೇದಿಕೆ ಮೇಲೆ ಅವರೆಲ್ಲ ಗಣ್ಯರಿಗೆ ವಂದಿಸಿ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಇನ್ಸ್ಪೈರಿಂಗ್ ವರ್ಡ್ಸ್. ಇಂದಿನ ಈ ಶುಭ ಸಮಾರಂಭದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಹಿತಚಿಂತಕರೂ ಆಗಿರುವ ಶ್ರೀ ಬಾಬುಗೌಡ ಪಾಟೀಲ್, ಕೃಷಿಕರು, ಮುಧೋಳ, ಬಾಗಲಕೋಟೆ ಇವರು ಉಪಸ್ಥಿತರಿದ್ದಾರೆ. ಇವರು ಬಾಗಲಕೋಟೆಯಲ್ಲಿ ಪ್ರಭಾವಿ ವ್ಯಕ್ತಿಯಾಗಿದ್ದು ಸಾಮಾಜಿಕ ಕಳಕಳಿ ಹೊಂದಿರುವ ಅದೆಷ್ಟೋ ಸಂದರ್ಭದಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ಸಹಕಾರ ನೀಡಿ ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಅತೀವ ಹೆಮ್ಮೆಯನ್ನು ಇರಿಸಿಕೊಂಡಂತ ಇವರು ಈಗ ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಾಂದೀಪಿನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳ 2022-23ನೇ ಸಾಲಿನ ಕ್ರೀಡೋತ್ಸವ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮದ ಗಣಾಧ್ಯಕ್ಷನ್ನು ವಹಿಸಿರುವ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳೇ ಆಗಮಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಉಪನಿರ್ದೇಶಕರು ಹಾಗೂ ಮುಖ್ಯ ಇನ್ನೊಬ್ಬರು ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಎಲ್ಲ ಮಹಿಳೆಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಹಾಗೂ ಶಾಲೆಯ ಮುಖ್ಯಾಧ್ಯಾಪಕರು, ಬೋಧಕೇತರ ಸಿಬ್ಬಂದಿ, ಪೋಷಕರಿಗೆ ಹಾಗೂ ಮುದ್ದು ಮಕ್ಕಳಿಗೆ ತಿಳಿಸುವುದೇನೆಂದರೆ ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ಗುರುಕುಲ ಮಾದರಿಯಲ್ಲಿ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟು ಮಕ್ಕಳನ್ನು ಒಂದು ಹಂತಕ್ಕೆ ಬೆಳೆಸಿ
ಹೆಮ್ಮರವಾಗಿ ಬೆಳೆಸುವುದು ನನಗೆ ಹೆಮ್ಮೆಯ ವಿಷಯವಾಗಿದೆ. ಆದ್ದರಿಂದ ಈ ವಿದ್ಯಾಸಂಸ್ಥೆಯು ಇನ್ನೂ ಹೆಚ್ಚಿನ ರೀತಿಯಾಗಿ ಹೆಮ್ಮರವಾಗಿ ಬೆಳೆದು ಮತ್ತು ಎಲ್ಲ ಮಾರ್ಗದರ್ಶಕವಾಗಿ ಬೆಳೆಯಲಿ ಎಂದು ನನ್ನೊಂದು 2 ಮಾತುಗಳನ್ನು ಹೇಳಲು ಇಚ್ಛಿಸಿ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ನುಡಿಗಳಿಗೆ ವಂದನೆಗಳು ಸರ್. One of our chief guests, Shri Jagadish P.S., Police Head Constable, Bellare, as well as the parent of this institution, who would wish us on this auspicious occasion. Thank you, sir, for your valuable presence. We are proud to have Srimati Gurupriya Nayak, one of the well-known singer of this region, Director of Gurukula Kala Kendra. 2022-23 Dakshin Kannada Rajyotsava Awardee in the field of music, who has been active in the field of music for past 15 years, as well as the proud old student of this institution. It is our great pleasure to have you in this fantastic evening. May I request Srimati Gurupriya Nayak to motivate our students with inspirational words. Guru Brahma, Guru Vishnu, Guru Devo Maheshwara, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನೆಲ್ಲ ಗುರುಗಳಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವ ಈ ಸಂಸ್ಥೆಯ ಅಧ್ಯಕ್ಷರೇ ಹಾಗೂ ಎಲ್ಲ ಅತಿಥಿಗಳೇ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳೇ, ಒಂದು ಹಾಡನ್ನು ಹೇಳುವುದರ ಮೂಲಕ ನಾನು ಸಾಂದೀಪನಿ ಶಾಲೆ ಅಂತ ಹೇಳಿದ್ರೆ ನಾನು ಕಲಿತ ಶಾಲೆ. ನಾನು ಇಲ್ಲಿ ಕಲ್ತಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ನಿಜವಾಗ್ಲೂ ಕೂಡ ತುಂಬಾ ಹೆಮ್ಮೆ ಇದೆ. ಈ ಶಾಲೆಯಲ್ಲಿ ಖಾಲಿ ಶಿಕ್ಷಣ ಮಾತ್ರ ಅಲ್ಲ, ನಮಗೆ ಜೀವನಕ್ಕೆ ಬೇಕಾದಂತಹ ಮೌಲ್ಯ ಆಗಿರ್ಬೋದು, ಸಂಸ್ಕೃತಿಯ ಬಗ್ಗೆ ತಿಳುವಳಿಕೆ ಆಗಿರ್ಬೋದು, ಎಲ್ಲ ಶಿಕ್ಷಣ, ಅದರ ಜೊತೆಗೆ ಎಲ್ಲ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಮೌಲ್ಯಗಳನ್ನು ಕಲಿಸುವಂತಹ ಒಂದು ಶಾಲೆ ನಮ್ಮ ಸಾಂದೀಪನಿ ವಿದ್ಯಾಸಂಸ್ಥೆ. ಇಲ್ಲಿಯ ಹಿರಿಯ ವಿದ್ಯಾರ್ಥಿನಿ ನಾನು ಅಂತ ಹೇಳಲಿಕ್ಕೆ ನನಗೆ ತುಂಬಾನೇ ಹೆಮ್ಮೆ ಇದೆ. ಇಲ್ಲಿಂದ ನಾನು ಯಾವತ್ತೂ ಹೇಳ್ತಾರೆ, ಸಣ್ಣದಲ್ಲಿ ಏನನ್ನು ನಾವು ಕಲಿತೇವೋ ಅದು ನಾವು ಮುಂದಕ್ಕೆ ದೊಡ್ಡವರಾಗುವಾಗ ನಾವು ಏನು ಅಂತ ಹೇಳಿ ತೋರಿಸ್ತದೆ ಅಂತೇಳಿ. ನಾನು ಈ ಸಂಸ್ಥೆಯಲ್ಲಿ ಇರಬೇಕಾದ್ರೆ ಎಲ್ಲ ರೀತಿಯಲ್ಲಿ ಅಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಆಗಿರ್ಬೋದು, ಅದು ಕೂಡ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಪ್ರಖ್ಯಾತಿ ಯುವತಿ ಮಂಡಲ ಅಂತ ಹೇಳುವಂತಹ ಒಂದು ಯುವತಿ ಮಂಡಲವನ್ನು ಸ್ಥಾಪಿಸಿ ಈಗ ರಾಜ್ಯ ಮಟ್ಟದಲ್ಲಿ ಆ ಯುವತಿ ಮಂಡಲ ಗುರುತಿಸಿಕೊಂಡಿದೆ. ಹಾಗೆಯೇ ಗುರುಕುಲ ಕಲಾಕೇಂದ್ರ ಅಂತ ಹೇಳುವಂಥ ಸಂಸ್ಥೆ, ಸಂಗೀತ ಶಾಲೆಯನ್ನು ಕೂಡ ನಾನು ನಡೆಸಿಕೊಂಡು ಬರ್ತಾ ಇದ್ದೇನೆ ಅಂತ ಹೇಳಿದರೆ, ಅದಕ್ಕೆ ಕಾರಣ ಅಂತ ಹೇಳಿದರೆ ಈ ಶಾಲೆ ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಾಗಲಿಕ್ಕಿಲ್ಲ. ಲೀಡರ್ಶಿಪ್ ಕ್ವಾಲಿಟಿ, ನಾಯಕತ್ವ, ಹೇಗೆ ನಾಯಕತ್ವ ಗುಣವನ್ನು ಬೆಳೆಸಬಹುದು ಅಂತ ಹೇಳಿ ಕಲ್ತದ್ದು ಕೂಡ ನಾನು ಈ ಶಾಲೆಯಿಂದಲೇ. ಖಂಡಿತವಾಗಿಯೂ ನನಗೆ ಈ ಶಾಲೆಯ ವಿದ್ಯಾರ್ಥಿನಿ ಅಂತ ಹೇಳಲಿಕ್ಕೆ ತುಂಬಾನೇ ಹೆಮ್ಮೆ ಇದೆ. ಅದೇ ರೀತಿಯಾಗಿ ಎಲ್ಲ ಶಾಲೆಗಳಲ್ಲಿ ಸ್ಕೂಲ್ ಡೇ ಟೈಮಲ್ಲಿ ಫಿಲ್ಮ್ ಸಾಂಗ್ಗಳಿಗೆ ಅದು ಸಿಗೋದು ಒಂದು ಸಲ ವರ್ಷದಲ್ಲಿ, ಸ್ಕೂಲ್ ಡೇ ಒಂದು ವೇದಿಕೆಯಲ್ಲಿ ನಮ್ಮ ಪ್ರತಿಭೆಯ ಪ್ರದರ್ಶನ ಮಾಡಲಿಕ್ಕೆ. ಆ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಫಿಲ್ಮಿ ಡ್ಯಾನ್ಸ್ಗಳನ್ನು ಮಾಡುವಂಥದ್ದು ಅದು ಎಲ್ಲ ಕಡೆ ರೂಢಿ ಆಗ್ತದೆ. ಆದರೆ
ನಮ್ಮ ಶಾಲೆಯಲ್ಲಿ ಹೊನಲು ಬೆಳಕಿನ ಕ್ರೀಡೋತ್ಸವ, ಅದರಲ್ಲೂ ಕೂಡ ಪೌರಾಣಿಕ ಕಥೆಗಳನ್ನು ಆಧರಿಸಿ ಒಂದು ಕಥೆಯನ್ನು, ಅದರ ಜೊತೆಗೆ ಭರತನಾಟ್ಯ, ನೃತ್ಯ, ನಾಟಕ ಎಲ್ಲವನ್ನು ಕೂಡ ಒಂದು ಒಟ್ಟುಗೂಡಿಸಿ ಒಂದು ಪ್ರದರ್ಶನ ನೀಡುವಂಥದ್ದು ಇಲ್ಲಿ ಹಾಗೆ ಕೆಲವೊಂದು 2-3 ವಿದ್ಯಾಸಂಸ್ಥೆಯಲ್ಲಿ ನಡೀತದೆ. ಈ ವಿದ್ಯಾಸಂಸ್ಥೆಯ ಮತ್ತೊಮ್ಮೆ ಹೇಳ್ತಾ ಇದ್ದ ನನಗೆ ತುಂಬಾ ಖುಷಿ ಇದೆ ಇವತ್ತು ನಾನಿಲ್ಲಿ ವೇದಿಕೆಯಲ್ಲಿ ಇದ್ದೇನೆ ಅಂತ ಹೇಳಿದರೆ. ಈಗಾಗಲೇ ಸಂಚಾಲಕರು ಹೇಳಿದ ಹಾಗೆಯೇ ನಾನು ಇದೇ ಈ ಅಂಗಳದಲ್ಲಿಯೇ ಈಗ ಹೇಗೆ ಮಕ್ಕಳು ಏನು ತಮ್ಮ ಪ್ರದರ್ಶನವನ್ನು, ಡ್ಯಾನ್ಸ್ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಸಾಹಸಮಯ ಪ್ರದರ್ಶನ ಆಗಿರ್ಬೋದು, ಇದನ್ನೆಲ್ಲ ನಾನು ಕೂಡ ಮಾಡಿಕೊಂಡು ಬಂದವಳು. ಅದರ ಒಂದು ಏನು ಅದರಲ್ಲಿರುವ ಖುಷಿಯೇ ಬೇರೆ, ಆ ಖುಷಿ ಬೇರೆಲ್ಲೂ ಕೂಡ ಸಿಗುವುದಿಲ್ಲ. ಅಂತಹ ಒಂದು ವಿದ್ಯಾಸಂಸ್ಥೆಯಿಂದ ನಾನು ಬಂದಿದ್ದೇನೆ ಅಂತ ಹೇಳಿದರೆ ನನಗೆ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಇದೆ. ಇಲ್ಲಿಯ ಶಿಕ್ಷಕರು ಕೂಡ ಹಾಗೇನೆ, ಎಲ್ಲ ಕಡೆಯಲ್ಲೂ ಮ್ಯಾಮ್, ಮೇಡಮ್, ಟೀಚರ್ ಅಂತ ಹೇಳ್ತೇವೆ. ಆದರೆ ಇಲ್ಲಿ ನಾವು ಟೀಚರ್ಸ್ಗಳಲ್ಲಿ, ಶಿಕ್ಷಕರಲ್ಲಿ ನಮ್ಮ ತಾಯಿಯನ್ನು ನೋಡ್ತೇವೆ, ನಾವು ಮಾತಾಜಿ ಅಂತ ಹೇಳಿ ಕರಿತೇವೆ, ಗುರುಗಳನ್ನು, ಸರ್ಗಳನ್ನು ನಾವು ಶ್ರೀಮಾನ್ ಅಂತ ಹೇಳಿ ಕರಿತೇವೆ. ಇದೆಲ್ಲವೂ ಕೂಡ ನಮಗೆ ಇಲ್ಲಿ ಮಾತಾಜಿ, ಶ್ರೀಮಾನ್ ಇದು ಏನು ಅಂತ ಹೇಳಿದರೆ ನಮ್ಮ ಸಂಬಂಧಗಳು ಇನ್ನೂ ಹತ್ತಿರ ಆಗ್ತದೆ. ನಾವು ಅವರನ್ನು ಅಣ್ಣನ ರೂಪದಲ್ಲಿ ಹಾಗೆಯೇ ತಾಯಿಯ ರೂಪದಲ್ಲಿ ನೋಡ್ತೇವೆ. ಇಂತಹ ಒಂದು ಸಂಸ್ಕಾರವನ್ನು ಈ ವಿದ್ಯಾಸಂಸ್ಥೆ ಕೊಟ್ಟಿದೆ. ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳು ಅದೃಷ್ಟವಂತರು, ಧನ್ಯರು ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಇಂತಹ ಅದೃಷ್ಟ ನನಗೆ ಕೂಡ ಸಿಕ್ಕಿದೆ. ಯಾವತ್ತೂ ಕೂಡ ನಾನು ಈ ವಿದ್ಯಾಸಂಸ್ಥೆಗೆ ಹಾಗೆಯೇ ನನಗೆ ಕಲಿಸಿದಂತಹ ಗುರುಗಳಿಗೆ ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ ನನ್ನ 1-2 ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. Thank you for your inspirational words. In this auspicious occasion, some of our students are celebrating their birthday. Now I request the president of our institution to bless the students with birthday gifts. The following students please come over to the stage. Charvi Karandaje 1st standard, Mithun Gowda 8th standard, Anya 5th standard, Lavishka 5th standard, Rida Zainab 2nd standard, Adya Yasrai LKG. Adya Yasrai LKG has donated 50 kg rice and 50 kg sugar and 8,000 cash. We wish her bright future and thanks to her parents. जन्मदिनमिदं हे सखायः शन्तनोतु ते सर्वदा मुदं प्रार्थयामहे भवशतायुषी ईश्वरः सदा त्वं च रक्षतु। जन्मदिनमिदं हे सखायः शन्तनोतु ते सर्वदा मुदं पुण्यकर्मणा कीर्तिमर्जया जीवनः सदा भवतु सार्थकम्। जन्मदिनमिदं हे सखायः शन्तनोतु ते सर्वदा मुदम्। स्वस्त्यस्तु ते कुशलमस्तु चिरायरस्तु विद्या विवेक्ति कौशल सिद्धिरस्तु ऐश्वर्यमस्तु बलमस्तु सदा जयस्तु वंशास्वते भवता सुदीपितोस्तु। जन्मदिनस्य शुभाशयाः। Thank you sir for your blessings. ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಜಯರಾಮ್ ಕೆದಲಾಯ ಶಿಬರ ತಮ್ಮ ವೃತ್ತಿಯ ಆರಂಭಿಕ ದಿನಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಮುಂದೆ ತಮ್ಮ ಕೃಷಿ ಸಾಧನೆಗಾಗಿ ರಾಷ್ಟ್ರಮಟ್ಟದಲ್ಲಿ ಗೌರವಿಸಲ್ಪಟ್ಟವರು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡು ಅನೇಕ ಸಂಸ್ಥೆಗಳಿಗೆ ದಾನ ನೀಡಿ ಕೊಡುಗೈ ದಾನಿ ಎನಿಸಿಕೊಂಡವರು. ರಾಷ್ಟ್ರೀಯ ಸೇವಾ ಸಂಘದ ನಿಷ್ಠಾವಂತ ಸೇವಕನಾಗಿದ್ದು ಅಲ್ಲಿ ಕಲಿತ ಶಿಸ್ತು ನಿಷ್ಠೆಯಿಂದ ಸಂಸ್ಕಾರಯುತ ಶಿಕ್ಷಣ ನೀಡುವ ಉದ್ದೇಶದಿಂದ ಜ್ಞಾನ ವಿಜ್ಞಾನ ಸಹಿತಂ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸ್ಥಾಪಿಸಿದ ಈ ವಿದ್ಯಾಸಂಸ್ಥೆ
ವಿದ್ಯಾಸಂಸ್ಥೆಯು ಹಲವು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿದೀಪವಾಗಿದೆ. ಇವರ ನರ್ಸರಿ ಕ್ಷೇತ್ರದ ಸಾಧನೆಗೆ ವರದಾ ಮತ್ತು ನವನೀತ ನರ್ಸರಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿಕೊಂಡಿದೆ. ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಹಾಗೂ ಇಂದಿನ ಸಮಾರಂಭದ ಅಧ್ಯಕ್ಷರು ಆಗಿರುವ ಶ್ರೀಯುತರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರ್ ಪ್ಲೀಸ್. ಜಿಹ್ವೆ ಕೀರ್ತೆ ಕೇಶವಂ ಮುರರಿಪುಂ ಚೇತೋ ಭಜ ಶ್ರೀಧರಂ ಪಾಣಿದ್ವಂದ್ವ ಸಮರ್ಚಯ ಅಚ್ಯುತ ಕಥಾಶ್ರೋತ್ರದ್ವಯ ತ್ವಂ ಶೃಣು ಕೃಷ್ಣಂ ಲೋಕೆ ಲೋಚನದ್ವಯ ಹರೇ ಗಚ್ಚಾಂಗ್ರಿ ಯುಗ್ಮಾಲಯಂ ಜಿಗ್ರಘ್ರಾಣ ಮುಕುಂದ ಪಾದದೋಸಿ ಮೂರ್ಧನ್ಯವಾದೋಕ್ಷಣಂ. ಶ್ರೀಕೃಷ್ಣನಿಗೆ ವಂದಿಸ್ತಾ ನಾವು ಒಂದು ವರ್ಷ ಕೊರೋನಾದಿಂದಾಗಿ ಈ ಉತ್ಸವವನ್ನು ಕಳ್ಕೊಂಡಿದ್ದೇವೆ. ಆದರೆ ಈ ವರ್ಷ ಪುನಃ ವಿಜೃಂಭಣೆಯಿಂದ ಎಲ್ಲರೂ ಒಟ್ಟಿಗೆ ಸೇರುವಾಗೆ ಆಗಿದೆ. ಈ ದಿವಸ ಅತಿಥಿಗಳಿಗೆ ಬಂದವರು ನಮ್ಮ ಹಳೆ ವಿದ್ಯಾರ್ಥಿನಿ ಹಾಗೂ ನಮ್ಮ ವಿದ್ಯಾಂಗದ ನಿರ್ದೇಶಕರಾದ ಸುಧಾಕರ್ ಅವ್ರನ್ನ ಮೊದಲೇ ನಾವು ಸಣ್ಣದಿರುವಾಗಲೇ ಪರಿಚಯ ಇದ್ದವರು ಹಾಗೂ ನಮ್ಮ ಮಿತ್ರರು ಇವರಿಗೆಲ್ಲರಿಗೂ ವಂದಿಸ್ತಾ ನಮ್ಮ ಕಮಿಟಿ ಎಲ್ಲ ಸದಸ್ಯರನ್ನು ನೆಲೆಸಿಕೊಳ್ತಾ ಹಾಗೆ ಎಲ್ಲ ವಿದ್ಯಾರ್ಥಿಗಳನ್ನು ಹಾಗೂ ವಿದ್ಯಾರ್ಥಿಗಳ ಮಾತಾಪಿತರನ್ನು ಕೂಡ ವಂದಿಸ್ತಾ ಈ ದಿವಸ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ನಮ್ಮ ಸ್ಕೂಲ್ನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಹಲವು ಮಜಲುಗಳಲ್ಲಿ ಈಗಾಗಲೇ ಅವರವರ ಜೀವನವನ್ನು ಕಂಡುಕೊಂಡಿದ್ದಾರೆ. ವಿದ್ಯಾಶಾಲೆ ಅಂತ ಹೇಳಿದರೆ ದೇವಸ್ಥಾನದ ಹಾಗೆ ಅದು ಇರುತ್ತದೆ ಮತ್ತು ಇರುತ್ತದೆ. ನಾವಿರುವಾಗಲೂ ಇರುತ್ತದೆ, ನಮ್ಮ ಕಾಲದಲ್ಲಿ ಕೂಡ ನಾವು ನೋಡಲಿಕ್ಕೆ ಆಗುತ್ತೆ, ನಮ್ಮ ನಂತರ ಕೂಡ ಇದು ಬೆಳೆಯುವಂಥ ಒಂದು ಸಂಸ್ಥೆ. ಇದರಲ್ಲಿ ಪೂರ್ಣವಾಗಿ ನಮಗೆ ಸಹಕಾರ ಕೊಡ್ತಾ ಇರುವಂಥ ಎಲ್ರಿಗೂ ವಂದಿಸ್ತಾ ನೀವೆಲ್ಲ ಕಾಯ್ತಾ ಇರುವಂಥ ಅವಕಾಶಗಳಿಗಾಗಿ ಮಕ್ಕಳ ದೃಶ್ಯ ನೋಡಲಿಕ್ಕಾಗಿ ನಾನು ನನ್ನ ಮಾತುಗಳನ್ನು ಮುಗಿಸುವೆ. ಎಲ್ರಿಗೂ ಶುಭವಾಗಲಿ. Thank you, sir, for your inspiring words. Let's make the end of the formal function with a vote of thanks and appreciation and gratitude to all those who make this evening a grand success. May I request the secretary of our school committee, Shri Krishna Prasad Kidalaya, to propose the vote of thanks. ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳು ನರಿಮುಗರು ಇದರ ಹೊನಲು ಬೆಳಕಿನ ಕ್ರೀಡೋತ್ಸವ ವಾರ್ಷಿಕೋತ್ಸವ 2022-23 ಈ ಒಂದು ಕಾರ್ಯಕ್ರಮದ ಮೊದಲನೇ ಭಾಗ ಸಭಾ ಕಾರ್ಯಕ್ರಮದ ಅಂತ್ಯದಲ್ಲಿ ನಾವಿದ್ದೇವೆ. ಅತ್ಯಂತ ಖುಷಿ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಹೃದಯ ತುಂಬಿ ಬರ್ತಾ ಇದೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ತಮ್ಮೆಲ್ಲರ ಸಹಕಾರದಿಂದ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಿರಿಯರು ಆದಂತಹ ನಮ್ಮ ಶಾಲಾ ಅಧ್ಯಕ್ಷರು ಆದಂತಹ ಶ್ರೀಯುತ ಜಯರಾಮ ಕಿದಿಲಾಯ ಅವರಿಗೆ ಸಾಂದೀಪನಿ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಹಾಗೂ ಶಿಕ್ಷಕೇತರ ವಿದ್ಯಾರ್ಥಿಗಳ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೂರಿನವರೇ ಆದ ಹೆಮ್ಮೆಯ ಶ್ರೀ ಕೆ ಸುಧಾಕರ ಪುತ್ತೂರಾಯರು, ಮಾನ್ಯ ಜಿಲ್ಲಾ ಉಪನಿರ್ದೇಶಕರು, ಶಾಲಾ ಶಿಕ್ಷಕ ಮತ್ತು ಸಾಕ್ಷರತಾ ಇಲಾಖೆ ಮಂಗಳೂರು, ಇವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಶಾಲೆಯ ಬಗ್ಗೆ ಹೆಮ್ಮೆಯನ್ನ ವ್ಯಕ್ತಪಡಿಸಿ ಎಲ್ಲ ರೀತಿಯ ಸಹಕಾರವನ್ನು ನೀಡುವಂತಹ ಭರವಸೆಯನ್ನ ನೀಡಿದ್ದೀರಿ. ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ ಸರ್. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಪುತ್ತೂರಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪುತ್ತೂರು
ಇದರ ಆಗಿರುವಂತಹ ಶ್ರೀಯುತ ಲೋಕೇಶ್ SR ಅವರು ನಮ್ಮ ಶಾಲೆಯ ಬಗ್ಗೆ ಬಹಳ ಅಭಿಮಾನವಿರುವಂತವರು. ಮಕ್ಕಳಿಗೆ ಹಾಗೂ ಪೋಷಕರಿಗೆ ಕಿವಿ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನೀಡಿದ್ದೀರಿ. ತಮಗೂ ಕೂಡ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಸರ್. ಇನ್ನೋರ್ವರು ನಮ್ಮ ಜೊತೆ ಇರುವಂತವರು ಶ್ರೀ ಬಾಬುಗೌಡ ಪಾಟೀಲ್ ಅವರು, ನಮ್ಮ ಸಜ್ಜನರು, ನಮ್ಮ ಶಾಲಾ ಹಿತಚಿಂತಕರು ಕೂಡ. ದೂರದ ಬಾಗಲಕೋಟೆ, ಮುಧೋಳ ಬಾಗಲಕೋಟೆಯಲ್ಲಿದ್ರು ಕೂಡ ನಮ್ಮ ಶಾಲೆಯ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ನಮ್ಮ ಶಾಲೆಯ ಅಭಿವೃದ್ಧಿಯಲ್ಲಿ ಸಹಕಾರವನ್ನ ನೀಡ್ತಾ ಇರುವಂತವರು ಸರ್. ತಮಗೂ ಕೂಡ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನೋರ್ವರು ಮುಖ್ಯ ಅತಿಥಿಗಳಾಗಿರುವಂತವರು, ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿದ್ದವರು ಅವರು ಶ್ರೀ ಜಗದೀಶ್ PS ಅವರು, ನಮ್ಮ ಶಾಲಾ ಪೋಷಕರು ಕೂಡ ಹೌದು. ಬೆಳ್ಳಾರೆ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಮೇಲೆ ಅಭಿಮಾನವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದೀರಿ. ತಮಗೂ ಕೂಡ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿನಿ, ನಮ್ಮ ಹೆಮ್ಮೆಯ ಶ್ರೀಮತಿ ಗುರುಪ್ರಿಯ ನಾಯಕ್ ಅವರು ಭಾಗವಹಿಸಿ ನಮ್ಮೆಲ್ಲರನ್ನ ಖುಷಿಪಡಿಸಿದ್ದೀರಿ. ತಮಗೂ ಕೂಡ ತಮ್ಮೆಲ್ಲರ ಪರವಾಗಿ, ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಶಿಕ್ಷಕ ರಕ್ಷಕ ಸಂಘದ ಶ್ರೀಯುತ ರಾಕೇಶ್ ರೈ ಕೆಡಂಜೆ ಅವರಿದ್ದೀರಿ. ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರವನ್ನ ನೀಡ್ತಾ ಇದ್ದೀರಿ. ತಮಗೂ ಕೂಡ ಹಾರ್ದಿಕವಾದ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಎಲ್ಲ ಹಿರಿಯರು, ಆಡಳಿತ ಮಂಡಳಿಯ ಸದಸ್ಯರು, ಈ ಸಂದರ್ಭದಲ್ಲಿ ಒಂದು ಮಾತನ್ನ ನಾನು ನೆನಪಿಸಬೇಕಾಗ್ತದೆ. ಈ ಒಂದು ಶಾಲಾ ಆರಂಭದ ದಿನಗಳಲ್ಲಿ ಈ ಒಂದು ಸ್ಥಳದಲ್ಲಿ ಜಾಗ ಆಗ್ಬೇಕು ಅಂತ ಹೇಳಿ ಆದ್ರೆ ಪೂರ್ಣ ಪ್ರಯತ್ನವನ್ನ ಪಟ್ಟವರು, ಜಾಗವನ್ನ ದಾನವನ್ನ ನೀಡಿ ನಮಗೆ ಸಹಕಾರ ನೀಡಿದವರು ದಿವಂಗತ ತೀರ್ಥ ರಾಮಶೆಟ್ರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಆಡಳಿತ ಮಂಡಳಿಯವರಿಗೆ, ಅದೇ ರೀತಿ ಶಾಲಾ ಶಿಕ್ಷಕರ ನೇತೃತ್ವವನ್ನು ವಹಿಸಿದಂತಹ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಜಯಮಾಲಾ VN ಇವರಿಗೆ ಕೂಡ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಈ ಒಂದು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅಥವಾ ಈ ಶಾಲೆ ಇಷ್ಟೊಂದು ಉತ್ತುಂಗಕ್ಕೆ ಹೋಗ್ಬೇಕಾದ್ರೆ ನಮ್ಮ ಶಾಲಾ ಮಕ್ಕಳ ಪೋಷಕರು, ಹೆತ್ತವರು ಮುಖ್ಯ ಕಾರಣಕರ್ತರು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪೂರ್ತಿಯಾಗಿ ಕೈ ಜೋಡಿಸಿ ಉಪಸ್ಥಿತರಿರುವಂತಹ ಎಲ್ಲ ಪೋಷಕ ಮಿತ್ರರು, ಹೆತ್ತವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವಿವಿಧ ಸಂಘ ಸಂಸ್ಥೆಗಳು, ನಮ್ಮ ಮೇಲೆ ಅಭಿಮಾನವಿಟ್ಟು ಬಂದಿರುವಂತಹ ವಿವಿಧ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನ ಪ್ರಸರಿಸಲು ಮಾಧ್ಯಮ ಮಿತ್ರರು, ಪತ್ರಕರ್ತರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರಲಿಕ್ಕೆ ಶಿಕ್ಷಕ ಮಿತ್ರರು, ಶಿಕ್ಷಕೇತರ ಮಿತ್ರರು ನಮ್ಮ ಜೊತೆ ಅವಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ತಾ ಇದ್ದೇನೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನ, ಪುಟಾಣಿಗಳನ್ನ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಮಕ್ಕಳಿಗೆ ವಿವಿಧ ರೀತಿಯ ತರಬೇತನ್ನ ನೀಡಿದ ಬೇರೆ ಬೇರೆ ವಿಭಾಗದ ತರಬೇತುದಾರರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಸಮರ್ಪಿಸ್ತಾ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬಾನಲ್ಲಿ ಚಂದಿರ ಈಗಾಗಲೇ ಮಕ್ಕಳ ಒಂದು ಕಾರ್ಯಕ್ರಮವನ್ನು ನೋಡಬೇಕು ಅಂತೇಳಿ ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ. ಎಲ್ರಿಗೂ ಮುಂದಿನ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರಲಿ.
ಎಲ್ರಿಗೂ ಈ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೂ ಧನ್ಯವಾದವನ್ನು ಸಮರ್ಪಿಸಿ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಂದನೆಗಳು. ಥ್ಯಾಂಕ್ ಯು ಸರ್. ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದೆ ನಮ್ಮ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಮತ್ತು ಸಾಹಸ ಪ್ರದರ್ಶನಗಳಿಂದ ದೈಹಿಕ ಕಸರತ್ತಿನಿಂದ ನಿಮ್ಮನ್ನು ರಂಜಿಸಲಿದ್ದಾರೆ. ಇನ್ನು ಮುಂದೆ ನಿಮ್ಮೆಲ್ಲರ ಬಹುನಿರೀಕ್ಷೆಯ ಸಾಂಸ್ಕೃತಿಕ ಸಾಹಸಮಯ ಪ್ರದರ್ಶನಗಳು ಈ ಭವ್ಯ ಕ್ರೀಡಾಂಗಣದಲ್ಲಿ ಪ್ರಸ್ತುತಗೊಳ್ಳಲಿವೆ. ಎಲ್ಲರಿಗೂ ವಂದಿಸುತ್ತಾ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳ ಶಿಶು ಮಂದಿರ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಹೊನಲು ಬೆಳಕಿನ ಕ್ರೀಡೋತ್ಸವ ವಾರ್ಷಿಕೋತ್ಸವ 2022-23ನೇ ಸಾಲಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ವಿದ್ಯಾಭಿಮಾನಿಗಳಾದ ತಾವೆಲ್ಲರೂ ಕೂಡ ಕೊನೆಯವರೆಗೆ ಉಪಸ್ಥಿತರಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸಬೇಕು, ಅವರ ಸಾಧನೆಗಳನ್ನು ನೋಡಿ ಆಶೀರ್ವದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಭವ್ಯ ವೇದಿಕೆಯಲ್ಲಿ ಈ ದಿನ ಯಕ್ಷಗಾನದ ಮೂಲಕ ನಮ್ಮ ವಿದ್ಯಾರ್ಥಿಗಳು ಧ್ಯೇಯ ಜೀವಿ ಹೈಂದವಿ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದಂತಹ ಛತ್ರಪತಿ ಶಿವಾಜಿಯ ಕಥೆಯನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಶಿವಾಜಿ ಮಹಾರಾಜರ ಕಥೆಯನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಸಮೂಹ ನೃತ್ಯಗಳು, ಯೋಗಾಸನ, ಕರಾಟೆ, ಕೂಪಿಕಾ ಸಮತೋಲನ, ಬೆಂಕಿಯಲ್ಲಿ ಒಂದಷ್ಟು ಸಾಹಸಗಳನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಕೋಲಾಟ, ಗೋಪುರ, ಮಲ್ಲಕಂಬ, ತಾಲೀಮು, ಸೈಕಲ್ ಸಾಹಸಗಳು, ಹೀಗೆ ಹಲವು ಸಾಹಸ ಚಟುವಟಿಕೆಗಳನ್ನು ಸಮ್ಮಿಳಿತಗೊಂಡಂತಹ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೀಗ ಇಲ್ಲಿ ಅನಾವರಣಗೊಳ್ಳಲಿಕ್ಕಿದೆ. ಕೊನೆಯದಾಗಿ ದೀಪಾರತಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಗಳು ಮಂಗಳ ಹಾಡಲಿದ್ದಾರೆ. Tenth standard Ritwik. ಕಾರ್ಯಕ್ರಮದ ಮೊದಲ ಅಂಗವಾಗಿ ವಿಘ್ನ ವಿನಾಶಕನಾದ ಗಣಪತಿಯನ್ನು ಆರಾಧಿಸ್ತಾ ಯಕ್ಷವೇಷದಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ವೇದಿಕೆಯಲ್ಲಿ ಆರಂಭ ಮಾಡಲಿಕ್ಕಿದ್ದಾರೆ. ಹಲೋ, ಹರಿ ಓಂ, ಹರಿ ಓಂ.
ಪದವನ್ನು ಧ್ಯಾಯಾಮಿ ಚಿತ್ತೇ ಸದಾ ನೆನೆಯಿರೋ ಜನರನ್ನ ಊರ ವಿಘ್ನೇಶ್ವರನ್ನ Hey,
रत्नगर्भगणपतिं समाश्रयामि सततम् रत्नवचनगीयम् निजचरित्रवैभवम् तुमुलयेश शेखरम् प्रणवमयस्वरूपिणम् शिवसुतं मे भवदमखिलभुवनमङ्गलप्रदम्
LKG ಪುಟಾಣಿಗಳಿಂದ ಒಂದು ಸಾಮೂಹಿಕ ನೃತ್ಯ. ಚಪ್ಪಾಳೆಯೊಂದಿಗೆ ಈ ಪುಟಾಣಿಗಳನ್ನು ಕ್ರೀಡಾಂಗಣಕ್ಕೆ ಸ್ವಾಗತಿಸಿ.
combination of eye movements, expressions, hand gestures. Steps and dance. Bharatanatyam typically involves intense and strong movements and is known to be a very beautiful showcase art of storytelling. However, Bharatanatyam students are ready to perform once again the classical dance here in front of you. Chanda
ಅದರಲ್ಲಿ ಬಹಳ ಅಪರೂಪದ ಮೇರು ವ್ಯಕ್ತಿತ್ವದ ವ್ಯಕ್ತಿಯೊಬ್ಬರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ನಮ್ಮ ವಿದ್ಯಾಸಂಸ್ಥೆಗೆ ಆಗಮಿಸಿದ್ದಾರೆ. ಬೇರಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಶೋಭಾ ಕರಂದ್ಲಾಜೆ ಮೇಡಮ್ ಬಂದಿದ್ದಾರೆ. ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಇನ್ ದ ಸೆಕೆಂಡ್ ಮೋದಿ ಮಿನಿಸ್ಟ್ರಿ. ಸೊ ಈ ಕಾರ್ಯಕ್ರಮಕ್ಕೆ ವಿದ್ಯಾಸಂಸ್ಥೆಯ ಎಲ್ಲರ ಪರವಾಗಿ ಆತ್ಮೀಯವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮೇಡಮ್. ನಮ್ಮ ವಿದ್ಯಾಸಂಸ್ಥೆಯ ಶಿಶು ಮಂದಿರ ವಿಭಾಗದ UKG ವಿದ್ಯಾರ್ಥಿನಿಯರು ಈ ಕ್ರೀಡಾಂಗಣದಲ್ಲಿ ತಮ್ಮ ನೃತ್ಯ ಪ್ರದರ್ಶನವನ್ನು ಮಾಡಲಿಕ್ಕೆ ಸೇರಿದ್ದಾರೆ. ಎಲ್ಲರೂ ದೊಡ್ಡ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಬಹುದು. ನಲಿದಾಡಿ ಬಾಬಾ ಕೃಷ್ಣ ಶ್ರೀ ಗುರುವಾಯೂರಪ್ಪ
ಶಿವನೇರಿ ದುರ್ಗದಲ್ಲಿ ಮಹಾದೇವನ ಬಂಧಕನಾಗಿರುವ ನಾನು ದೇವಗಿರಿಯಲ್ಲಿ ಜನಿಸಿದ ಸಾಧು ಗುಣಾನ್ವಿತೆಯಾದ ಜೀಜಾಬಾಯಿ ಎಂಬಾಕೆಯನ್ನು ವಿವಾಹವಾಗಿ ನನ್ನವರನ್ನೆಲ್ಲ ಕೂಡಿಕೊಂಡು ಜೀವನವನ್ನು ಸಾಗಿಸುತ್ತಿರುವ ನಮಗೆ ಮಕ್ಕಳಿಲ್ಲದ ಕೊರಗು ಮಡದಿಗೆ ಧೈರ್ಯವನ್ನು ಹೇಳಿದ್ದೇನೆ. ಜೊತೆಗೆ ಹರನನ್ನು ಪೂಜಿಸು ಎಂಬುದಾಗಿ ಮಾಡಿದ ಪೂಜಾ ಫಲವಾಗಿ ಮಡದಿ ಗರ್ಭಿಣಿಯಾಗಿದ್ದಾಳೆ. ಶ್ರೀಮಂತ ಹೇಗೆ ಏನು ಎಂಬುದನ್ನು ಅವರನ್ನೇ ಕೇಳುತ್ತೇನೆ. ಜೀಜಾ, ನಿನ್ನ ಮನಸ್ಸಿನ ಬಯಕೆಗಳು ಯಾವುದಿದೆ ಹೇಳು, ಸಂತೋಷದಿಂದ ನಡೆಸಿಕೊಡುತ್ತೇನೆ. ಸ್ವಾಮಿ, ನಿಮ್ಮ ಮಾತು ಕೇಳಿ ಸಂತೋಷವಾಯಿತು. ಒಪ್ಪಾದ ಕವಚವನ್ನ ತೊಟ್ಟು ಖಡ್ಗವನ್ನು ಕೈಯಲ್ಲಿ ಹಿಡಿದು ಜಳಪಿಸುತ್ತಿರಬೇಕು, ತುರಗವನ್ನೇರಿ ಸಂಚರಿಸಬೇಕು ಎಂಬ ಬಗೆ ಬಗೆಯ ಮನಸ್ಸು ಆಗುತ್ತಿದೆ. ವಸ್ತ್ರಭೂಷಣ ಸಾಕು ಎಂದೆನಿಸುತ್ತಿದೆ ಸ್ವಾಮಿ. ಜೀಜಾ, ನಿನ್ನ ಮಾತನ್ನು ಈಡೇರಿಸುತ್ತೇನೆ, ಜೊತೆಗೆ ಉಳಿದ ಕಾರ್ಯಗಳನ್ನೆಲ್ಲ ನೆರವೇರಿಸುತ್ತೇನೆ. ಯಾರಲ್ಲಿ ಎಲ್ಲವೂ ಸಿದ್ಧವಾಗಲಿ. ಬೇಡ
ನಿಜ, ಬಿಜಾಪುರಕ್ಕೆ ತೆರಳಬೇಕಿದೆ. ಸುಲ್ತಾನರಲ್ಲಿ ಇದ್ದು ಕೆಲಸ ಪೂರೈಸಿ ಬರುತ್ತೇನೆ. ನನ್ನನ್ನು ಕಳುಹಿಸಿಕೊಡು. ದಾದಾಜಿಯಲ್ಲಿ ನಿನ್ನ ರಕ್ಷಣೆಗೆ ಹೇಳುತ್ತೇನೆ. ಮುಂದೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. शरीरं सुरूपं तथा वाकलत्रं यशश्चारुचित्रं धनं मेरुतुल्यं मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किम्. कलित्रं धनं पुत्रपौत्रादि सर्वं गृहं बान्धव सर्वमेतद्धि जातम्. मनश्चेन्न लग्नं गुरोरङ्घ्रिपत्नी ततः किं ततः किं ततः किं ततः किम्. सूर्य नमस्कार. शास्त्र विद्या कवित्वादिगद्यं सुपद्यं करोति. मनश्चेन लग्नं गुरोरङ्घ्रिपद्मे ಸೂರ್ಯ ನಮಸ್ಕಾರವು ಆಸನಗಳ ಒಂದು ಗುಚ್ಛವಾಗಿರುತ್ತದೆ. ಸೂರ್ಯ ನಮಸ್ಕಾರವನ್ನು 12 ಬಾರಿ ಅಭ್ಯಾಸ ಮಾಡಿದರೆ 100 ಆಸನ ಪ್ರಾಣಾಯಾಮಗಳನ್ನು ಮಾಡಿದ ಪ್ರಯೋಜನ. ವಿದೇಶೇಷು ಮಾನ್ಯ ಸ್ವದೇಶೇಷು ಧನ್ಯ ಸದಾಚಾರ ವೃತ್ತೇಷು ಮತ್ತೋ ನ ಚಾನ್ಯ. मनश्चेन्न लग्नं गुरोरङ्घ्रिपत्नी ततः किं ततः किं ततः किं ततः किम्. क्षमामण्डले भूपभूपालवृन्दै सदा सेवितं यस्य Yoga is a group of physical, mental, spiritual practices or disciplines which has originated in ancient India. ಯೋಗಕ್ಕೆ ಸುಮಾರು 6000 ವರ್ಷಗಳ ಇತಿಹಾಸವಿದೆ. ಆರೋಗ್ಯಕರ ದೇಹದೊಳಗೆ ಆರೋಗ್ಯಕರ ಮನಸ್ಸನ್ನು ಬೆಳೆಸುವ ಒಂದು ಕ್ರಿಯೆ ಯೋಗ. ಇದು ಮಾನವನ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸ್ಥಿತಿಯನ್ನು ಉನ್ನತ ಹಂತಕ್ಕೆ ಕೊಂಡೊಯ್ಯಲು ಅತ್ಯಂತ ಸಹಕಾರಿಯಾಗಿದೆ. ಯೋಗ ದೇಹಕ್ಕೆ ಪುನರ್ಯೌವನ ನೀಡಿ ನಮ್ಮಲ್ಲಿ ವೈಚಾರಿಕತೆ, ಭಾವನಾತ್ಮಕತೆ ಹಾಗೂ ಸೃಜನಶೀಲತೆಯನ್ನು ಬೆಳೆಸುತ್ತದೆ. ಅಹಂಕಾರ ತುಂಬಿದ ವ್ಯಕ್ತಿತ್ವವನ್ನು ವಿಶಾಲಗೊಳಿಸಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ದೈಹಿಕವಾಗಿ ನಮ್ಮನ್ನು ಸಕ್ರಿಯಗೊಳಿಸುವುದರ ಜೊತೆಗೆ ಮಾನಸಿಕ ಖಿನ್ನತೆಗೂ ಪರಿಹಾರ ನೀಡುತ್ತದೆ ಯೋಗ. ಆದುದರಿಂದಲೇ ಯೋಗ ಅಂದರೆ ಚಿತ್ತವೃತ್ತಿ ನಿರೋಧ ಎಂದು ಕರೆಯಲ್ಪಡುತ್ತದೆ. अरण्येन
वा स्वस्य गेहेन कार्ये न देहे मनो वर्तते मे त्वनर्घ्ये मनश्चेन लग्नं गुरोरङ्घ्रिपत्नी. ಈ ಯೋಗಾಸನ ಪ್ರದರ್ಶನದಲ್ಲಿ ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ಪದ್ಮಾಸನ ರಚನೆ ಮಾಡಿದ್ದಾರೆ. ಅಕರ್ಣ ಧನುರಾಸನ, ಉದ್ಗ್ರಹಣ, ಭೂಮಾಸನ, ಬ್ರಹ್ಮಚಾರಿ ಚಗೇಹಿ ಲಭೇದ್ವಾಂಚಿತಾರ್ಥಃ ವೃಶ್ಚಿಕಾಸನ, ಪಕ್ಷ್ಯಾಸನ, ಅರ್ಧಕಟಿ ಚಕ್ರಾಸನ, ಈ ಎಲ್ಲ ಆಸನಗಳು ಸೊಂಟ, ಬೆನ್ನು, ಕುತ್ತಿಗೆ ಮತ್ತು ಕೈಗಳ ಆರೋಗ್ಯವನ್ನು ಹೆಚ್ಚಿಸಲು ಸಹಕಾರಿ. ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಯೋಗದ ಗುರಿ ಆರೋಗ್ಯ ಸುಧಾರಣೆಯಿಂದ ಹಿಡಿದು ಮೋಕ್ಷ ಸಾಧನೆಯ ತನಕ ಆಗಿದೆ. ಯೋಗವು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಅಭ್ಯಾಸ. ಯೋಗಕ್ಕೆ ಯಾವುದೇ ಜಾತಿ, ಧರ್ಮ, ವರ್ಣ ಇವುಗಳ ಭೇದವಿಲ್ಲ. ಜೋರಾದ ಚಪ್ಪಾಳೆಯ ಮೂಲಕ ಈ ವಿದ್ಯಾರ್ಥಿಗಳ ಸಾಧನೆಯನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇನೆ. ಕೇವಲ ಕೆಲವೇ ದಿನಗಳ ಅಂತರದಲ್ಲಿ ಯೋಗವನ್ನು ಅಭ್ಯಾಸ ಮಾಡಿ ಈ ಪುಟಾಣಿಗಳು ಇಂದು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಚಪ್ಪಾಳೆಯ ಮೂಲಕ ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಯೋಗ ಮನಸ್ಸಿನಲ್ಲಿ ಆಗುವ ಚಿತ್ತವೃತ್ತಿಗಳನ್ನು ನಿರೋಧಿಸಲು ಬಹಳ ಸಹಕಾರಿಯಾಗಿದೆ. ಯೋಗದಿಂದಾಗಿ ಮಾಡುವ ಕೆಲಸ ಕೌಶಲಗಳಿಂದ ಕೂಡಿರುತ್ತದೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯನ್ನು ಹೆಚ್ಚಿಸಲು, ಅಭ್ಯಾಸದಲ್ಲೇ ತೊಡಗಿಕೊಳ್ಳಲು ಈ ಯೋಗ ಅತ್ಯಂತ ಸಹಕಾರಿಯಾಗಿದೆ. ಇದರ ಜೊತೆಯಲ್ಲಿ ತೂಕ ನಿಯಂತ್ರಣ, ಒತ್ತಡ ನಿವಾರಣೆ, ದೈಹಿಕ ಸಾಮರ್ಥ್ಯದ ಹೆಚ್ಚಳ, ಸ್ಥೂಲಕಾಯ, ಮಧುಮೇಹ ಮುಂತಾದ ಅನೇಕ ಸಮಸ್ಯೆಗಳನ್ನು ಯೋಗ ಪರಿಹಾರ ಮಾಡುತ್ತದೆ. ಪತಂಜಲಿ ಮಹರ್ಷಿ ನಮಗೆ ನೀಡಿದಂತಹ ಈ ಯೋಗ ಎಂದರೆ ಜೋಡಿಸು ಅಥವಾ ಸೇರಿಸು ಎಂಬ ಅರ್ಥವನ್ನು. ಇನ್ನೊಂದು ರೀತಿ ನೋಡಿದರೆ ಯೋಗವೆಂದರೆ ಸಮಾಧಿ, ಉಪಾಯ, ಸಾಧನ ಎಂಬ ಅರ್ಥಗಳು ಇವೆ. ದೇಹದ ಜೊತೆಗೆ ಮನಸ್ಸು, ಬುದ್ಧಿ, ಭಾವನೆ ಹಾಗೂ ಆತ್ಮಗಳನ್ನು ಜೋಡಿಸುವುದನ್ನು ಯೋಗ ಅಭ್ಯಾಸ ಮಾಡುತ್ತದೆ. ಭೂಮಾಸನ, ಬಕಾಸನ, ಹನುಮಾಸನ, ಗಂಡಬೇರುಂಡಾಸನ ಇವೇ ಮೊದಲಾದ ಆಸನಗಳು ಈ ತೊಡೆಯ ಮಾಂಸಖಂಡಗಳ ಆರೋಗ್ಯವನ್ನು ವೃದ್ಧಿಸಿ ಎದೆಯ ಭಾಗ, ಬೆನ್ನು, ಸೊಂಟದ ಆರೋಗ್ಯವನ್ನು ವೃದ್ಧಿಸಲು ಸಹಕಾರಿಯಾಗಿದೆ. ಯಶೋ ಮೇ ಗತಂ ದಿಕ್ಷು ದಾನ ಪ್ರತಾಪ ಜಗದ್ವಸ್ತು ಸರ್ವಂ ಕರೇಯ ಪ್ರಸಾದಾತ್ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪತ್ನಿ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಆರೋಗ್ಯಕರ ದೇಹದೊಳಗೆ ಆರೋಗ್ಯಕರ ಮನಸ್ಸನ್ನು ಬೆಳೆಸುವ ಕ್ರಿಯೆ ಯೋಗ. ಇದು ಮಾನವನ
ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸ್ಥಿತಿಯನ್ನು ಉನ್ನತ ಹಂತಕ್ಕೆ ಕೊಂಡೊಯ್ಯಲು ಅತ್ಯಂತ ಸಹಕಾರಿಯಾಗಿದೆ. ಅರಣ್ಯೇನ ವಾ ಸ್ವಸ್ಯ ದೇಹೇನ ಕಾರ್ಯೇ ನ ದೇಹೇ ಮನೋವರ್ತತೆ ಮೇ ತ್ವನರ್ಘ್ಯೇ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪತ್ನಿ ತತಃ ಕಿಂ ತತಃ ಕಿಂ ತತಃ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಿರಂತರವಾಗಿ ಯೋಗದ ಅಭ್ಯಾಸ ನಡೀತಾ ಇದೆ, ಯೋಗದ ತರಗತಿಗಳು ನಡೀತಾ ಇದೆ. ಈ ತರಗತಿಗಳಲ್ಲಿ ಬಹಳ ಉತ್ಸುಕತೆಯಿಂದ ನಮ್ಮ ವಿದ್ಯಾರ್ಥಿಗಳು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಹಾಗೂ ಯೋಗದಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಸ್ಪರ್ಧಿಸುವಂತಹ ವಿದ್ಯಾರ್ಥಿಗಳನ್ನು ಕೂಡ ನಮ್ಮ ಸಂಸ್ಥೆ ತಯಾರು ಮಾಡಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ. ಸ್ವರೂಪಂ ತಥಾ ವಾಕರತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರು ತುಲ್ಯಂ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪತ್ಮೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ರಾಜಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಮತ್ತು ಹಠಯೋಗ ಎಂಬ ಪ್ರಮುಖ ಶಾಖೆಗಳನ್ನು ಹೊಂದಿರುವಂತಹ ಈ ಯೋಗ ನಮ್ಮೆಲ್ಲರ ಜೀವನದ ಒಂದು ಪ್ರಮುಖ ಅಂಗವಾಗಲಿ, ಆರೋಗ್ಯ ವೃದ್ಧಿಯಲ್ಲಿ ಯೋಗ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಲಿ ಅಂತ ಹಾರೈಸ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದೆ ನಮ್ಮ ವಿದ್ಯಾಸಂಸ್ಥೆಯ 1ನೇ ತರಗತಿಯ ಪುಟಾಣಿಗಳಿಂದ ಒಂದು ಸಮೂಹ ನೃತ್ಯ. मिशन मंगलम मंगलम मिशन मंगलम मंगलम मिशन मंगलम. मंजिल दूर 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 है, मुश्किल पास है, फिर भी ख्वाब 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 में ट्विंकल स्टार्स है. मंगलम मिशन मंगलम. मंजिल दूर 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 है, मुश्किल पास है, फिर भी ख्वाब 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 में ट्विंकल स्टार्स है. चांद को करके रहेंगे आज ओवरटेक हम, पूरा चांस है. 3, 2, 1 boom. दिल में मार्स है, क्योंकि दिल में मार्स है. अपने दिल में मार्स है, मिलने की प्यास है. दिल में मार्स है. मंगलम मिशन मंगलम, स्पेस मंगलम, शटल मंगलम, पूल मंगलम, स्वैग मंगलम, हैश मंगलम, टैग मंगलम, प्रेम मंगलम, मिशन मंगलम, काउंटडाउन इग्निशन मंगलम, मंगलम मिशन मंगलम, टेलीस्कोप डायरेक्ट स्वाहा. मंगलम मिशन मंगलम मंगलम मिशन मंगलम. अपने ब्रेन 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 की है कारस्तानी, हम तो ढूंढ 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 ले फायर में पानी, फायर में पानी. अपने देश 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 में सब कुछ मुमकिन है. We don't need 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 no मेहरबानी, no मेहरबानी. थोड़े फेल 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 है, फिर भी पास है. फुल टू मूड 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 में हम बिंदास है. चांद को करके रहेंगे आज ओवरटेक हम, पूरा चांस है.
2ನೇ ತರಗತಿಯ ಪುಟಾಣಿಗಳ ಒಂದು ಸಮೂಹ ನೃತ್ಯ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ಪುಟಾಣಿಗಳು ಅಭ್ಯಾಸ ನಿರತರಾಗಿ ತಮ್ಮ ಮುಂದೆ ಪ್ರದರ್ಶನ ನೀಡಲು ಬಂದಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ನೀಡಿ ಈ ನೃತ್ಯಕ್ಕೆ ಶುಭ ಹಾರೈಸು. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ಬಯಸಿಗೂ ಹಬ್ಬ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ.
ಸತ್ಯ ಧರ್ಮರಸ ಹಾಲಲಿ ಬೆರೆಸಿ ವಾತ್ಸಲ್ಯ ರಸಧಾರೆಯನ್ನುತ ನುಣಿಸುತ್ತ ಆಡಿಸಿದಳು ಮಗನ. ಜೋ ಜೋ ಜೀಜ ಮಾತೆಯ ಮುದ್ದು ಕುಮಾರ ಸ್ವದೇಶ ಸ್ವಧರ್ಮ ನ್ಯಾಯ ರಕ್ಷಕ ನೀನಾಗು. ಜೋ 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 ಸುಕುಮಾರ ಜೋ ಜೋ ಜೀಜಾ ಮಾತೆಯ ಮುದ್ದು ಕುವರ. ಜೋ ಜೋ ಯುದ್ಧ ಮೊಘಲ ವೀರ ಅದಿರ್ಷಾನ್. ಯುದ್ಧ ಮೊಘಲ ವೀರ ಅದಿರ್ಷಾನೆನ್ನುವ ಸೋನಮರ್ತಿಯಲಿ ಅದೇಯ ಬದಲ್ಗಾನ ಬದರ್ ಮೊದಲಾದ ಬಿತ್ತವಾರೋಳ್ ಇಂತೆಂದಾನು. ಅಫ್ಜಲ್ ಖಾನ್, ಬತ್ತಲ್ ಖಾನ್ ಆದಿ ಮಿತ್ರರೇ, ನಾವು ಮೊಘಲರು ವ್ಯಾಪಾರಕ್ಕಾಗಿ ನಾವಿಲ್ಲಿಗೆ ಬಂದು ಈ ಹಿಂದೂ ಭೂಮಿಯಲ್ಲಿ ಅನೇಕ ಕೋಟೆಗಳು ನಮ್ಮ ವಶ ಮಾಡಿದ್ದಾಗಿವೆ. ನಮ್ಮ ಪಾರುಪತ್ಯ ಹೇಗೆ, ಏನೆಲ್ಲ ಮಾಡಿದ್ದೀರಿ? ನುಡಿ
ಸುಲ್ತಾನ್, ನೀವು ಹೇಳಿದ ಮಾತು ಕೇಳಿ ನಾವು ಕೆಲಸ ಮಾಡುತ್ತೇವೆ, ನಮ್ಮ ಜಾಗವನ್ನು ವಿಸ್ತರಿಸುತ್ತೇವೆ. ದೊರೆ, ನಮಗೆ ಬೇಕಾದವರನ್ನು ಆಮಿಷ ತೋರಿ ನಮ್ಮ ಬಳಗಕ್ಕೆ ಸೇರಿಸುತ್ತೇನೆ. ನಮಗೆ ಅದು ಅನುಕೂಲ. ಸುಲ್ತಾನ್, ನಾನು ನಿಮ್ಮೊಂದಿಗೆ ಹಿಂದೂಗಳನ್ನು ಮರುಳು ಮಾಡಿ ನಮ್ಮಲ್ಲಿಗೆ ಬರುವಂತೆ ಮಾಡುತ್ತೇನೆ, ಶಹಾಜಿಯನ್ನು ಮುಂದಿಟ್ಟುಕೊಂಡು. ಸುಲ್ತಾನ್, ನಾವಿದ್ದೇವೆ, ಹೆದರಬೇಡಿ. ಸುಲ್ತಾನ್, ನಮ್ಮ ಶೌರ್ಯ ಪ್ರಬಲವಾಗಿದೆ, ಹೆದರಬೇಡಿ. ಸುಲ್ತಾನ್, ಹೆದರಬೇಡ. ನಾನು ಸೇನೆಯನ್ನು ಕೂಡಿ ಹೋದ್ರೆ ದೇಗುಲವನ್ನು ಕೆಡಹಿ ಅಲ್ಲಿ ನಮ್ಮ ಪ್ರಾರ್ಥನಾ ಮಂದಿರ ನಿರ್ಮಾಣ, ಸುಲಿಗೆ, ದರೋಡೆ ಎಲ್ಲ ಮಾಡಿಕೊಂಡು ಇದ್ದೇನೆ. ನಮ್ಮ ಬಲ, ದ್ರವ್ಯ
ಹೆಚ್ಚಾಗಲು ಬೇಕಾದ ರೀತಿ ಜಾಗೃತರಾಗಿರಿ. ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಜೊತೆಗಿದ್ದಾರೆ. ಶ್ರೀಮತಿ ಮೋಹಿನಿ ಕರಂದ್ಲಾಜೆ ಇವರು ನಮ್ಮ ವಿದ್ಯಾಸಂಸ್ಥೆಯ ಆರಂಭದ ದಿನಗಳಲ್ಲಿ ನಮ್ಮಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಈ ದಿನ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯ ಎಲ್ಲರ ಪರವಾಗಿ ಶ್ರೀಮತಿ ಮೋಹಿನಿ ಕರಂದ್ಲಾಜೆ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಅವರ ಸಹೋದರರಾದ ಲಕ್ಷ್ಮಣ ಕರಂದ್ಲಾಜೆ ಕೂಡ ದಂಪತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ 3ನೇ ತರಗತಿಯ ವಿದ್ಯಾರ್ಥಿಗಳಿಂದ ಸಾಮೂಹಿಕ ನೃತ್ಯ. हर गली घर में है लोहे का बंदा, जिस पे उम्र मिटे लहरा वो झंडा. हर गली घर में है लोहे का बंदा, झंडा लोहा लाठी टूटी चीता योद्धा धुआं शोले, उजले शोले उजलते शोले, जिगरा शोले दिल के है शोले, जल जल शोले जल शोले, धरती हिला दे ये हर सीमा तोड़े. जिस पे उम्र मिटे लहरा वो झंडा, हर गली घर में है लोहे का बंदा. जिस पे उम्र मिटे लहरा वो झंडा, हर गली घर में है लोहे का बंदा. आजा आजा हमदम एक हम बने, दिल में खुशी गूंजी है धड़कने. झुके नहीं कभी भी ये पलटने, अरे सुबह हुई तोड़ी सभी बंदिशें. अपने तो मन में अब भड़के है शोला, दम है किसी का कर मुकाबला. लोहा ज्वाला गोला भाला जागा बेटा बोलो शोले, कर्मठ शोले कलकत्ता शोले, उज्जवल शोले गुजराती शोले, क्रांति शोले कित्तूरू शोले, तीर सतेज जो तिरतल तेरी शोले. जिस पे उम्र मिटे लहरा वो झंडा, हर गली घर में है लोहे का बंदा. छूटे नहीं मिलकर ये हाथ रे, सर पे कफन बांधा है जाट ने. जब भी बिगुल बाजेगा जीत का, मन नाच उठेगा और दिल झूमेगा. छुटा रे अंधेरा खुद पे रख तू भरोसा, साथ हमेशा मिले दिल को दिलासा. आजा राजा बाजा जीता जागा ज्वाला ऊंचे शोले, प्रबल ये शोले पंजाबी शोले, ठगन ये शोले अधूरे शोले, पावन शोले अल्लासी शोले, विजय बाल है वीर मराठा शोले. झुके नहीं किसके भी आगे हाँ, तेरा मेरा कौन करे सामना. हर तरफ बजे जीत का जय नगाड़ा, डरा ही ले गाओ यूं मित्रा, साथी हमारा आया पीटो ढिंडोरा. नाच गाए साथ और झूमे जमाना. अभी अभी चक्का बजाए डंका, स्वाद फतेह का बिल्कुल बतैया, तारों में चमके आसमान चिमका. तेरे मेरे दिल पे अब लिखा है नाम इनका.
4 ಮತ್ತು 5ನೇ ತರಗತಿಯ ಹುಡುಗರ ಸಮೂಹ ನೃತ್ಯ. ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸೋಣ. 4 ಮತ್ತು 5ನೇ ತರಗತಿ. आदिवासी जंगल रखवाला रे, आदिकालसी जंगल में रह जयाम, आदिवासी जंगल रखवाला रे. जल जंगल जमीन काजे पूजे रे, आदिवासी दुनिया ने रखवाला रे. बाप देव खतरी काजे पूजे रे, आदिवासी सबसे निराला रे. आदिवासी जंगल रखवाला रे. आदिवासी चोरी में बटवाली रे. सरी माड़ी आदिवासी ने भगवान रे. कोई जुबान ने पाकी बात रखे रे, आदिवासी घोड़ा कायदा वाला रे. संविधान ने पाक मान रखे रे, आदिवासी बाबा साहब वाला रे. आदिवासी ने हक ने लड़ाई लड़ो में. संविधान ने पाक मान रखे रे, आदिवासी बाबा साहब वाला रे. नहर समन जीवन वाला मूछी चढ़ने भिड़ने वाला, नहर समन जीवन वाला मूछी चढ़ने भिड़ने वाला, आदिवासी बाबा पर शेर रे. आदिवासी जंगल रखवाला रे. आदिकालसी जंगल में रह जयाम, आदिवासी जंगल रखवाला रे. ಅವಳಿ ಜನರು ಮತ್ತ ದೇಶ ಮುಖರೆಲ್ಲ ಅವಳಿ ಜನರು ಮತ್ತ ದೇಶ ಮುಖರೆಲ್ಲ ಅವಳಿಗೈಯುತ್ತಲಿಹರವರು ಯವನರು ಹಿ ನಮ್ಮ ವಜಗೊಂಡು ಆಮೇಲೆ ಹವಿಲಿ ಬೆರೆಸುವೆ ಹಿಂದವಿ ಸಾಮ್ರಾಜ್ಯ ಅವಳಿ ಜನರು ಮತ ದೇಶ
ಮುಖರೆಲ್ಲ ಹಾವಳಿಗೈಯೂತಲಿ ಶಹಾಜಿ ಮತ್ತು ಜೀಜಾಬಾಯಿಗೆ ಧೈರ್ಯ ತುಂಬಿ ಶಿವಾಬಾನನ್ನು ಈ ಗುರುಮಠಕ್ಕೆ ವಿದ್ಯೆಗಾಗಿ ಕರೆತಂದಿದ್ದೇನೆ. ಇತರ ಮಕ್ಕಳೊಂದಿಗೆ ಬೆಳೆದು ಬೆಳಗುತ್ತಾನೆ. ಮೊಘಲರ ಉಪಟಳವನ್ನು ನಾಶ ಮಾಡಲು ಈತನೇ ಯೋಗ್ಯ. ಮಕ್ಕಳೇ, ವಕ್ರದುಂಡ ಮಹಾಕಾಯ ಸೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನೌ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯೋ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಗುರುಮಠ ಗಂದಿಲಿ ಬಂದಿಗ ತರಳರ ಗುರುಮಠ ಗಂದಿಲಿ ಬಂದಿಗ ತರಳರ ಗುರುವರ ಈಕ್ಷಿಸುತ್ತ ಗುರುವರ ಈಕ್ಷಿಸುತ್ತ ಹರುಷದಿ ಬೇಡರು ಅರಿಯುದ ವಿದ್ಯೆಯ ಹರುಷದಿ ಬೇಡರು ಅರಿಯುದ ವಿದ್ಯೆಯ ತೆರವುಳುದ ಮೇಲೆ ಗುರುಮಠ ಗಂದಿಲಿ ಬಂದಿಗ ತರಳರ ಗುರುವರ ಈಕ್ಷಿಸುತ್ತ ಮಕ್ಕಳೇ, ಎಲ್ಲ ರೀತಿಯ ವಿದ್ಯೆಗಳನ್ನು ಈ ಗುರುಮಠದಲ್ಲಿ ನಾನು ನಿಮಗೆ ಅರುಹಿದ್ದೇನೆ. ಇನ್ನು ಮುಂದಕ್ಕೆ ಹಿಂದೂಗಳ ರಕ್ಷಣೆ ನಿಮ್ಮಿಂದ ಯಾವ ರೀತಿ ಆದೀತು ನೋಡೋಣ. ಮಗಲ ಎದ್ದು ಬೇಳಿನು ಮಗಲ ಎದ್ದು ಬೇಳಿನ ಸದ್ದು ಮಾಡದೆ ಗಲಿದೆ ಸಕಲವ ಇಂದು ಬಲವೇಲಿವರು ಜೊತೆಯಲ್ಲಿ ಬೆತ್ತರಿವರು ಗುರುಗಳೇ, ಇವರು ಪೆದ್ದರು. ನಾವು ಹಾಗಲ್ಲ, ಸದ್ದು ಮಾಡದೆ ವಿದ್ಯೆ ಕಲಿತೆವು. ನಾವು ಏನು ಬೇಕಾದ್ರೂ ಮಾಡಿದೆವು.
ಗಿಡ ಮರದಲ್ಲಿ ಗುರುಗಳೇ, ನಿಮ್ಮ ಅನುಗ್ರಹದಿಂದ ಸರ್ವರನ್ನು ಗೆದ್ದೆನು. ಗುರುಭ್ಯೋ ನಮಃ. ಗುರುಗಳೇ, ಗಿಡಮರಗಳಲ್ಲಿ ನನ್ನ ಹುಡುಗಾಟ ತೋರೆನು. ದಟಿಗರು ಆ ಮೊಗಲರು ನನ್ನ ಎದುರಾದರೆ ಅವರ ಶಿರವನ್ನೇ ಚೆಂಡಾಡುವೆನು. ಯೋಚನೆಯನ್ನು ಬಿಡಿ. ಶಿವಾಜಿ, ನಿನ್ನ ಧೈರ್ಯಕ್ಕೆ ಮೆಚ್ಚಿದ್ದೇನೆ. ನಿನಗೆ ಶುಭವಾಗಲಿ. ನೀವೆಲ್ಲ ಇನ್ನು ಸ್ವಸ್ಥಾನಕ್ಕೆ ತೆರಳಿರಿ. ಮುಂದೆ 4 ಮತ್ತು 5ನೇ ತರಗತಿ ಹುಡುಗಿಯರಿಂದ ಸಾಮೂಹಿಕ ನೃತ್ಯ. ಪ್ರೋತ್ಸಾಹದ ಒಂದು ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಕೊಡವಾ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವಾ
ಸಂಸ್ಕಾರಯುತ ಸರ್ವತೋಮುಖ ಬೆಳವಣಿಗೆ ಶಿಕ್ಷಣ ನೀಡುತ್ತಿರುವಂತಹ ಕಡಬದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸರಸ್ವತಿ ವಿದ್ಯಾಲಯ. ಇಲ್ಲಿನ ಸಂಚಾಲಕರಾದ ಶ್ರೀಮಾನ್ ವೆಂಕಟರಮಣ ಸರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲರ ಪರವಾಗಿ ತುಂಬ ಹೃದಯದ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಹಾಗೆ ಭಾರತಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉರದೇ ಗುಲದ ಮನದವರಾರಿಹರು ಜನನಿ ಅಮ್ಮ ಜನನಿ, ನಮ್ಮ ಈ ನಾಡಿನಲ್ಲಿ ಇರುವಂತಹ ಪ್ರಖ್ಯಾತವಾದ ಅನೇಕ ದೇಗುಲಗಳು ನಾಶವಾಗಿದೆ. ನಮ್ಮ ಪೂಜ್ಯನೀಯವಾದ ಈ ಸ್ಥಳಗಳನ್ನು ಹಾಳುಗೆಡಹಿದವರಾರಮ್ಮ ಅಂತ ಹೀನ ಮನದವರಾರು. ಏನಮ್ಮ ಇದು? ಯಾಕಮ್ಮ ಹೀಗೆ? ಹೇಳಬೇಕಮ್ಮ, ಈ ಕೃತ್ಯ ಹೇಗಾಯ್ತು? ಮಗನೇ ಶಿವಾಜಿ, ನಮ್ಮ ನಾಡು ಅಂದು ಇದ್ದ ಚಂದ ಅವರ್ಣನೀಯ. ಆದರೆ ಇಂದಿನ ಈ ಕಷ್ಟಕ್ಕೆ ಮೊಘಲರು ಕಾರಣ ಕಂದ. ಎಲ್ಲೆಡೆಗಳೆಂಬಂತೆ ಅನಾಚಾರ ಅನ್ಯಾಯ ಎಸಗುತ್ತಿದ್ದಾರೆ. ಅವರ ಅಧಟನ್ನು ನಿಲ್ಲಿಸಲು ನಮ್ಮಲ್ಲಿ ಛಲವಿಲ್ಲದಾಯಿತು ಕಂದ. ಕೋಪದೊಳಗೆ ಶಿವಾಜಿಯೋ ಕೊಲುವೆ. ಜನನಿ, ನೀನಿನ್ನು ದುಃಖಿಸಬೇಡ. ಯುದ್ಧ ವಿದ್ಯೆಗಳನ್ನು ಕಲಿತಿದ್ದೇನೆ. ದುಷ್ಟತನವೆಸಗುತ್ತಿರುವ ಪಾಪಿಗಳನ್ನು ಸದೆ ಬಡಿಯುತ್ತೇನೆ. ತನಯಾಡಿದ ಧೈರ್ಯವ ಜನವು ತಾ ಕೇಳ್ದು ಘನತರದ ತೋಷದಿಯು ತರಳನೌ ಬರಸುದಲಿ ಇಂದೆನ್ನ ಜನುಮ ಸಾರ್ಥಕವೆಂದು ತೋಷದಿಯು ಬಿಗಿದಪ್ಪಿದಳು. ಕಂದನ ವಚನವ ಕೇಳುತ್ತಲ ಕಣ
ಸಾರ್ಥಕ ಎಂದಳು ಎನ್ನಯ ತಾಯ್ತನ ಸಾರ್ಥಕ ಚಂದವಾಯ್ತು ಶ್ರೀ ಜನ್ಮ ಕಂದನ ವಚನವ ಕೇಳುತ್ತ ಅಂದಾನಂದವ ಹೊಂದುತ್ತಲೀ ಮಗನೇ, ನಿನ್ನ ವೀರವಾಣಿ ಕೇಳಿದಾಗ ಸಂತೋಷವಾಯಿತು. ಯಾಕೆ ಗೊತ್ತೇ? ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿದ ಈ ತಾಯ್ತನ ಸಾರ್ಥಕವಾಯಿತು. ಯಾರದು? ಗುರುಗಳ ಪಾದಕ್ಕೆ ಮಣಿದೆವು. ಹೀಗೆ ಬರಬೇಕು. ಆಸನವನ್ನು ಸ್ವೀಕರಿಸಿ. ಉಪಚಾರದಲ್ಲಿ ತಪ್ಪಾದರೆ ಕ್ಷಮಿಸಿ. ನೀವಾರು, ಯಾಕೆ ಬಂದುದು ಹೇಳ್ತೀರಾ? ಹಿಂದೂ ಧರ್ಮವ ರಕ್ಷಿಸು. ಹಿಂದೂ ಧರ್ಮವ ರಕ್ಷಿಸು. ಮತ್ತೆ ನೀ ಬಂದ ಮೊಗಲರ ದಂಡಿಸು. ಇಂದು ಆಬಾದಜಾನು ಮೆರೆಯುವನು ಹಂದೆಯವನ ದಟ ನಿಲ್ಲಿಸು. ಹಿಂದೂ ಧರ್ಮವ ರಕ್ಷಿಸು. ಮಾತೆ ಜೀಜಾ, ಶಿವಾಜಿ, ಹಿಂದೂಗಳ ರಕ್ಷಣೆ, ನಮ್ಮ ಸ್ವರಾಜ್ಯದ ಪಾಲನೆ ಇಲ್ಲದಾಗಿದೆ. ಇದು ಶಿವಾಜಿಯಿಂದ ಸಾಧ್ಯ. ಕೇಳುದೆ ಹಿಡಿಗಿಡಿಯಾಗಿ ನಾಳಿನ ದಿನದಲ್ಲಿ ಅನ್ಯಮತಿಯ ಗುಣಧನವನ್ನು ನಿಲ್ಲಿಸುವೆನು. ಗುರುಗಳೇ, ನೀವಾಡಿದ ಮಾತು ಕೇಳಿದಾಗ ಸಿಟ್ಟು ನೆತ್ತಿಗೇರುತ್ತಾ ಇದೆ. ನಿಮ್ಮ ಅಭಿಷ್ಟ ಏನಿದೆಯೋ ಅದು ನನ್ನ ಕರ್ತವ್ಯವೆಂದು ಶಿರಸಾವಹಿಸಿ ಕಾರ್ಯ ಮಾಡಿ ಮೊಘಲರ ಕಬಂದ ಬಾಹುವಿನಿಂದ ಆಗುವ ಕಷ್ಟಗಳನ್ನು ನಿವಾರಿಸಿ ನಾನು ರಕ್ಷಿಸುತ್ತೇನೆ. ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಸಂಸ್ಕಾರ ಕಲಿತವ ಭ್ರಷ್ಟನಾಗಲಾರ ಅನ್ನುವ ಒಂದು ಮಾತಿದೆ. ಈ ಸಂಸ್ಕಾರ ಬರುವುದು ಒಳ್ಳೆಯ ಅಭ್ಯಾಸಗಳಿಂದ. ಇಂತಹ ಒಳ್ಳೆಯ ಅಭ್ಯಾಸಗಳಲ್ಲಿ ಭಜನೆ ಕೂಡ ಒಂದು. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅನ್ನುವ ಮಾತು ನಮಗೆಲ್ಲರಿಗೂ ಗೊತ್ತಿದೆ. ಇದೀಗ ನಮ್ಮ ವಿದ್ಯಾರ್ಥಿಗಳಿಂದ ಭಜನೆ ನೃತ್ಯ. ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ
ಮಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು, ಜಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು, 3 ನಿಮಿಷ ಅವನ ಮರೆಯಲಾಗದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು, ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲ. ಕೃಷ್ಣ ಚಂದದಿಂದ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಗೋವಮೇವ ನೀವ ದೇವ ಬಂದ ನೋಡೆ, ಗೋವಮೇವ ನೀವ ದೇವ ಬಂದ ನೋಡೆ, ದೇವತ ವಾದ್ಯಗಳಿಂದ ಬಂದ ನೋಡೆ. ಗೋವಮೇವ ನೀವ ದೇವ ಬಂದ ನೋಡೆ, ದೇವತ ವಾದ್ಯಗಳಿಂದ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ, ಭಕ್ತವರ ಅತುಲಿತ ಬಲಧಾಮ, ಹನುಮಂತ ಯಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ, ಭಕ್ತವರ ಅತುಲಿತ ಬಲಧಾಮ, ಹನುಮಂತ ಯಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಹನುಮಾನ್ ಜೈ ಪವಮಾನ್. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ನಿರ್ಭಯತ್ವ ಆರೋಗ್ಯ ಕರುಣಿಸೋ, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ, ನಿರ್ಭಯತ್ವ ಆರೋಗ್ಯ ಕರುಣಿಸೋ, ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ, ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಜೈ. ಮುಂದೆ
ನಮ್ಮ ಸಾಹಸಿ ವಿದ್ಯಾರ್ಥಿಗಳಿಂದ ಕರಾಟೆ ಪ್ರದರ್ಶನ, ಹಾಗೆ ಅಲ್ಲಿ ಕೂಪಿಕಾ ಸಮತೋಲನದ ವಿದ್ಯಾರ್ಥಿಗಳು ತಯಾರಾಗಿರಬೇಕು. ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ಬಿಲೀವ್. ನನ್ನಿಂದ ಸಾಧ್ಯ ಎಂದು ಮುನ್ನುಗ್ಗಿದರೆ ಪ್ರತಿಯೊಂದು ಕೂಡ ಸಾಧ್ಯ. ಅಸಾಧ್ಯ ಎಂದು ಭಾವಿಸಿ ಯಾವುದು ಕೂಡ ಕೈಗೆಟಕುವುದಿಲ್ಲ. ಕರಾಟೆ ಜಪಾನ್ ಮೂಲದ ಕದನ ಕಲೆ. ಇಲ್ಲಿ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನು ಬಳಸದೆ ವೈರಿಯನ್ನು ಮಣಿಸುವ ತಂತ್ರಗಾರಿಕೆ ಇದೆ. ಇದರಿಂದ ಆತ್ಮಸ್ಥೈರ್ಯ ಹಾಗೂ ಹೋರಾಟದ ಮನೋಭಾವ ನಮ್ಮಲ್ಲಿ ಮೂಡುತ್ತದೆ. ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಕೇವಲ ಕೈಯಿಂದಲೇ ಹಂಚನ್ನು ಹೊಡೆಯುವಂತಹ ಸಾಹಸಿ ಹುಡುಗ. ಅದೇ ರೀತಿ ಕಾಲಿನಿಂದ ಒದೆದು ಹಂಚನ್ನು ಪುಡಿ ಮಾಡುವಂಥ ನಮ್ಮ ಸಾಹಸಿ ವಿದ್ಯಾರ್ಥಿನಿಯರು. ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡುವ. ಕರಾಟೆ ಪಟ್ಟುಗಳನ್ನು ಕಲಿತವರು ಬಹಳ ಸುಲಭವಾಗಿ ಎದುರಾಳಿಗಳನ್ನು ಎದುರಿಸಬಲ್ಲರು. ಈ ಕರಾಟೆಯನ್ನು ಕಲಿಯುವುದಕ್ಕೆ ಹೆಣ್ಣು ಗಂಡು ಎನ್ನುವ ಭೇದ ಇಲ್ಲ, ಬರೀ ಆಸಕ್ತಿ ಮಾತ್ರ ಬೇಕು. Karate students, Hekodachi, Shikodachi, double punch with shout. Ich, Ni, San, Shich, Ni, down block reverse punch Maigari. Ich, Ni, San, left forward stance, move forward double punch, move back double punch, Maigari. Ich, me,
San. Shich. Hekodachi. Nekoshidachi hammer block punch. Ich. Mi. San. Shich. Kamate. Left forward stance. Move forward high toe, move back high toe. Ich. Mi. San. Kamate. Junino. Ich. Mi. San. Shich. Mi. Shich. Mi. Shich. Hich. Ruk. Hekodachi. Pina Nidan. Ich. Mi. San. Shich. Ruk. Shich. Mi. San. Shich. Mi. Kamate. Right. Disperse. Go back. Seniors. ಕರಾಟೆ ಒಂದು ಸ್ವಾಭಿಮಾನಿ ಕಲೆ. ಇದರಲ್ಲಿ ಹೊಡೆತ ಹಾಗೂ ತಡೆತಗಳೇ ಬಹಳ ಮುಖ್ಯ. Kata Pinan Shodan. Ich. Mi. San. Shich. Mi. San. Shich. Hich. Mi. San. Shich. Kamate. Break. Tiles breaking. ಕರಾಟೆ ಕೇವಲ ಆತ್ಮರಕ್ಷಣಾ ಕಲೆಯಾಗಿರದೆ ದೈಹಿಕ ಹಾಗೂ ಮಾನಸಿಕ ಮನೋಜ್ಞಾನದ ಬಲವನ್ನು ಹೆಚ್ಚಿಸುತ್ತದೆ. ಶಿಸ್ತುಬದ್ಧವಾದ ಜೀವನವನ್ನು ರೂಪಿಸಲು ಕರಾಟೆ ಅತ್ಯಂತ ಸಹಕಾರಿಯಾಗಿದೆ. ಜಪಾನಿ ಭಾಷೆಯಲ್ಲಿ ಕರಾಟೆ ಅಂದರೆ ಖಾಲಿ ಕೈ ಅಥವಾ ಎಂಟಿ ಹ್ಯಾಂಡ್ ಎಂದು ಅರ್ಥ. ಕಾಲುಗಳಿಂದ ಒದೆಯುವುದು, ಕೈಗಳಿಂದ ಹೊಡೆಯುವುದು ಹಾಗೂ ರಕ್ಷಣಾತ್ಮಕ ತಡೆಯುವಿಕೆಯನ್ನು ಬಳಸಿಕೊಳ್ಳುವುದು ಈ ಸಮರಕಲೆಯ ವಿಶೇಷ. ದೇಹದ ಶಕ್ತಿಯನ್ನು ಕೇಂದ್ರೀಕರಿಸಲು ಸಾಕಷ್ಟು ಒತ್ತನ್ನು ಈ ಕರಾಟೆಯಲ್ಲಿ ನೀಡಲಾಗುತ್ತದೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕರಾಟೆಯನ್ನು ಅಭ್ಯಾಸ ಮಾಡಿದಂತಹ ವಿದ್ಯಾರ್ಥಿನಿಯರಿಂದ ಇದೀಗ ಒಂದು ವಿಶೇಷ ಪ್ರದರ್ಶನ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ ಈ ಸಾಹಸಿಗರನ್ನು.
ಸಾಧನೆಗೆ ಮಹಾ ಬುದ್ಧಿವಂತಿಕೆಯನ್ನು ಬೇಕಾಗಿಲ್ಲ. ಹಿಡಿದ ಕೆಲಸವನ್ನು ಕೈಬಿಡದೆ ಸಾಧಿಸುವ ಛಲವೊಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನುವುದಕ್ಕೆ ನಮ್ಮ ಈ ವಿದ್ಯಾರ್ಥಿಗಳೇ ಸಾಕ್ಷಿ. ಉರಿಯುವ ಹೆಂಚನ್ನು ಕೈಯಿಂದ ಪುಡಿ ಮಾಡುವಂತಹ ಸಾಹಸ, ಕರಾಟೆ ದೇಹವನ್ನು ಎಷ್ಟೊಂದು ಮಟ್ಟಿಗೆ ಹುರಿಗಟ್ಟಿಸುತ್ತದೆ ಅನ್ನುವುದನ್ನು ಈ ಒಂದು ಪ್ರದರ್ಶನದ ಮೂಲಕ ನಾವು ತಿಳ್ಕೊಳ್ಬಹುದು. ಸಾವಿರದ 1761 ಕರಾಟೆ ಆರಂಭದ ವರ್ಷ ಎಂಬ ಮಾಹಿತಿ ಇದೆ. ಕರಾಟೆ, ಕುಂಗ್ಫು, ಟೇಕ್ವಾಂಡೋ ಇವು ಸಮರ ಕಲೆಗಳ ಬೇರೆ ಬೇರೆ ರೂಪಗಳಾದರೂ ಕೂಡ ಇವುಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದ್ದರೂ ಕೂಡ ಎಲ್ಲವೂ ಹೋರಾಟಕ್ಕೆ ಸಂಬಂಧಪಟ್ಟ ಕಲೆಗಳೇ ಆಗಿವೆ. ಆತ್ಮರಕ್ಷಣೆ ಹಾಗೂ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಈ ಕರಾಟೆ ಇಂದು ಅತ್ಯಂತ ಜನಪ್ರಿಯವಾಗ್ತಾ ಇದೆ. ಅನೇಕ ವಿದ್ಯಾರ್ಥಿಗಳು ತಮ್ಮ ಸ್ವ ಇಚ್ಛೆಯಿಂದ ಕರಾಟೆ ಕಲಿಯುವುದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ಉರಿಯುವ ಹಂಚಿನಿಂದ ಹಂಚನ್ನು ಕೈಯಿಂದ ಹೊಡೆಯುವಂತಹ ಒಂದು ಪ್ರದರ್ಶನ ನಮ್ಮ ವಿದ್ಯಾರ್ಥಿಗಳು. ಮುಂದಕ್ಕೆ ನಮ್ಮ ವಿದ್ಯಾರ್ಥಿಗಳು ಹಗ್ಗದಲ್ಲಿ ಯೋಗಾಸನ ಮಾಡ್ತಾ ಯೋಗ ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಅದರೊಂದಿಗೆ ಜೊತೆಯಾಗಿ ಕೂಪಿಕಾ ಸಮತೋಲನ, ಒಂದು ಮೇಜು, ಅದರ ಮೇಲೆ ಸೋಡಾ ಬಾಟಲಿಗಳು, ಅದರ ಮೇಲೆ ಮತ್ತೆ ಸ್ಟೂಲನ್ನು ಏರಿಸ್ತಾ ಅದರಲ್ಲಿ ಯೋಗ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು. ಆಧಾರದ ತಳದೊಳಗೆ ದೇಹದ ಗುರುತ್ವ ರೇಖೆಯನ್ನು ಭಂಗಿಯಲ್ಲಿ ಕನಿಷ್ಠತಮ ತೂಗಾಟದೊಂದಿಗೆ ಕಾಪಾಡಿಕೊಳ್ಳುವ ಸಾಮರ್ಥ್ಯ.
ಬಾಟಲಿಗಳ ಮೇಲೆ ಆಸನವನ್ನಿಟ್ಟು ಅದರ ಮೇಲೆ ನಿಂತು ಅಥವಾ ಕುಳಿತು ದೇಹದೊಳಗಿನ ಸಣ್ಣ ಪ್ರಕ್ಷುಬ್ಧತೆಗಳಾದ ಉಸಿರಾಟ, ಪಾದದ ಚಲನೆ ಅಥವಾ ಪಾದಗಳ ಸ್ಥಳ ಬದಲಾವಣೆ ಇವುಗಳನ್ನು ಕ್ರಮಬದ್ಧವಾಗಿ ಮಾಡುವ ಈ ಕೂಪಿಕಾ ಸಮತೋಲನ ಮುಖ್ಯವಾಗಿ ವಿದ್ಯಾರ್ಥಿಗಳ ಏಕಾಗ್ರತೆಯನ್ನು, ಬ್ಯಾಲೆನ್ಸ್ ಅನ್ನು ಅವಲಂಬಿಸಿದೆ. ಸ್ವಾಮಿ ವಿವೇಕಾನಂದರು ಹೇಳುವಂತೆ, ಕಾನ್ಸಂಟ್ರೇಷನ್ ಈಸ್ ದ ಪವರ್ ಆಫ್ ಎನಿ ಸಕ್ಸಸ್. ಏಕಾಗ್ರತೆಯಿಂದ ಏನನ್ನೂ ಸಾಧಿಸಬಹುದು ಎಂಬ ಸಂದೇಶವನ್ನು ಈ ಕೂಪಿಕಾ ಸಮತೋಲನ ನೀಡುತ್ತದೆ. ವ್ಯಕ್ತಿಗೆ ದೈಹಿಕ ಸಾಮರ್ಥ್ಯದ ಜೊತೆಗೆ ಧೈರ್ಯ ಹಾಗೂ ಏಕಾಗ್ರತೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತದೆ. ಇಂತಹ ಸಾಹಸ ಕ್ರೀಡೆಗಳನ್ನು ಮಾಡುವಂತಹ ಈ ಸಾಹಸಿ ವಿದ್ಯಾರ್ಥಿಗಳು ಜೀವನದಲ್ಲಿ ಖಂಡಿತ ಒಂದು ಸಾಹಸವನ್ನು ಸಾಧಿಸ್ತಾರೆ, ಸಾಕಷ್ಟು ಸಾಧನೆಗಳನ್ನು ಮಾಡ್ತಾರೆ ಎನ್ನುವ ಅಚಲವಾದ ನಂಬಿಕೆ ನಮ್ಮದು. ಈ ಸಾಹಸಿ ಮನೋಭಾವ ಉಳ್ಳವರೇ ದೇಶವನ್ನು ಆಳುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಎಂತಹ ಕ್ಲಿಷ್ಟಕರ ಪರಿಸ್ಥಿತಿಗಳಲ್ಲಿಯೂ ಕೂಡ ಮುನ್ನುಗ್ಗುವ ಹಾಗೂ ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಈ ಸಾಹಸಿ ವಿದ್ಯಾರ್ಥಿಗಳೇ ಸಮಾಜದ ಆಸ್ತಿಗಳಾಗಬೇಕು. ಸಾಂದೀಪನಿಯಿಂದ ಇದು ಆರಂಭ ಆಗಬೇಕು. ಶಿಕ್ಷಣದ ಜೊತೆಗೆ ಸಂಸ್ಕಾರ, ಪರಸ್ಪರ ಹೊಂದಾಣಿಕೆ, ಸಾಹಸಿ ಪ್ರವೃತ್ತಿ, ಮಾನವೀಯತೆ ಮುಂತಾದ ಗುಣಗಳನ್ನು ನಮ್ಮ ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕು ಎನ್ನುವ ಮಹತ್ತರ ಉದ್ದೇಶ ಇದರ ಹಿಂದಿನದು. ಇದು ಕೇವಲ ಮನರಂಜನೆಗಾಗಿ ಮಾತ್ರ ಸೀಮಿತವಾಗಿರದೆ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳನ್ನು, ಸಾಹಸಗಳನ್ನು ಹೊರತರುವ ಪ್ರಯತ್ನವನ್ನಾಗಿ ಕೂಡ ಇದನ್ನು ಮಾಡ್ತಾ ಇದ್ದೇವೆ. ಹಗ್ಗದ ಯೋಗಾಸನ ನಡೀತಾ ಇದೆ. ಒಂದು ಹಗ್ಗವನ್ನು ತನ್ನ ಬೆರಳಿನ ಮೂಲಕ ಲಾಕ್ ಮಾಡಿಕೊಂಡು ಅದರಲ್ಲಿ ಆಸನಗಳನ್ನು ಪ್ರದರ್ಶಿಸ್ತಾ ಇದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿಯರು. ಕೇವಲ 2-3 ದಿನದ ತರಬೇತಿಯಲ್ಲಿ ಇಷ್ಟೊಂದು ಸಾಧನೆಯನ್ನು ಮಾಡುವಂತಹ ವಿದ್ಯಾರ್ಥಿಗಳು ಬಹುಶಃ ಭವಿಷ್ಯದಲ್ಲಿ ನಮ್ಮ ದೇಶದ ಆಸ್ತಿಗಳಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಕ್ರೀಡಾಂಗಣದ ಎರಡೂ ಬದಿಗಳಲ್ಲಿ ನಾವು ಕಾಣುವಂಥದ್ದು ಮೇಜಿನ ಮೇಲೆ ಸೋಡಾದ ಬಾಟಲಿಗಳು, ಅದರ ಮೇಲೆ ಸ್ಟೂಲು, ಮತ್ತೆ ಬಾಟಲಿಗಳು, ಮತ್ತೆ ಸ್ಟೂಲು. ಒಂದು ಕಡೆಯಿಂದ ವಿದ್ಯಾರ್ಥಿಯೊಬ್ಬ ಪ್ರಯತ್ನ ಮಾಡ್ತಾ ಇದ್ದಾನೆ, ಹಾಗೆ ಇನ್ನೊಂದು ಕಡೆಯಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ವಿದ್ಯಾರ್ಥಿಗಳನ್ನು ನಾವು ಪ್ರೋತ್ಸಾಹಿಸೋಣ. ಈ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿರಲಿ ಎಂದು ನಾವೆಲ್ಲರೂ ಹಾರೈಸೋಣ. ಹಗ್ಗದ ಮೇಲೆ ಯೋಗ ಪ್ರದರ್ಶನ ನಡೀತಾ ಇದೆ. ಆಸನಗಳ ಪ್ರದರ್ಶನ ಮಾಡ್ತಾ ಇದ್ದಾಳೆ ವಿದ್ಯಾರ್ಥಿನಿ. ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕೂಪಿಕಾ ಸಮತೋಲನದಲ್ಲಿ 6ನೇ ತರಗತಿಯ ಶ್ರಾವ್ಯ ಹಾಗೂ 8ನೇ ತರಗತಿಯ ವಿಘ್ನೇಶ್ ಇವರು ಬಹಳ ಚಾಕಚಕ್ಯತೆಯಿಂದ ಈ ಒಂದು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಹಗ್ಗದ ಯೋಗಾಸನ, ಈಗಾಗಲೇ ನೀವು ನೆಲದ ಮೇಲೆ ಯೋಗಾಸನವನ್ನು ನೋಡಿದಿರಿ. ನೆಲದ ಮೇಲೆ ಯೋಗಾಸನ ಮಾಡುವುದು ಎಷ್ಟು ಕಷ್ಟವೋ ಅದಕ್ಕಿಂತ ಇನ್ನೂ ಹೆಚ್ಚು ಕಷ್ಟಕರ ಈ ಹಗ್ಗದ ಯೋಗಾಸನ. ಆದರೆ ಸಾಧಿಸುವವರಿಗೆ ಯಾವುದೂ ಕಷ್ಟಕರ ಅಲ್ಲ ಎನ್ನುವುದನ್ನು ನಮ್ಮ ವಿದ್ಯಾರ್ಥಿಗಳು ತೋರಿಸಿಕೊಡ್ತಾ ಇದ್ದಾರೆ. ಸಾಧನೆಗೆ ಮಿತಿ ಇಲ್ಲ. ಅಭ್ಯಾಸ ಮಾಡಿದರೆ ಯಾವುದೂ ಕೂಡ ಕಷ್ಟ ಅಲ್ಲ ಅನ್ನುವುದನ್ನು ಅವರು ತೋರಿಸಿಕೊಡ್ತಾ ಇದ್ದಾರೆ.
ಇದರಲ್ಲಿ ಮುಖ್ಯವಾಗಿ ಏಕಾಗ್ರತೆ ಹಾಗೂ ಸಾಹಸ ಪ್ರವೃತ್ತಿ ಮತ್ತು ಧೈರ್ಯ. ಜೋರಾದ ಚಪ್ಪಾಳೆ ಮೂಲಕ ಈ ಸಾಹಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಿ ಕೂಪಿಕಾ ಸಮತೋಲನದಲ್ಲಿ 6ನೇ ತರಗತಿಯ ಶ್ರಾವ್ಯ ಹಾಗೂ 8ನೇ ತರಗತಿಯ ವಿಘ್ನೇಶ್ ಇಂತಹ ಸಾಹಸ ಕ್ರೀಡೆಗಳು ವಿದ್ಯಾರ್ಥಿಗಳಲ್ಲಿ ಧೈರ್ಯದ ಜೊತೆಗೆ ಏಕಾಗ್ರತೆ ಮತ್ತು ಸಾಹಸಿ ಮನೋಭಾವವನ್ನು ಬೆಳೆಸುವುದರಲ್ಲಿ ಸಂಶಯವೇ ಇಲ್ಲ. ಇಂತಹ ಧೈರ್ಯ ಹಾಗೂ ಸಾಹಸಿ ಮನೋಭಾವದ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು, ಮುಂದೆ ನಮ್ಮ ದೇಶವನ್ನು ಆಳುವವರು. ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ಕೂಡ ಮುನ್ನುಗ್ಗುವ ಹಾಗೂ ವಿವೇಚನೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಪಡೆಯುವಂತಹ ಇಂತಹ ಹೆಮ್ಮೆಯ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ ಅನ್ನುವುದಕ್ಕೆ ನಮಗೆ ಮತ್ತಷ್ಟು ಹೆಮ್ಮೆ ಆಗ್ತಾ ಇದೆ. ಇದು ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಾಗಿರದೆ ಸಣ್ಣ ಸಣ್ಣ ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆ, ಸಾಹಸಗಳನ್ನು ಹೊರತರುವ ಒಂದು ಪ್ರಯತ್ನವಾಗಿದೆ. आजा आजा जिंद शामी आने के तले, आजा जरी वाले नीले आसमाने के तले. ಜೀವನದ ನಿಖರತೆಯ ಕಡೆಗೆ, ಸಂಸ್ಕಾರಯುತ ಬಾಳ್ವೆಯ ನುಡಿಗೆ ಕಲಿಸುತ್ತಿದೆ ಪಾಠ ನಮ್ಮೆಲ್ಲರಿಗೆ ಹಗ್ಗದ ಮೇಲಿನ ಈ ನಡಿಗೆ. ಬಾಳಿನ ಪ್ರತಿ ಸಂದರ್ಭದಲ್ಲೂ ನಾವಿಡುವ ಪ್ರತಿಯೊಂದು ಹೆಜ್ಜೆಯೂ ಪ್ರಾಮುಖ್ಯವಾದದ್ದು. ಒಂದು ಹೆಜ್ಜೆ ಎಡವಿದರೂ ನಮ್ಮ ಬಾಳು ಬರಡಾಗುವ ಸಾಧ್ಯತೆ ಇದೆ. ಹಗ್ಗದ ಮೇಲಿನ ನಡಿಗೆಯಲ್ಲಿ ಗಾಂಭೀರ್ಯ, ಏಕಾಗ್ರತೆ, ಧೈರ್ಯ ಹಾಗೂ ಗುರಿ ತಲುಪುವ ದೃಢ ನಿರ್ಧಾರವನ್ನು ಅರಿಯುವ ಶಕ್ತಿ ಅಡಗಿದೆ. रात बिताई है, अखियों की नींद मैंने फूकों से उड़ा दी, गिन गिन तारे मैंने उंगली जलाई है.
ಕರ್ತವ್ಯ ನಮ್ಮನ್ನು ಉತ್ತುಂಗಕ್ಕೆ ಏರಿಸುತ್ತದೆ ಅನ್ನುವುದಕ್ಕೆ ಈ ನಮ್ಮ ವಿದ್ಯಾರ್ಥಿಗಳೇ ಸಾಕ್ಷಿ. ಡೋಂಟ್ ಸ್ಟಾಪ್ ವೆನ್ ಯು ಆರ್ ಟಯರ್ಡ್, ಸ್ಟಾಪ್ ವೆನ್ ಯು ಆರ್ ಡನ್. ಈ ಸುಂದರ ಕಾರ್ಯಕ್ರಮದ ಯಶಸ್ಸಿಗೆ ಹಲವು ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ವಿದ್ಯಾಭಿಮಾನಿಗಳಿಗೂ, ಪೋಷಕ ವೃಂದದವರಿಗೂ ನಮ್ಮ ವಿದ್ಯಾಸಂಸ್ಥೆ ಯಾವಾಗಲೂ ಆಭಾರಿಯಾಗಿರುತ್ತದೆ. ಈ ಕಾರ್ಯಕ್ರಮದ ಸಹಕಾರಕ್ಕಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಜೀವನ ಪಾಠವನ್ನು ಕಲಿಸುವ ಉದ್ದೇಶವನ್ನಿಟ್ಟುಕೊಂಡು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾವು ಹೊನಲು ಬೆಳಗಿನ ಕ್ರೀಡೋತ್ಸವದ ಬಾಬ್ತು ಲಕ್ಕಿ ಡಿಪ್ಪನ್ನು ಆಯೋಜಿಸಿಕೊಂಡಿದ್ದೆವು. ಇದು ಕೇವಲ ದುಡ್ಡು ಮಾಡುವ ಉದ್ದೇಶ ಮಾತ್ರ ಇದರ ಹಿಂದೆ ಇರುವುದಲ್ಲ. ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಜನರು ಒಂದು ವಿಷಯಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾರೆ, ಯಾರ್ಯಾರ ಭಾವನೆಗಳು ಅಥವಾ ಅವರ ರೆಸ್ಪಾನ್ಸ್ ಯಾವ ರೀತಿ ಇರ್ತದೆ, ನಾವು ಯಾವ ರೀತಿ ಮಾತಾಡಬೇಕು ಇನ್ನೊಬ್ಬರಲ್ಲಿ, ಹಾಗೆ ಕೊಟ್ಟಂತಹ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಹೇಳುವ 10 ಹಲವು ವಿಚಾರಗಳನ್ನು ವಿದ್ಯಾರ್ಥಿಗಳು ಕಲಿಬೇಕು. ಇವತ್ತು ಮೊಬೈಲ್ ಯುಗದಲ್ಲಿ ವಿದ್ಯಾರ್ಥಿಗಳು ಇನ್ನೊಬ್ಬರನ್ನು ಫೇಸ್ ಮಾಡೋದಾಗಲಿ, ಒಬ್ಬರ ಜೊತೆ ಮಾತಾಡೋದಾಗಲಿ, ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಕಳೆದುಕೊಂಡಿರುವಂಥದ್ದು ಸತ್ಯ. ಹಾಗಾಗಿ ಈ ಒಂದು ಲಕ್ಕಿ ಡಿಪ್ ಮಾರಾಟ ಮಾಡುವ ವಿದ್ಯಾರ್ಥಿಗಳು ಬೇರೆ ಬೇರೆ ಸಮಾಜದಲ್ಲಿ ಜನರನ್ನು ಸಂಪರ್ಕ ಮಾಡುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಇದನ್ನು ಆಯೋಜಿಸಿದ್ದೆವು. ಇದರ ಡ್ರಾ ಈಗ ನಡೀಲಿಕ್ಕಿದೆ. ಮಾನ್ಯ ಸಚಿವರು ಇದನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ನಮ್ಮ ಊರಿನವರಾದಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಶಾಲೆಯ ಮೇಲೆ ಅಭಿಮಾನ ಗೌರವವಿಟ್ಟು ಸಂಸ್ಥೆಗೆ ಆಗಮಿಸಿದ್ದಾರೆ. ಈ ಸಮಯದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಾಲೆಗೆ ಸಹಕಾರ ಸ್ಫೂರ್ತಿಯನ್ನು ಕೊಡುವಂಥ ನಮ್ಮ ಒಬ್ಬ ಚಿಲುಮೆ ಅವರು. ರಾಜಕೀಯವಾಗಿ ನಾವು ಹೇಳುವುದಲ್ಲ, ರಾಜಕೀಯವಾಗಿ ಬಂದದ್ದೂ ಅಲ್ಲ. ಅವರು ಶಾಲೆಯ ಮೇಲೆ ಗೌರವವಿಟ್ಟು ಬಂದಿದ್ದಾರೆ. ಈ ದಿವಸ ಈ ಶಾಲೆಯಿಂದ ಮಕ್ಕಳು ಹೊರಗಡೆ ಹೋಗುವಾಗ, ಹಣ ಸಂಗ್ರಹ ಮಾಡುವಾಗ ಯಾವ ಮಾತುಗಳು ಬರ್ತದೆ, ಅದನ್ನು ಹೇಗೆ ಫೇಸ್ ಮಾಡಬೇಕು ಎಂಬ ಒಂದು ಕಲ್ಪನೆ ಒಟ್ಟಿಗೆ ಸಂಗ್ರಹವನ್ನು ಹೇಗೆ ಮಾಡಬಹುದು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡಿದಂತಹ ಆ ಲಕ್ಕಿ ಕೂಪನನ್ನು ಅವರು ಡ್ರಾ ಮಾಡಿ ಎಲ್ಲರ ಎದುರಿಗೆ ಡ್ರಾ ಮಾಡ್ತಾ ಇದ್ದೇವೆ. ಫಲಿತಾಂಶವನ್ನು ಪ್ರಕಟಿಸಲಿಕ್ಕಿದ್ದಾರೆ. ಕುಮಾರಿ ಶೋಭಾ ಕರಂದ್ಲಾಜೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಧ್ಯಕ್ಷರು, ಕಾರ್ಯದರ್ಶಿ ಅವರಿಗೆ ಮೆಮೊಂಟೋ ಕೃಷ್ಣನ ಒಂದು ವಿಗ್ರಹವನ್ನು ಕೊಟ್ಟು ಅನುಗ್ರಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನು ಉದ್ದೇಶಿ ಶುಭ ಹಾರೈಸಬೇಕಾಗಿ ಕೇಂದ್ರ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ ಕೇಳ್ತಾ ಇದ್ದಾರೆ. ಸಂದೀಪಿನಿ ಗ್ರಾಮೀಣ ವಿದ್ಯಾಸಂಸ್ಥೆ ನನಗೆ ಅನ್ಸುತ್ತೆ ಇಡೀ ರಾಜ್ಯದ ವಿದ್ಯಾಸಂಸ್ಥೆಗಳಿಗೆ ಒಂದು ಮಾದರಿ. ಗ್ರಾಮೀಣ ಮಟ್ಟದಲ್ಲೂ ಒಂದು ರಾಷ್ಟ್ರೀಯ ಶಿಕ್ಷಣವನ್ನು ಕೊಡ್ಬೋದು, ಸಂಸ್ಕಾರಯುತ ಶಿಕ್ಷಣವನ್ನು ಕೊಡ್ಬೋದು ಅನ್ನೋದಕ್ಕೆ ಸಂದೀಪಿನಿ ಉದಾಹರಣೆ ಆಗಿದೆ ಮತ್ತು ಹೆಮ್ಮೆಯ ಶಾಲೆಯಾಗಿದೆ.
ಇಲ್ಲಿ ಯಾವ ವಿದ್ಯಾರ್ಥಿನಿಯರು ಶಿಕ್ಷಣವನ್ನು ಕಲಿತಾರೆ, ಬರುವಂಥ ದಿನಗಳಲ್ಲಿ ದೇಶದ ಒಂದು ಉತ್ತಮ ಪ್ರಜೆಗಳಾಗಿ ಅವರು ರೂಪುಗೊಳ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರದು. ಈ ಶಾಲೆಗೆ ಕಳುಹಿಸಿದಂಥ ಎಲ್ಲ ತಂದೆ ತಾಯಿಯೊಂದಿಗೆ ಹೆತ್ತವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಇಷ್ಟು ಒಳ್ಳೆಯ ಒಂದು ಶಾಲೆಗೆ ನೀವೆಲ್ಲರೂ ಮಕ್ಕಳನ್ನ ಕಳಿಸಿದ್ದೀರಿ ಮತ್ತು ಅವರೆಲ್ಲರ ಉತ್ತಮ ಪ್ರದರ್ಶನವನ್ನು ನಾವೆಲ್ಲರೂ ಕಣ್ತುಂಬ್ಕೊತಾ ಇದ್ದೀವಿ. ಹೆಚ್ಚೇನು ಮಾತಾಡುವಂಥ ಕಾಲ ಇದಲ್ಲ, ಯಾಕಂದರೆ ನಿಮ್ಮ ಮಕ್ಕಳ ಡ್ಯಾನ್ಸನ್ನು ನೀವು ನೋಡೋದಕ್ಕಾಗಿ ಬಂದಿದ್ದೀರಿ, ನಾನು ಅದಕ್ಕೆ ಬಂದಿದ್ದೀನಿ. ಅದರ ಮಧ್ಯದಲ್ಲಿ ಈ ಕೆಲಸವನ್ನು ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಘಟನೆಯ ಎಲ್ಲರಿಗೂ, ಈ ಸಂಸ್ಥೆಯ ಎಲ್ಲ ಬಂಧುಗಳಿಗೂ ಈ ರೀತಿಯ ಒಂದು ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೊಡಬೇಕು, ನಮ್ಮ ಮಕ್ಕಳಿಗೆ ಸಂಸ್ಕಾರಯುತ ವಿದ್ಯೆಯನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಂಥ ವೇದಿಕೆಯ ಮೇಲಿರುವಂಥ ಎಲ್ಲ ಈ ಶಾಲೆಯ ಬಂಧುಗಳಿಗೂ ಮತ್ತು ಇದರ ಹಿಂದೆ ಇದ್ದಂಥ ಇಷ್ಟು ವರ್ಷಗಳ ಕಾಲ ಈ ಶಾಲೆಯನ್ನು ನಡೆಸಿದಂಥ ಎಲ್ಲ ಹಿರಿಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಬಹಳ ಖುಷಿಯಾಗಿದೆ ಇವತ್ತು ಇಲ್ಲಿ ಬಂದು. ಆಗಾಗ ನಾನು ಬರ್ತಾ ಇರ್ತೀನಿ, ಆದರೆ ಮೊದಲ ಬಾರಿಗೆ ನಾನು ಕ್ರೀಡೋತ್ಸವಕ್ಕೆ ಬಂದಿದ್ದೀನಿ. ತುಂಬ ಆನಂದ ಆಗಿದೆ. ನಿಮ್ಮೆಲ್ಲರಿಗೂ ಮತ್ತೊಂದು ಸರಿ ಅಭಿನಂದನೆಗಳನ್ನು ಮತ್ತು ಈ ಎಲ್ಲ ಮಕ್ಕಳಿಗೆ ಕೂಡ ಶುಭಾಶಯಗಳನ್ನು. ದೇವರು ಒಳ್ಳೇದು ಮಾಡಲಿ. ಖಂಡಿತ ಈ ದೇಶದ ಒಂದು ಉತ್ತಮ ಪ್ರಜೆಗಳಾಗಿ ಬರುವಂಥ ದಿನಗಳಲ್ಲಿ ನೀವು ರೂಪುಗೊಳ್ತೀರಿ. ಇಲ್ಲಿ ಯಾರು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಆದರೆ ಪಠ್ಯದೊಂದಿಗೆ ಸಂಸ್ಕಾರವನ್ನು ಕಲಿತಾರೆ ಅನ್ನುವಂಥದ್ದು ಮುಖ್ಯ. ಉತ್ತಮ ಪ್ರಜೆಗಳಾಗ್ತಾರೆ ಅನ್ನುವಂಥದ್ದು ಮುಖ್ಯ. ಒಳ್ಳೆಯದನ್ನು ಕಲಿತಾರೆ ಅನ್ನುವಂಥದ್ದು ಮುಖ್ಯ. ನಮ್ಮ ದೇಶದ ಯಾವ ಆಚಾರ ವಿಚಾರ ಹಬ್ಬ ಹರಿದಿನ ಇದೆ ಅದನ್ನು ಕಲಿತಾರೆ ಅನ್ನುವಂಥದ್ದು ಮುಖ್ಯ. ಇದನ್ನು ಕಲಿಸ್ಕೊಡ್ತು ಇರ್ತಾ ಇರುವಂಥ ಎಲ್ಲ ನಮ್ಮ ಶಿಕ್ಷಕಿಯರಿಗೆ ಮತ್ತು ಈ ಒಂದು ಶಾಲೆಯ ಎಲ್ಲ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ಶೋಭಕ್ಕನಿಗೆ ಅಭಿನಂದನೆಗಳು. ಆ ಭಗವಂತ ನಾವು ನಂಬುವಂಥ ಶ್ರೀಕೃಷ್ಣ ರಾಜ್ಯದ ಇನ್ನೂ ದೊಡ್ಡ ಉನ್ನತ ಹುದ್ದೆಯನ್ನು ಕೊಟ್ಟು ನಮ್ಮೊಂದಿಗೆ ನಾವು ಅವರೊಂದಿಗೆ ಇದ್ದು ಅವರನ್ನು ಮೆರೆಸಲಿ ಅಂತೇಳಿ ಆಶಿಸ್ತಾ ಇದ್ದೇನೆ. ಈ ದಿವಸ ನಮ್ಮ ಇಂದಿನ ಲಕ್ಕಿ ಡಿಪ್ ಕೂಪನ್ನ ಪ್ರಥಮ ಡ್ರಾವನ್ನು ಅವರನ್ನು ನಡೆಸಿಕೊಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಬಹುಮಾನ ವೀಣಾ ನಂಬರ್ 2486 1 ಪವನ್ ಚಿನ್ನ ಪ್ರಥಮ ಬಹುಮಾನ. 24866 ದ್ವಿತೀಯ ಸ್ಥಾನ ಕವನ್ ಬೆದ್ರಾಳ 13376 LED ಟಿವಿ ಕವನ್ ಬೆದ್ರಾಳ. ಅಥರ್ವ BA ತೃತೀಯ ಬಹುಮಾನ ಸಮೃದ್ಧಿ ನಿಲಯ 3539 ತೃತೀಯ ಸ್ಥಾನ. ಟಿಲ್ಟಿಂಗ್ ಗ್ರೈಂಡರ್
1978 ಹೆಸರಿಲ್ಲ. 4ನೇ ಬಹುಮಾನ ಮಿಕ್ಸರ್ ಗ್ರೈಂಡರ್, ಮಿಕ್ಸಿ. ಐದನೇ ಬಹುಮಾನ 1683 ಸಾತ್ವಿಕ್ ರೈ ಎಂ. 5 ಪ್ರೋತ್ಸಾಹಕರ ಬಹುಮಾನವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ಮೊದಲನೆಯದು 3455. ಎರಡನೇ ಬಹುಮಾನ 20330 ಸುಹಾನ್ ಜೈನ್ ನರಿಮೋಗರು. ಮೂರನೇ ಬಹುಮಾನ 14091 14091 ಹೇಮಾವತಿ. 22282 ವಿನಯ್. ಮೊಟ್ಟೆ ತಡಕ. ಐದನೇ ಬಹುಮಾನ 14952 ಕಾಂತಪ್ಪ ಪೂಜಾರಿ. ಲಕ್ಕಿ ಡಿಪೋ ಡ್ರಾ ಮಾಡಿಕೊಟ್ಟಂತಹ ಶೋಭಾಕ್ಕನವರಿಗೂ ಎಲ್ಲ ಕಮಿಟಿ ಸದಸ್ಯರಿಗೂ ಅಭಿನಂದನೆಗಳು. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದರ ಪ್ರೈಸನ್ನು ಫೆಬ್ರವರಿ 4ನೇ ತಾರೀಕಿನ ಒಳಗೆ ಪಡ್ಕೊಂಡು ಹೋಗಬೇಕು. ಅಕಸ್ಮಾತ್ ಇವತ್ತು ಯಾರಲ್ಲೇ ಆದರೂ ಟಿಕೆಟ್ ಇದ್ದರೆ ಪ್ರೈಸನ್ನು ಹೇಳಿದರೆ ಇವತ್ತು ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಕಾರ್ಯಕ್ರಮ ಮುಂದುವರಿಸಿ. ಹಲೋ, ನಮ್ಮ ಶೋಭಕ್ಕನಿಗೆ ಮುಖ್ಯಮಂತ್ರಿ ಸ್ಥಾನ ಒದಗಬೇಕು ಅಂತ ಹೇಳಿ ನಾವು ಕಳೆದ ಸಾಲ ಬಂದಾಗ ಹೇಳಿದ್ದೆ. ಆದರೆ ಕೇಂದ್ರ ಮಂತ್ರಿಯಾಗಿ ಈಗಾಗಲೇ ಆರಿಸಿದ್ದಾರೆ. ಇನ್ನೊಮ್ಮೆ ಹಾರೈಸ್ತೇನೆ, ಅವರು ಮುಖ್ಯಮಂತ್ರಿಯಾಗಿ ಕರ್ನಾಟಕಕ್ಕೆ ಬರಬೇಕು, ನಮ್ಮ ಕರ್ನಾಟಕಕ್ಕೆ ಒಳಿತನ್ನು ಮಾಡಬೇಕು, ಭಾಳ ಸಾಹಸಿ ಅವರು ಅಂತ ಹೇಳಿ ಅವರಿಗೆ ಇನ್ನೊಮ್ಮೆ ಶ್ರೀಕೃಷ್ಣ ಅಲ್ಲಿ ಇನ್ನು ಪ್ರಾರ್ಥಿಸ್ತಾ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೊಂಡಿರೇ ಚಂದದಿವು ಕನಸಿನಲ್ಲಿ ಮೈದೋರುತ್ತ ಬೇಳ್ದಾಳವಾಗಿ ಶ್ರೀದೇವಿ. ಮಗನೇ ಶಿವಾಜಿ, ತರಳ ಶಿವಾಜಿಯೇ ನೀನು ಮರಾಠರ ಮರ್ಯಾದೆ ಉಳಿಸುವರೆಗೆ ಧರಿಸಿ ಖಡ್ಗವ ಮತ್ತೆ ತುರಗವ ನೇರುದ ಧರಿಯಬೇಕರಿಗಳನು. ಮಗನೇ ತುರಗವನ್ನೇರಿ ಖಡ್ಗವನ್ನು ಹಿಡಿದು ದುಷ್ಟ ಮೊಘಲರ ಸರ್ವನಾಶ ಮಾಡಿ ಹಿಂದುತ್ವದ ಪ್ರತಿಷ್ಠೆ ಕಾಪಾಡು ಕಂದ. ಮರಿಸಿ ಅನ್ನನು ತೆರಳೆ ಮುಂದಕ್ಕೆ ನಿರತ ಕೀರ್ತಿಯ ಕೊಡುವೆನು. ಮರೆಯಬೇಡ ಈ ಮಾತ ಪಿತರನು ಹರಗೆ ಶ್ರೀರಕ್ಷೆ. ಮಗನೇ ನೀನು ಯುದ್ಧಕ್ಕೆ ತೆರಳುವ ಕಾಲಕ್ಕೆ ಎನ್ನನ್ನು ಸ್ಮರಿಸಿಕೋ. ಇದೋ ಖಡ್ಗ. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ.
ಪ್ರದರ್ಶನ ನಡೀತಾ ಇದೆ. ಬಿದಿರಿನ ಕೋಲು ಎರಡೂ ಬದಿಗಳಲ್ಲಿ ಬೆಂಕಿನ ಉಂಡೆ, ವಿದ್ಯಾರ್ಥಿಗಳು ದೊಂದಿ ಪ್ರದರ್ಶನವನ್ನು ಮಾಡ್ತಾ ಇರುವಂತದ್ದು. ಅನೇಕ ವಿಧದಲ್ಲಿ ಉಪಯೋಗಿಸಿಕೊಂಡು ಬಂದಿದ್ದಾನೆ. ಅಂತಹ ಉಪಯೋಗಗಳಲ್ಲಿ ಅದನ್ನು ಆತ ತನ್ನ ಮನರಂಜನೆಗಾಗಿಯೂ ಬಳಸಿದ್ದಾನೆ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ಉದ್ದನೆಯ ಕೋಲಿನ ಎರಡೂ ಬದಿಗಳಲ್ಲಿ ಬೆಂಕಿಯನ್ನು ಉರಿಸಿ ಈ ಬೆಂಕಿಯೊಂದಿಗೆ ಸರಸವಾಡ್ತಾ ಇದ್ದಾರೆ. ಉರಿಯುವ ಬೆಂಕಿಯ ಮಧ್ಯೆ ವ್ಯಾಯಾಮ ಮಾಡುವುದು, ಅದರಲ್ಲಿ ವಿವಿಧ ಕಸರತ್ತುಗಳನ್ನು ಪ್ರದರ್ಶಿಸುವುದು, ಇದು ನಮ್ಮ ವಿದ್ಯಾರ್ಥಿಗಳ ಸ್ಫೂರ್ತಿ ಹಾಗೂ ಧೈರ್ಯದ ಪ್ರತೀಕ.
ವಿಷಯವರಿವೆನು ನಾನು. ಕೃಷ್ಣೋಜಿ, ಸುಲ್ತಾನ್ ಹೇಳಿದಂತೆ ಶಹಾಜಿಯನ್ನು ಬಂಧನದಿಂದ ಬಿಟ್ಟು ಕುದುರೆಗೆ ಮತ್ತು ಬರುವ ಔಷಧಿ ಕೊಟ್ಟು ಶಹಾಜಿಯನ್ನು ಕುದುರೆ ಮೇಲೆ ಕೊಳ್ಳಿರಿಸಿ ಕಳುಹಿಸಿ ಶಿವಾಜಿಯನ್ನು ಸಂಧಾನಕ್ಕೆ ಬರಲು ಹೇಳು. ತುಳಜಾಪುರಕ್ಕೆ ಬಂದಿದ್ದೇನೆ. ಆ ತುಳಜಾ ಭವಾನಿಯನ್ನು ಕಡಿಯುತ್ತೇನೆ. ಶಿವನೇರಿ ದುರ್ಗ ಹೊರದೆಲ್ಲ ಗಣಗಳ ಶಿವನೇರಿ ದುರ್ಗ ಹೊರದೆಲ್ಲ ಗಡಗಳ ಒಪ್ಪಿಸು ಕಾದನಿಗೆ. ಶಿವಾಜಿ, ಸಂಧಾನ ನಮ್ಮಲ್ಲಿ. ಶಿವನೇರಿ ದುರ್ಗ ನಿನಗೆ, ಉಳಿದ ಎಲ್ಲಾ ಗಡಗಳನ್ನು ನೀನು ಬಾದಶಾಗೆ ಒಪ್ಪಿಸು. ಖಾನರೇ, ನಿಮ್ಮ ಅಭಿಪ್ರಾಯದಂತೆ ಆಗಲಿ.
ಮಗನೆ ಲಾಲಿಸು ವಿಧಿಯ ಲೀಲೆಯ ಜಗದೊಳಾರಿಗೂ ತಿಳಿಯಲ ಸದಳ ಜಗದೊಳಾರಿಗೂ ತಿಳಿಯಲ ಸದಳ ಸೊಗದ ಎನ್ನಯ ದಿನವು ಸಂದಿತು ಸೊಗದ ಎನ್ನಯ ದಿನವು ಸಂದಿತು ಮುಗುದ ಕೇಳು ಹಿಂದೂ ದೇಶಕ್ಕೆ ಭವಾನಿ ಕರುಣದೀಗೆ ಕಂದ ನಿನ್ನನ್ನು ಒಪ್ಪಿಸಿಗೆ ಮುಂದೆ ನಗೇನು ಹೊಣೆಯದಿಲ್ಲವೂ ಹೊಂದುವೆನು ಪತಿ ಚರಣ ನಾ ಇಂದು ಮಾಡುವೆ ಸಹಗಮನ ಕಂದ ಮಗನೇ, ಏನೆಂದು ಹೇಳಲಿ? ನಿನ್ನ ತಂದೆಯವರ ಮರಣವಾಯಿತು, ಮೊಘಲರ ಮೋಸ ನಮಗೆ ಮುಳುವಾಯಿತು, ನನ್ನ ಸೌಭಾಗ್ಯ ಸಂದಿತು. ಕಂದ, ಇನ್ನೇನು ನನಗೆ ಬೇಕು ಹೇಳು? ಕುವರ, ಹಿಂದೂ ದೇಶಕ್ಕೆ ಆ ಭವಾನಿಯ ಕರುಣದಿಂದ ಕಂದ ನಿನ್ನನ್ನೇ ನಾನು ಒಪ್ಪಿಸಿದ್ದೇನೆ. ಬೇರೆ ಹೊಣೆ ನನಗೇನಿಲ್ಲ. ನಾನು ಪತಿಯ ಚರಣವನ್ನ ಹೊಂದುತ್ತೇನೆ, ಸಹಗಮನವನ್ನ ಮಾಡುತ್ತೇನೆ. ಅಮ್ಮ ನೀನೇ ಉಸಿರನಗೆ ಅಮ್ಮ ನೀನೇ ಉಸಿರು ಎನಗಿ ಒಮ್ಮೆ ನೀನಿಗಳಲಿದೆ ಯಾದಾರೆ ಒಮ್ಮೆ ನೀನಿಗಳಿದೆ ಯಾದರೆ ಹೆಮ್ಮೆ ಹೆಮ್ಮೆ ಉಳಿಯುವುದು ಅಮ್ಮು ಉಳಿಯುವುದು ಹೆಮ್ಮೆ ಎಳಿಯುವುದು ಉಳಿಯುವುದು ನಿನಗೆ ಎನ್ನಾಣೆ ಅಮ್ಮ ನೀನೇ ಉಸಿರು ಎನಗಿ ಒಮ್ಮೆ ನೀನಿಗಳಿದೆ ಯಾದರೆ ಅಮ್ಮ, ಜಗತ್ತಿನಲ್ಲಿ ಮೊದಲ ಗುರುವೇ ತಾಯಿ. ನೀನನ್ನುಸಿರು, ನೀನೇ ಇಲ್ಲವಾದರೆ ಹೇಗಮ್ಮ? ಈ ರೀತಿ ಆಡಕೂಡದು. ನಿನಗೆ ನನ್ನಾಣೆ ತಾಯೇ, ಅಪ್ಪಣೆ ಕೊಡು, ಪ್ರತೀಕಾರ ತೀರಿಸಿ ಬರುವೆ.
ಹಿರವದೂರ್ಯಂ ಸರ್ವ ಸಂಪದವನ್ನು ಈ ದಿನ ಚರಣ ತಲ ಕರ್ಪಿಸಿದೆ ನಿದ ಚರಣ ತಲ ಕರ್ಪಿಸಿದೆ ನಿದ ಸ್ವೀಕರಿಸಿರನಲು ಗುರುವೇ ಮದಗಾದನು ತಾನು ಸರ್ವ ಸಂಪದವನ್ನು ಈ ದಿನ ಶರಣಗಣ ಗರ್ಭಿಸಿದೆ ಎನ್ನುತ್ತಾ ಜನನಿ ಗುರುವೇ, ಇದು ಮೊಘಲರ ಕಬಂಧ ಬಾಹುವಿನಿಂದ ಭರತ ಮಾತೆಯ ದಾಸ್ಯವನ್ನು ಬಿಡಿಸಿ ಹಿಂದವಿ ಸಾಮ್ರಾಜ್ಯ ನಿಮ್ಮ ಪಾದಕ್ಕೊಪ್ಪಿಸಿದ್ದೇನೆ, ಸ್ವೀಕರಿಸಿದೇವಾ? ಮಗನೇ ಮೆಚ್ಚಿದೆ ನಿನ್ನ ನಡತೆಗೆ, ಮಗನೇ ಮೆಚ್ಚಿದೆ ನಿನ್ನ ನಡತೆಗೆ, ಸೊಗಸು ತಂದಿಗೆ ಭರತ ಭೂಮಿಗೆ, ಸೊಗಡು ತಂದಿಹೆ ಭರತ ಭೂಮಿಗೆ, ವಿಗಡ ಸಜ್ಜನಗಳದಿ ನಿನಗೆ ಪಟ್ಟ ಕಟ್ಟುವೆವು. ಕಂದ ಶಿವಾಜಿ, ನಿನ್ನ ಕಾರ್ಯವೈಖರಿಗಳಿಗೆ ಮೆಚ್ಚಿದ್ದೇವೆ. ಭರತ ಭೂಮಿಯನ್ನು ಸ್ವತಂತ್ರಗೊಳಿಸಿ ನಿನಗೆ ಪಟ್ಟ ಕಟ್ಟುವೆವು, ಸ್ವೀಕರಿಸು ಕಂದ. ಜಯ ಜಯ ದೇವಿ ತುಳಜಾ ಭವಾನಿಗೆ, ದೇವಿ ತುಳಜಾ ಭವಾನಿ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರನಂಶದಿಂದಲೇ ಜೀಜಾಬಾಯಿಯ ಪುರವನು ಪಾವನಗೊಳಿಸುತ್ತಲೇ ಧರೆಯಲ್ಲಿ ಧನಿಸಿದ ಶಿವಾಜಿ ರಾಜನು ಪೊರೆದನು ಹಿಂದೂಗಳೆಲ್ಲರನು, ಪೊರೆದನು ಹಿಂದೂಗಳೆಲ್ಲರನು, ಪೊರೆದನು ಹಿಂದೂಗಳೆಲ್ಲರನು, ಪೊರೆದನು ಭಾರತ ಜನನಿಯನು. ಜಯ ಜಯ ದೇವಿ ತುಳಜಾ ಭವಾನಿಗೆ, ಹರ ಹರ ಮಹಾದೇವ, ಆಣುಕಲೆ
ಯಕ್ಷಗಾನ ಆ ಆ ತಾನಿ ತಂದಾನ ತಂದನಾನ 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 ಆಕಾಶದಚ್ಚಿನ ಸಿರಿಲೋಕದೊಡೆಯೇನು ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಬೆಳ್ಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಬೆಳ್ಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಕುಳ್ಳಿಗ ಪರಶಿವ ಜಟೆಯಾಗೆ ಕುಳ್ಳಿಗ ಪರಶಿವ ಜಟೆಯಾಗೆ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳ್ಳಿಯ ಬೆಳಕಿನ ಚಂದ್ರಮ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ಬಿಳಿಯಗೆ ಏರುತ್ತಾ ಬಿಳಿಯಗೆ ಏರುತ್ತಾ ಸರಸ್ವತಿಯೊಂದಿಗೆ ಬಿಳಿಯಗೆ ಏರುತ್ತಾ ಸರಸ್ವತಿಯೊಂದಿಗೆ ನಲಿ ನಲಿದಾಡುತ್ತ ಬಂದನ ನಲಿ ನಲಿದಾಡುತ್ತ ಬಂದನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ಆಕಾಶದಚ್ಚಿನ ಸಿರಿಲೋಕದೊಡೆಯನ ಲೋಕೇಶ ಶ್ರೀಗರಿ ಕೊರಳಾಗೆ ಛತ್ರಪತಿ ಶಿವಾಜಿ ಮಹಾರಾಜರು ವಿಶ್ವದ ಇತಿಹಾಸದಲ್ಲಿ ಶ್ರೇಷ್ಠ ಸಂಘಟಕರಲ್ಲಿ ಒಬ್ಬರು. ಬಲಿಷ್ಠ ಹಿಂದೂ ರಾಷ್ಟ್ರವನ್ನು ರೂಪಿಸಿದ ವ್ಯಕ್ತಿಯು
ಅತ್ಯುತ್ತಮ ಸೇನಾ ತಂತ್ರಜ್ಞ, ಕುಶಲ ರಾಜತಾಂತ್ರಿಕ ಮತ್ತು ಪ್ರಬುದ್ಧ ಆಡಳಿತಗಾರ. ತನ್ನ ಶತ್ರುಗಳನ್ನು ತನ್ನ ವಿರುದ್ಧ ಒಂದಾಗಲು ಎಂದೂ ಬಿಡಲಿಲ್ಲ. ಶಿವಾಜಿ ಮಹಾರಾಜನ ತಾಯಿ ಜೀಜಾಬಾಯಿ ಯುವ ಶಿವಾಜಿಯ ಮನಸ್ಸಿನಲ್ಲಿ ಸ್ವರಾಜ್ಯಕ್ಕಾಗಿ ಬೀಜಗಳನ್ನು ಬಿತ್ತಿದಾಗ ಹೈಂದವಿ ಸ್ವರಾಜ್ಯ ಅಡಿಪಾಯವನ್ನು ನಿರ್ಮಿಸಲು ಅವರ ತಂದೆ ಶಹಾಜಿ ಅವರಿಗೆ ಸಹಾಯ ಮಾಡಿದರು. ಅವರ ಸ್ವರಾಜ್ಯವು ಮಾನವೀಯತೆ, ಮೌಲ್ಯಗಳು, ನೈತಿಕತೆ, ನಿರ್ವಹಣೆ ಮತ್ತು ನಾಯಕತ್ವದ ಸ್ತಂಭಗಳ ಮೇಲೆ ನಿರ್ಮಿಸಲ್ಪಟ್ಟಿದೆ. ಆದ್ದರಿಂದ ಅವರು ಕೈಗೊಂಡ ರಾಷ್ಟ್ರ ನಿರ್ಮಾಣದ ವ್ಯಾಯಾಮಗಳಿಗಾಗಿ ಮತ್ತು ಸ್ವರಾಜ್ಯದ ಕಾರಣಕ್ಕಾಗಿ ಜನರನ್ನು ಒಗ್ಗೂಡಿಸುವ ಮೂಲಕ ಭವಿಷ್ಯದಲ್ಲಿ ಎಲ್ಲ ಪೀಳಿಗೆಗೆ ಅವರು ನೆನಪಾಗಿ ಉಳಿಯುತ್ತಾರೆ. ರಾಜನು ಉತ್ತಮ ಕಾರ್ಯಗಳು, ಕಠಿಣ ಶ್ರಮದ ಪರಂಪರೆಯನ್ನು ಬಿಟ್ಟುಬಿಟ್ಟಿದ್ದಾನೆ ಮತ್ತು ನಿಸ್ವಾರ್ಥತೆಯು ಆಧುನಿಕ ಜಗತ್ತಿನಲ್ಲಿ ಉತ್ತಮ ನಾಯಕನಿಗೆ ಮಾದರಿಯಾಗಿದೆ. ಇಂತಹ ಶಿವಾಜಿಯ ಸದ್ಗುಣಗಳು ನಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳೆಯಲಿ ಎಂಬುದು ನಮ್ಮೆಲ್ಲರ ಆಶಯ. Kolata is the traditional folk dance of the state of Karnataka, located in southern India on the western coast. Unlike its northern Indian counterpart Dandiya Ras, it comes in two forms. First, it is performed with colored sticks and usually involves both men and women dancing together. ಕೋಲಾಟ ಒಂದು ಗಂಡು ಕಲೆ. ಗೋಕುಲದಲ್ಲಿ ಶ್ರೀಕೃಷ್ಣನ ಜನನವಾದಾಗ ಯಾದವರು ಕೋಲಾಡುವ ಮೂಲಕ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುವುದು ಮತ್ತು ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನೊಂದಿಗೆ ಬಣ್ಣದ ಕೋಲುಗಳಿಗೆ ಆಟವಾಡುವುದು ಕೋಲಾಟದ ಪ್ರಾಚೀನ ಕಲೆಯನ್ನು ತಿಳಿಸುತ್ತದೆ. ಶಾಲೆಗಳಲ್ಲಿ ಮಕ್ಕಳ ಕಲಿಕೆಗೆ ಪ್ರಚೋದನೆ ನೀಡಬಲ್ಲ ಆವರಣ ಇದ್ದಾಗ ಮಕ್ಕಳು ಸ್ವಯಂ ಸ್ಫೂರ್ತಿಯಿಂದ ಕಲಿಯಲು ಸಾಧ್ಯ. ವಿದ್ಯಾರ್ಥಿಗಳ ಆಂತರಿಕ ಭಾವನೆ, ಉತ್ಸಾಹಗಳನ್ನು ಪ್ರಚೋದಿಸಬಲ್ಲ ವಾತಾವರಣವನ್ನು ಕಲ್ಪಿಸಿದಾಗ ಮಾತ್ರ ತಾವು ಆಡುವ, ಮಾಡುವ, ಹೇಳುವ ಶಕ್ತಿ ಬೆಳೆಯುತ್ತದೆ. ವಿದ್ಯಾರ್ಥಿಗಳ ಕಣ್ಣು, ಕಿವಿಗಳು ತರಗತಿಗಳಲ್ಲಿ ಶಿಕ್ಷಕರನ್ನು ಕೇಳುವುದಕ್ಕೆ ಮಾತ್ರ ಮೀಸಲಾಗಿರದೆ ಮಕ್ಕಳ ಇಂದ್ರಿಯಗಳನ್ನು ಪೋಷಿಸುವ, ಬೆಳೆಸುವ, ಇಂದ್ರಿಯಗಳ ಮೂಲಕ ಜಗತ್ತನ್ನು ಅರಿಯಲು ನೆರವಾಗುವ ಇಂದ್ರಿಯ ಶಿಕ್ಷಣ ದೊರೆಯಬೇಕು. ಇದಕ್ಕಾಗಿಯೇ ಈ ಚಟುವಟಿಕೆಗಳ ಪೂರವನ್ನು ಇಲ್ಲಿ ಜೋಡಿಸಲಾಗಿದೆ. ಪ್ರತಿ ಯಶಸ್ಸಿನ ಹಿಂದೆ ಅನೇಕ ಸೋಲುಗಳು ಇದ್ದೇ ಇರುತ್ತವೆ. ಸೂರ್ಯನಂತೆ ಮಿಂಚಬೇಕಾದರೆ ಸೂರ್ಯನಂತೆ ಉರಿಯುವುದು ಕೂಡ ಅನಿವಾರ್ಯ.
ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯ ಮಾತನಾಡು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯ ಮಾತನಾಡು. ಬಾಗ್ಲಲ್ ಬರ್ದಾರಿ ಮರ ಮಾತನಾಡು, ಹಿತ್ಲಲ್ ಕಿತ್ಲೆ ಮರ ಮಾತನಾಡು. ಬಾಗ್ಲಲ್ ಬರ್ದಾರಿ ಮರ ಮಾತನಾಡು, ಹಿತ್ಲಲ್ ಕಿತ್ಲೆ ಮರ ಮಾತನಾಡು. ಕೋಟೆ ದಾಟಿದ್ರೆ ಬಾಗಲ್ ಮನೆ ಮಾತನಾಡು, ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯ ಮಾತನಾಡು. ಸುತ್ತಮುತ್ತ ಸೂರ್ಯಪಾನ ಮಾತನಾಡು, ನಟ್ಟ ನಡುವೆ ಸುಂದರಪಾನ ಮಾತನಾಡು. ಸುತ್ತಮುತ್ತ ಸೂರ್ಯಪಾನ ಮಾತನಾಡು, ನಟ್ಟ ನಡುವೆ ಸುಂದರಪಾನ ಮಾತನಾಡು. ಕೋಟೆ ದಾಟಿದ್ರೆ ಬಾಗಲ್ ಮನೆ ಮಾತನಾಡು, ಮಾತನಾಡಣ್ಣಯ್ಯ ಮಾತನಾಡು. ಏನಾಡು ಆಗದೋನೆ ಭೋಗದೋನೆ ಮಾತನಾಡು, ನಗರ ನಡುವ ಕಟ್ಟಿನೋನೆ ಮಾತನಾಡು. ಆಗದೋನಿ ಭೋಗದೋನಿ ಮಾತನಾಡು, ನಗರ ನಡುವ ಕಟ್ಟಿನೋನಿ ಮಾತನಾಡು. ಕೋಗಿಲಂಗೆ ಕುಟ್ಟಿಯೆಲ್ಲ ಮಾತನಾಡು, ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯ ಮಾತನಾಡು. ಬಂದರೀಗ ಕರಿಯ ಕಂಬಳಿ ಗದ್ಗೆ ಹೂಡಿ ತಂದು ಕೊಡುವೇನ್ ಗಂಧದ ಬೀಳ್ಯವ. ನಮ್ಮ ಕೇರಿಗೆ ಬಂದರೀಗ ಕರಿಯ ಕಂಬಳಿ ಗದ್ಗೆ ಹೂಡಿ ತಂದು ಕೊಡುವೇನ್ ಗಂಧದ ಬೀಳ್ಯವ. ಸುತ್ತಮುತ್ತ ಸೂರಿ ಪಾನ ನಟ್ಟ ನಡುವೆ ಶೃಂಗಾರ ತೋಟ ಕೋಡಿ ಬಾಗ್ಲು ದಾಟಿ ನಮ್ಮನೆ. ಸುತ್ತಮುತ್ತ ಸೂರಿ ಪಾನ ನಟ್ಟ ನಡುವೆ ಶೃಂಗಾರ ತೋಟ ಕೋಡಿ ಬಾಗ್ಲು ದಾಟಿ ನಮ್ಮನೆ. ಚಲುವಯ್ಯ ಚಲೋ ತಾನಿ ತಂದನ ಚಿನ್ಮಾಯಾರುಕೆ ಕೋಲನ ಕೊಲೆ. ಚಲುವಯ್ಯ ಚಲೋ ತಾನಿ ತಂದನ ಚಿನ್ಮಾಯಾರುಕೆ ಕೋಲನ ಕೊಲೆ. ಚಿನ್ಮಾಯಾರುಕೆ ಕೋಲನ ಕೊಲೆ. ಋತ್ವಿಕ್ 10th ಸ್ಟ್ಯಾಂಡರ್ಡ್ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಪುಟ್ಟ ಮಕ್ಕಳಿಗೆ ಸೈಕಲ್ ಅತ್ಯಂತ ಪ್ರಿಯವಾದ ವಸ್ತು. ತ್ರಿಚಕ್ರದಿಂದ ಹಿಡಿದು ದ್ವಿಚಕ್ರ ಸೈಕಲ್ನಲ್ಲಿ ಅನೇಕ ಸಾಹಸಗಳನ್ನು ಮಾಡುವ ತನಕವೂ ಈ ಒಂದು ಪ್ರೀತಿ ಮುಂದುವರಿಯುತ್ತದೆ. ಸೈಕಲ್ನಲ್ಲಿ ಹ್ಯಾಂಡಲ್ ಹಿಡಿಯದೆ ಕಾಲುಗಳನ್ನು ಮೇಲೆತ್ತಿ ಸಾಹಸ ಮಾಡುವುದು ಮಕ್ಕಳಿಗೆ ಅತ್ಯಂತ ಖುಷಿ ಕೊಡುವಂಥ ಆಟ. ಅದೇ ರೀತಿ ಡಬಲ್ ರೈಡಿಂಗ್, ಟ್ರಿಪಲ್ ರೈಡಿಂಗ್ ಕೂಡ ಅವರ ಸಾಹಸದ ಒಂದು ಭಾಗವೇ ಆಗಿದೆ.
ನಮ್ಮ ವಿದ್ಯಾರ್ಥಿಗಳು ಅದನ್ನು ಮೀರಿಸಿ ಸೈಕಲ್ಗಳಲ್ಲಿ ಅನೇಕ ರೀತಿಯ ಸಾಹಸ ಮಾಡಲು ಇದೀಗ ಈ ಕ್ರೀಡಾಂಗಣಕ್ಕೆ ಬರುತ್ತಿದ್ದಾರೆ. ಸಾಧನೆಗೆ ಮಿತಿ ಇಲ್ಲ, ಸಾಧಕನಿಗೆ ಸ್ಫೂರ್ತಿಯ ಮಾತುಗಳು ಬೇಕು. ಮನಸ್ಸಿದ್ದರೆ ಸಾಧ್ಯ, ಕೈಕಟ್ಟಿ ಕುಳಿತರೆ ಎಲ್ಲವೂ ಅಸಾಧ್ಯ. ಇದರೊಂದಿಗೆ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿ ಋತ್ವಿಕ್ ಅವರು ಮಿಮಿಕ್ರಿಯನ್ನು ಮಾಡ್ತಾ ಇದ್ದಾರೆ. ಅನುಕರಣೆ ಮಿಮಿಕ್ರಿ. भी तेरे जैसा कोई नहीं है, नहीं 100 दिन दुनिया घुमा है, नहीं कहीं तेरे जैसा कोई नहीं. मैं गाया जहां भी बस तेरी याद थी, जो मेरे साथ मुझको तड़पा दिलाती. Drop like that. Oh, laser drop. Fonda down.
pom pom dini dom pum didi pum dini dom pum didi pum dini dom pum didi pum dini dom pum dum dini dom pum didi pum dini dom pum didi pum dini dom pum didi pum dini dom pum.
ಮಲ್ಲಕಂಬ ಈ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಸಾಹಸಿ ಪ್ರವೃತ್ತಿಯುಳ್ಳ ವಿದ್ಯಾರ್ಥಿಗಳ ಸಾಧನೆ ಕೇವಲ ಬೆರಳೆಣಿಕೆಯ ದಿನಗಳ ಅಭ್ಯಾಸದಿಂದ ಇದೆಲ್ಲವೂ ಕೂಡ ಕರಗತ ಮಾಡಿಕೊಂಡಿದ್ದಾರೆ. ಈ ವರ್ಷ ವಿಶೇಷವಾಗಿ ದೂರದ ಬಾಗಲಕೋಟೆಯಿಂದ ಮಲ್ಲಕಂಬ ತರಬೇತಿಗಾಗಿ ರಾಷ್ಟ್ರಮಟ್ಟದ ತರಬೇತುದಾರರು ನಮ್ಮ ವಿದ್ಯಾಸಂಸ್ಥೆಯ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಮಲ್ಲಕಂಬ ಇದು ಈ ನೆಲದ ಅಪ್ಪಟ ದೇಶೀಯ ಕ್ರೀಡೆ. ಕೆಲವು ಮೀಟರ್ ಎತ್ತರದ ಕಂಬವನ್ನು ಕುಸ್ತಿಪಟುಗಳು ಸಾಧನೆಗಾಗಿ ಬಳಸುತ್ತಾರೆ. ಇದರ ಹೆಸರೇ ಹೇಳುವಂತೆ ಇದು ಮಲ್ಲರು ಉಪಯೋಗಿಸುವ ಕಂಬ. ಇಂದು ಹಲವು ದೇಶಗಳಲ್ಲಿ ಈ ಮಲ್ಲಕಂಬ ಜನಪ್ರಿಯ ಕ್ರೀಡೆಯಾಗಿದೆ, ವಿಶ್ವ ಮಾನ್ಯತೆಯನ್ನು ಪಡೆದುಕೊಂಡಿದೆ. ಅಮೆರಿಕಾದಲ್ಲಿ ಮಲ್ಲಕಂಬ ತರಬೇತಿ ಕೇಂದ್ರವಿದೆ. ಯಾವಾಗ ನಾವು ನಮ್ಮತನವನ್ನು ಉಳಿಸಿಕೊಂಡು ಅದಕ್ಕೆ ಗೌರವ ತೋರುತ್ತೇವೋ ಆಗ ಜಗತ್ತು ನಮ್ಮ ಕಡೆಗೆ ತಿರುಗಿ ನೋಡುತ್ತದೆ ಎನ್ನುವುದಕ್ಕೆ ಮಲ್ಲಕಂಬವೇ ಸಾಕ್ಷಿ. ಜರ್ಮನಿ, ಪೋಲೆಂಡ್ ಹಾಗೂ ಮಲೇಷ್ಯಾಗಳಲ್ಲೂ ಈ ಮಲ್ಲಕಂಬ ಜನಪ್ರಿಯವಾಗಿರುವುದನ್ನು ಕಾಣಬಹುದು. ಇದರಲ್ಲಿ ಪ್ರದರ್ಶಿಸುವ ಎಲ್ಲ ಪಟುಗಳು ವೈಮಾನಿಕ ಯೋಗ ಅಥವಾ ಜಿಮ್ನಾಸ್ಟಿಕ್ ರೂಪದಲ್ಲಿವೆ. ಮಲ್ಲಕಂಬದ ಮೂಲವನ್ನು ನಿಖರವಾಗಿ ಹೇಳಲು ಅಸಾಧ್ಯವಾದರೂ ರಾಮಾಯಣ ಹಾಗೂ ಪುರಾತನ ಚಂದ್ರ ಕೇತುಗಡದ ಕುಂಬಾರಿಕೆಗಳಲ್ಲಿ ಮಲ್ಲಕಂಬದ ಉಲ್ಲೇಖವಿದೆ. ಐತಿಹಾಸಿಕ ಮರಾಠ ಸಾಮ್ರಾಜ್ಯದ ವ್ಯಕ್ತಿಗಳಾದ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ, ನಾನಾ ಸಾಹೇಬ್ ಇವರು ಮಲ್ಲಕಂಬವನ್ನು ಅಭ್ಯಾಸ ಮಾಡಿದ್ದರು ಎಂಬ ಉಲ್ಲೇಖವಿದೆ. 1936ರಲ್ಲಿ ಬರ್ಲಿನ್ನಲ್ಲಿ ಇದರ ಪ್ರದರ್ಶನ ನಡೆದಿತ್ತು. 1958ರಲ್ಲಿ ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಮೊದಲ ಬಾರಿಗೆ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಕ್ರೀಡೆಯಾಗಿ ಕಾಣಿಸಿಕೊಂಡಿತು. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಾಹಸಿ ವಿದ್ಯಾರ್ಥಿಗಳು ಮಲ್ಲಕಂಬ ಪ್ರದರ್ಶನದಲ್ಲಿ ಬೇರೆ ಬೇರೆ ರೀತಿಯ ಸಾಹಸನ ಪ್ರದರ್ಶನ ನೀಡುತ್ತಿದ್ದಾರೆ. ಕೇವಲ ಕೆಲವೇ ದಿನಗಳಲ್ಲಿ ಅಭ್ಯಾಸ ಮಾಡಿ ವಿವಿಧ ಪ್ರದರ್ಶನಗಳನ್ನು ಕಲಿತು ಇವತ್ತು ಅನಾವರಣಗೊಳಿಸ್ತಾ ಇದ್ದಾರೆ. ಇಲ್ಲಿ ಧೈರ್ಯ, ಛಲ, ಸಾಹಸಿ ಮನೋಭಾವದ ಈ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹದ ಚಪ್ಪಾಳೆ ಬೇಕು. ಜಾರುವ ಕಂಬ ಏರುವುದು ಮಾತ್ರವಲ್ಲ, ಕಂಬದ ತುದಿಯಲ್ಲಿ ಕಸರತ್ತು ಪ್ರದರ್ಶಿಸುವುದು, ದೊಂದಿ ತಿರುಗಿಸುವುದು ಒಂದು ಸವಾಲೇ ಸರಿ.
ಎದುರಿಸು ಆಂಜನೇಯ, ಗಗನವೇ ಜರುಗಲಿ ಆಂಜನೇಯ, ಗಡಗಡ ನಡುಗಿಸು ಆಂಜನೇಯ, ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ. ಜೈ 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 ಬಜರಂಗಿ ಜೈ ಹನುಮಲ ಲಾಕಿ, ಜೈ 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 ಬಜರಂಗಿ ತಲನ ರಘುನಾಥ ಕಲಾಕಿ, ಜೈ 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 ಬಜರಂಗಿ ಅಲಿ ಪುತ್ರ ಮಹಾಬಲದಾಯಿ, ಜೈ 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 ಬಜರಂಗಿ ಸೈತನಕ್ಕೆ ಪ್ರಭು ಸದಾ ಸಹಾಯಿ. ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ. ಜೈ ಹನುಮಾನ್ जय हनुमान, भूत पिशाच निकट नहीं आवे, महावीर जब नाम सुनावे, संकट से हनुमान छुड़ावे, जन्म जन्म के दुख बिसरावे. ओ भुज बलवा तोरि निंतोने भव भयवा ನೀಗುಬಾ. ಜೈ ಶಿವ ರೂಪನೆ ಬಜರಂಗಿ, ಜೈ ಜೈ ಭವತಾರಕ ಬಜರಂಗಿ. ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬಾ. ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ, ಧನವಾಗಿ ಜಿಗಿದೆ ಕಡಲಾಚೆಗೆ. ತಲೆಮಾರುಗಳ ತಲೆ ಹೋಗುತ್ತಿದೆ, ರಣರಾವಣ ರಾಮದ ಮೀರುತ್ತಿದೆ. ಜಯ ಮಾರುತಿ ನೀನೇ ಗತಿ ಬಾಬಾರ ಬಾಳ ಸಾರಥಿ. ಜೈ 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 ಬಜರಂಗಿ ಬಜರಂಗಿ ಬಜರಂಗಿ, ಜೈ 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 ಬಜರಂಗಿ ಬಜರಂಗಿ ಬಜರಂಗಿ, ಜೈ 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 ಬಜರಂಗಿ ಬಜರಂಗಿ, ಜೈ 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 ಬಜರಂಗಿ. ಓ ಅಣು ಅಣುವು ನಿನ್ನ ಓಂಕಾರ ಪವನ ಸುತ ನೋಡುಬಾ. ಜೈ ಜಗಪಾಲಕ ಬಜರಂಗಿ, ಜೈ ಜೈ ಭಕ್ತ ಕೇಸರ ಬಜರಂಗಿ. ಕಣ ಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡುಬಾ. ರಘುರಾಮ ನೆನೆಯೋ ಅಭಿಮಾನ ಶಿಖರ, ಋಣಿಯಾಗಿ ಇರುವೆ ಜನುಮಾಂತರ. ಕೆಡುಕು ಎನ್ನುವ ಲಂಕಾ ದಹನ ಮಾಡೋ ಗುರುವೇ ತೋರೋ ಕರುಣ. ಸುರವಾನರ ಕೊಡುಬಾಬರ ಪರಶೌರ್ಯ ನಾಶ ಕೇಸರ. ಜೈ 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 ಬಜರಂಗಿ ಜೈ ಹನುಮಲ ಲಾಕಿ, ಜೈ 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 ಬಜರಂಗಿ ತಲನ ರಘುನಾಥ ಕಲಾಕಿ, ಜೈ 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 ಬಜರಂಗಿ ಅಲಿ ಪುತ್ರ ಮಹಾಬಲದಾಯಿ, ಜೈ 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 ಬಜರಂಗಿ ಸೈತನಕ್ಕೆ ಪ್ರಭು ಸದಾ ಸಹಾಯಿ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ಬಜರಂಗಿ 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 ಬಜರಂಗಿ, ಶ್ರೀ ಆಂಜನೇಯಂ. बोलो बोलो रे वायुपुत्र बोलो रे, बम बम बोलो बोलो रे, बोलो रे रामदेव. बोलो बोलो रे वायुपुत्र बोलो रे, बम बम बोलो बोलो रे, बोलो रे रामदेव. वज्रकाय ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ. ತೋಳ್ಬಲ ಕೊಡು ಬೆಂಬಲ ಕೊಡು ಕಲಿಗಳ ಕಲಿ ಆಂಜನೇಯ. ಪಾಹಿ ಪಾಹಿ ಹನುಮ ಧನ್ಯ ನಿನ್ನ ಕಂಡ ಜನುಮ. ಕನ್ನಡ ಕುಲ ಕೀರ್ತಿಯ ಸಿರಿ ನಿನ್ನ ತುಷರ ವೇಗದ ಗುರಿ ಬಾರೋ ಜಗದೋದ್ಧಾರ. ವಜ್ರಕಾಯ ಆಂಜನೇಯ
ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ ಕಪಿರವ ಪ್ರತ್ಯಾಯ ಓಂ ಹಂ ಶುಭಕರ ವಿಷಕರ ದಮ ಶೌರ್ಯಾಯ ಕೈಲಂ ಶ್ರೀರಂ ಅಗಣಿತ ಘಾತಂ ವೀರಂ ಪರಕಶದಾಸಂ ತೇಜಂ ಮಹಾಬಲಾಯ ಧೈರ್ಯದಲ್ಲಿ ಬಜರಂಗ ಬಲಿ ತುಂಬಿರುವೆ ಅಣುರೇಣು ಬಲಿ ನೀನಿರುವ ಧ್ವಜ ಎತ್ತಿದರು ಬೀಗಿದರು ಗೆದ್ದು ಪಾಂಡವರು ನೀನೇ ನಮ್ಮ ಆಧಾರ ನೀಗೂ ಬಾರೋ ಈ ಬಾರ ಬಾಹುಬಲಿ ಅಮೋಘ ಸೀತಾ ಪ್ರಿಯ ಪ್ಲವಂಗ ದೈವೋತ್ತಮ ಶುಭಂಗ ಬಾರೋ ಜಗದೋದ್ಧಾರ ಚಿರಂಜೀವಿ ತಂದೆ ಸಂಜೀವಿನಿ ಪ್ರಾಣ ಕೊಡು ಮಹಾ ಮಹಾದಣಿ ದಾನವರ ಕುಲ ವಿನಾಶಕ ನೀನಿರಲು ಕಷ್ಟ ಯಾವ ಲೆಕ್ಕ ಭಕ್ತರ ಕಾಯೋ ಧೀಮಂತ ದಾಸರು ನಾವು ಹನುಮಂತ ಸರ್ವೋತ್ತಮ ಗುಣೇಂದ್ರ ಜೀವೋತ್ತಮ ಜಿತೇಂದ್ರ ಲೋಕೋತ್ತಮ ಕಪೀಂದ್ರ ಪಾರೋ ಜಗದೋದ್ಧಾರ ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ ದೇವ ಶ್ರೀ ಗಣೇಶ 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 ज्वाला सी चलती है आंखों में जिसके भी दिल में तेरा नाम है Dandiya. Dandiya, a stick representing a sword used in the Dandiya Ras dance. Dandiya Ras or Ras is the socio-religious folk dance originating from Indian state of Gujarat and popularly performed in the festival of Navratri. The dance is performed in the Marwar region of Rajasthan too. Now, presenting Dandiya Ras by our students.
ಇದಕ್ಕೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಲೇಜಿಮ್. श्रीराम रामेति रमे रामे मनोरमे सहस्रनाम तत्तुल्यं रामनाम वरानने.
ಮುಂದೆ ತಾಲೀಮು ಹಾಗೂ ಬೆಂಕಿ ಸಾಹಸಗಳು. ತಾಲೀಮು ಎಂದರೆ ಅಭ್ಯಾಸ ಮಾಡಿಕೊಳ್ಳುವುದು. ಸತತ ಅಭ್ಯಾಸದಿಂದ ಎಷ್ಟೇ ಕ್ಲಿಷ್ಟಕರವಾದುದನ್ನು ಸಾಧಿಸಬಹುದು ಎಂದು ತೋರಿಸಿಕೊಡುವುದೇ ಈ ತಾಲೀಮು. ವಿದ್ಯಾರ್ಥಿಗಳಲ್ಲಿ ಹೋರಾಟ ಮನೋಭಾವ, ಧೈರ್ಯ ತುಂಬುವುದರಲ್ಲಿ ತಾಲೀಮು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ದೇಶದ ಭವಿಷ್ಯ ವರ್ಗ ಕೋಣೆಗಳಲ್ಲಿ ನಿರ್ಮಾಣವಾಗುವುದಕ್ಕಿಂತ ಹೆಚ್ಚಾಗಿ ಆಟದ ಮೈದಾನದಲ್ಲಿ ರೂಪಿಸಲ್ಪಡುತ್ತದೆ. ಯುದ್ಧ ಮೊದಲು ಪ್ರಾರಂಭವಾಗುವುದು ರಾಷ್ಟ್ರದಲ್ಲಿ. ರಾಷ್ಟ್ರಾಭಿಮಾನ ಮೂಡಿ ಬರುವುದು ಬಿಸಿ ರಕ್ತದಲ್ಲಿ. ಬಿಸಿ ರಕ್ತ ಹರಿದು ಬರುವುದು ಸಶಕ್ತ ಮತ್ತು ಚೈತನ್ಯಯುತ ಯುವಕರಲ್ಲಿ. ಶಕ್ತಿ ಮತ್ತು ಚೈತನ್ಯ ಬೆಳೆದು ಬರುವುದು ಉತ್ತಮ ಆರೋಗ್ಯದಲ್ಲಿ. ಆರೋಗ್ಯ ಮೈಗೂಡಿಸಿಕೊಂಡು ಬರುವುದು ಕ್ರೀಡಾ ಶಿಕ್ಷಣದಲ್ಲಿ. ಆರೋಗ್ಯ ಮತ್ತು ಸಶಕ್ತತೆ ಸುಂದರವಾದ ಮನಸ್ಸಿನ ತಳಪಾಯ. ಇದೇ ಈ ಕಾರ್ಯಚಟುವಟಿಕೆಯ ಸದುದ್ದೇಶ. ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ, ದೃಢ ವಿಶ್ವಾಸ, ಪರಸ್ಪರ ಸಹಕಾರ, ಹೋರಾಟದ ಮನೋಭಾವ ಬೆಳೆಸುವುದರಲ್ಲಿ ತಾಲೀಮು ಪ್ರಯೋಜನಕಾರಿ. ಬೆಂಕಿಯೊಂದಿಗೆ ನಿರ್ಭೀತಿಯಿಂದ ಪ್ರದರ್ಶನ, ಅಗ್ನಿಯೊಂದಿಗೆ ಸಾಹಸ ಮಾಡುವ ಸಾಹಸಿಗರು ಜೀವನದಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಖಂಡಿತ ಸೋಲಲಾರರು. ಬೆಂಕಿಯಲ್ಲಿ ಸರಸ ಸಲ್ಲದು ಎಂಬ ಮಾತೊಂದಿದೆ. ಆದರೆ ಅದೇ ಬೆಂಕಿಯೊಂದಿಗೆ ತಮ್ಮ ಅದ್ಭುತ ಕೌಶಲ ಪ್ರತಿಭೆಗಳನ್ನು ವ್ಯಕ್ತಪಡಿಸುವ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ನೋಡಬಹುದು. ತಮ್ಮ ಛಲ, ನಂಬಿಕೆ, ಆತ್ಮವಿಶ್ವಾಸ, ದೃಢ ನಿರ್ಧಾರದಂತಹ ಮನೋಭಾವಗಳಿಂದ ಇದು ಸಾಧ್ಯ ಎನ್ನುವುದನ್ನು ಇಂದು ನಮ್ಮ ವಿದ್ಯಾರ್ಥಿಗಳು ಸಾಧಿಸಿ ತೋರಿಸುತ್ತಾರೆ. ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಈ ತಾಲೀಮು ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
ತಾಲೀಮು ತುಳುನಾಡಿನ ಹೆಮ್ಮೆಯ ಒಂದು ಕಲೆ. ಇತ್ತೀಚೆಗೆ ಈ ಕಲೆ ಮರೆಯಾಗುತ್ತಿದೆ ಎಂಬ ಆತಂಕ ಇರುವಂತಹ ಈ ಕಾಲಘಟ್ಟದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ತಾಲೀಮು ಅಭ್ಯಸಿಸಿ ಪ್ರದರ್ಶನ ನೀಡುತ್ತಿರುವುದು ಬಹಳ ಸಂತಸದ ಸಂಗತಿಯಾಗಿದೆ. ಸ್ವಾಮಿ ವಿವೇಕಾನಂದರ ಒಂದು ನುಡಿ, ಶಿಕ್ಷಣ ಎಂದರೆ ಬರಿಯ ಪುಸ್ತಕದ ಓದಲ್ಲ, ಅದು ಮಾನವನನ್ನು ಮಾಧವನನ್ನಾಗಿ ಮಾಡುವುದು. ಇದು ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆ ಆದಾಗ ಮಾತ್ರ ಸಾಧ್ಯ. ಈ ಸಾಹಸಗಳ ಹಿಂದಿನ ಆಶಯ ಕೂಡ ಇದೆ. ಇಂದಿನ ಈ ಕ್ರೀಡೋತ್ಸವ ಇಷ್ಟು ಅದ್ಭುತವಾಗಿ ಮೂಡಿ ಬರಬೇಕಾದ್ರೆ ನಮ್ಮ ವಿದ್ಯಾಸಂಸ್ಥೆಯ ಮೇಲೆ ಪೋಷಕರು ಇಟ್ಟಂತಹ ವಿಶ್ವಾಸ ಹಾಗೂ ಬಿಸಿಲು, ಧೂಳು, ಗಾಳಿ, ಮಳೆ ಯಾವುದನ್ನು ಕೂಡ ಲೆಕ್ಕಿಸದೆ ತಮ್ಮ ಮಕ್ಕಳನ್ನು ನಮ್ಮ ವಿದ್ಯಾಸಂಸ್ಥೆಯ ಚಟುವಟಿಕೆಯಲ್ಲಿ ಭಾಗವಹಿಸುವಲ್ಲಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಮಹನೀಯ ಪೋಷಕರು ಇವರು. ಸಂಸ್ಥೆಯ ಎಲ್ಲ ಚಟುವಟಿಕೆಗಳಿಗೆ, ಸಂಸ್ಥೆ ನೀಡುವಂತಹ ಎಲ್ಲ ನಿರ್ದೇಶನಗಳಿಗೆ ಪ್ರಾಂಜಲ ಮನಸ್ಸಿನಿಂದ ಈ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಸತತವಾಗಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇರುವವರು. ಹಾಗಾಗಿ ಹೌದು, ಪೋಷಕರೇ, ಸಾಂದೀಪನಿಯ ಪೋಷಕ ವೃಂದದ ಮೇಲೆ ನಮಗೆ ಅಪಾರ ಗೌರವವಿದೆ, ಪ್ರೀತಿ ಇದೆ. ಹಾಗೆ ತಮ್ಮ ಸಹಕಾರಕ್ಕೆ ಇಡೀ ಸಂಸ್ಥೆಯು ಯಾವಾಗಲೂ ಆಭಾರಿಯಾಗಿದೆ, ಕೃತಜ್ಞರಾಗಿದ್ದೇವೆ. ಹಾಗೆ ತುಂಬ ಸಂತೋಷಗೊಂಡಿದ್ದೇವೆ. ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಗೆ ಅನಾವರಣ ಸಿಕ್ಕಿದೆ, ಸೂಕ್ತವಾದ ವೇದಿಕೆ ಸಿಕ್ಕಿದೆ. ತಮ್ಮ ಪ್ರೋತ್ಸಾಹದಿಂದ ಇದೆಲ್ಲವೂ ಕೂಡ ಸಾಧ್ಯ ಆಯಿತು. ಹಾಗೆ ತಮ್ಮ ಪ್ರತ್ಯಕ್ಷ ಪರೋಕ್ಷ ಸಹಕಾರದಿಂದ, ಸಹಭಾಗಿತ್ವದಿಂದ ಮಾತ್ರ ಇದು ಸಾಧ್ಯ ಎಂಬುದನ್ನು ಕಂಡುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ವಿದ್ಯಾರ್ಥಿಗಳ, ಸಂಸ್ಥೆಯ ಶಿಕ್ಷಕರ ಜೊತೆಗೆ ನಿಮ್ಮ ಸಹಕಾರ ಇರಲಿ ಎಂದು ಆಶಿಸ್ತೇವೆ. ಈ ರೀತಿಯ ಬೆಂಕಿಯೊಂದಿಗೆ ಸರಸಾಡುವುದಕ್ಕೆ ಧೈರ್ಯ ಬೇಕು, ಸಮಯ ಪಾಲನೆ, ಶಿಸ್ತು, ಏಕಾಗ್ರತೆ, ಶ್ರದ್ಧೆ ಎಲ್ಲವೂ ಇದರಲ್ಲಿ ಸೇರಿಕೊಂಡು ಈ ವಿದ್ಯಾರ್ಥಿಗಳು ಈ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇಂತಹ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ ಅನ್ನುವುದಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇವೆ. ಅದೇ ರೀತಿ ಇಂತಹ ಧೈರ್ಯಶಾಲಿ ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಥೆಯಲ್ಲಿ ಓದಿಸುತ್ತಾ ಇರುವಂತಹ ಪೋಷಕರು ಕೂಡ ಹೆಮ್ಮೆ ಪಡುವಂತಹ ವಿಷಯ. ಕೇವಲ ಪಠ್ಯಕ್ಕಷ್ಟೇ ಸೀಮಿತವಾಗದೆ
ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುವುದು ಸಾಂದೀಪನಿ ವಿದ್ಯಾಸಂಸ್ಥೆಯ ಒಂದು ವಿಶೇಷತೆ. ವಿದ್ಯಾವಂತರನ್ನು ತಯಾರು ಮಾಡುವುದರ ಜೊತೆಯಲ್ಲಿ ಸಾಹಸವಂತರನ್ನು, ಧೈರ್ಯವಂತರನ್ನು ಹಾಗೂ ಭವ್ಯ ಭಾರತದ ಸತ್ಪ್ರಜೆಗಳನ್ನು ತಯಾರು ಮಾಡುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಕ್ರೀಡಾಂಗಣದ ಇನ್ನೊಂದು ಬದಿಯಲ್ಲಿ ಶೂಟಿಂಗ್ ನಡೀತಾ ಇದೆ. ವಿದ್ಯಾರ್ಥಿನಿಯರು ಈ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಶೂಟಿಂಗ್ ಈಸ್ ದ ಅಲ್ಟಿಮೇಟ್ ಡೆಮಾನ್ಸ್ಟ್ರೇಷನ್ ಆಫ್ accuracy and skill. Shooting is a sport which can be enjoyed by the people all ages and abilities. Shooting combines both mental and physical strength. Shooters are required to focus on the breathing techniques. It reduces heart rate, keeping a stable position, competing to achieve ultimate accuracy. The ability to steady hand and mind to deliver a sequence of shoots requires well-developed powers of concentration and emotional control. ವಿದ್ಯಾರ್ಥಿನಿಯರು ತಮ್ಮ ಅಕ್ಯುರೇಸಿ, ನಮ್ಮ ಕಾನ್ಸಂಟ್ರೇಷನ್, ಹಾಗೆ ಎಲ್ಲದಕ್ಕೂ ಸೈ ಎನ್ನುವಂತಹ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸ್ತೇವೆ.
ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸುಮಾರು 500ಕ್ಕಿಂತ ಜಾಸ್ತಿ ಟ್ಯೂಬ್ ಲೈಟ್ಗಳನ್ನು ಸಾಲಾಗಿ ಕಟ್ಟಿದ್ದಾರೆ. ಇದನ್ನು ಒಡೆಯುವ ಸಾಹಸವನ್ನು ನಮ್ಮ 10ನೇ ತರಗತಿಯ ವಿದ್ಯಾರ್ಥಿ ಸಚಿನ್ ಇವರು ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ವಿದ್ಯಾರ್ಥಿಗಳ ಸಾಹಸ ಪ್ರವೃತ್ತಿಯನ್ನು ತೋರಿಸುವಂಥ ಮತ್ತೊಂದು ಪ್ರದರ್ಶನ. ಈ ಸುಮಾರು ಒಂದು 500ಕ್ಕಿಂತಲೂ ಹೆಚ್ಚಿನ ಟ್ಯೂಬ್ ಲೈಟ್ಗಳನ್ನು ಒತ್ತೊತ್ತಾಗಿ ಜೋಡಿಸಿದ್ದಾರೆ. ಈ ಟ್ಯೂಬ್ ಲೈಟ್ಗಳನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಓಡುವುದರ ಮೂಲಕ ಒಡೆಯುವಂತಹ ಸಾಹಸ. ಜೋರಾದ ಚಪ್ಪಾಳೆಯೊಂದಿಗೆ ಈ ವಿದ್ಯಾರ್ಥಿಯ ಸಾಹಸವನ್ನು ಪ್ರೋತ್ಸಾಹಿಸಿ. ಜೋರಾದ ಚಪ್ಪಾಳೆ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಇನ್ನೊಂದು ಸಾರಿ. ಅತ್ಯಂತ ಯಶಸ್ವಿಯಾಗಿ ಈ ಸಾಹಸವನ್ನು ಪೂರೈಸಿದ್ದಾನೆ ಸಚಿನ್, 10ನೇ ತರಗತಿ ವಿದ್ಯಾರ್ಥಿ. ರಾಜಕುಮಾರ ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಕಿಗೆ ಮನೆಯ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ
ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ಓಡಿ ಬಂದು ಟ್ಯೂಬ್ಲೈಟ್ ಹೊಡೆದಂತಹ ಸಾಹಸ, ಜೊತೆಗೆ 10ನೇ ತರಗತಿಯ ವಿದ್ಯಾರ್ಥಿ ರಾಹುಲ್ ಬೈಕ್ನಲ್ಲಿ ವೇಗವಾಗಿ ಬಂದು ಟ್ಯೂಬ್ಲೈಟ್ ಅನ್ನು ಹೊಡೆದಂತಹ ಸಾಹಸವನ್ನು ಕಂಡಿದ್ದೇವೆ. ಖಂಡಿತ ಇಂತಹ ವಿದ್ಯಾರ್ಥಿಗಳು ರಾಷ್ಟ್ರದ ಆಸ್ತಿಗಳಾಗುವುದರಲ್ಲಿ ಸಂಶಯವಿಲ್ಲ. ಈ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿರಲೆಂದು ನಾವೆಲ್ಲರೂ ಹಾರೈಸೋಣ, ಹಾಗೆ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. ಸುಂದರ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿದ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರೋತ್ಸಾಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದ. ವಿದ್ಯಾಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಶಾಲಾ ಅಧ್ಯಕ್ಷರು, ಸಂಚಾಲಕರು, ಕಾರ್ಯದರ್ಶಿಯವರು ಹಾಗೂ ಎಲ್ಲ ಸದಸ್ಯರ ಮಾರ್ಗದರ್ಶನ ಇದೆ, ಅವರ ಆಲೋಚನೆಗಳಿವೆ, ಅವರ ಶ್ರಮವಿದೆ, ಸಮಯವಿದೆ. ಅದಕ್ಕಾಗಿ ಶಿಕ್ಷಕ ವೃಂದದವರು ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೇವೆ. ಹಾಗೆ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳ ಪೋಷಕರ ಸಹಭಾಗಿತ್ವವಿದೆ. ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಬಹಳ ವಿಶೇಷತೆ ಅಂತ ಹೇಳಿದರೆ, ಒಂದೇ ವಾರದ ತರಬೇತಿಯಲ್ಲಿ ಇದೆಲ್ಲವೂ ಕೂಡ ಸಾಧ್ಯ ಆಯಿತು. ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಸಹಕರಿಸುತ್ತಿರುವಂಥ ಎಲ್ಲರ ಸಹಕಾರವನ್ನು ಮುಂದೆಯೂ ಕೂಡ ಬಯಸುತ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಯನ್ನು ಸಾಧಿಸಲು ಪ್ರಯತ್ನಿಸುವೆವು ಎಂದು ಹೇಳುತ್ತಾ ಈ ಸಾಂಸ್ಕೃತಿಕ ಶುಭ ಕಾರ್ಯಕ್ರಮಕ್ಕೆ ದೀಪಾರತಿಯ ಮೂಲಕ ಮಂಗಳ ಹಾಡಲಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರು. ದೀಪದ ವಿಶೇಷವಾದ ಗುಣ ತಾನು ಉರಿದು ಜಗತ್ತಿಗೆ ಬೆಳಕನ್ನು ನೀಡುವಂಥದ್ದು. ಹಾಗೆ ತನಗೆ ಸಿಕ್ಕಿರುವಂತಹ
ಎಲ್ಲ ವಸ್ತುಗಳನ್ನು ಕೂಡ ತನ್ನಲ್ಲಿ ಕರಗಿಸಿಕೊಂಡು ತಾನು ಅಷ್ಟೇ ಪರಿಶುದ್ಧವಾಗಿರುವಂಥದ್ದು. ಹಾಗೆ ಯಾವಾಗಲೂ ಕೂಡ ಊರ್ಧ್ವಮುಖವಾಗಿ ಉರಿಯುತ್ತಿರುವಂಥದ್ದು. ಇದು ದೀಪದ ವಿಶೇಷ ಗುಣಗಳು. ಹಾಗೆ ನಾವು ಕೂಡ ಜೀವನದಲ್ಲಿ ಸಾಕಷ್ಟು ಸವಾಲುಗಳ ಮಧ್ಯೆ, ಸ್ಪರ್ಧೆಗಳ ಮಧ್ಯೆ ಇದ್ದೇವೆ. ಯಾವಾಗಲೂ ಕೂಡ ಇಂತಹ ಒಂದು ಗುಣ ನಮ್ಮ ಜೊತೆ ಇರಲಿ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ದೀಪಾರತಿ. ॐ जय जगदीश हरे स्वामी सत्य साई हरे भक्तजना संरक्षक भक्तजना संरक्षक भक्ति महेश्वरा ॐ जय जगदीश हरे शशिवदना श्रीकरा सर्वा प्राणपते स्वामी सर्वा प्राणपते आश्रित कल्पलतिका आश्रित कल्पलतिका आपद्बान्धवा ॐ जय जगदीश हरे मातपिता गुरुदैवं मरियन्तयु नीवे स्वामी मरियन्तयु नीवे नाद ब्रह्म जगन्नाथ नाद ब्रह्म जगन्नाथ नागेन्द्राशयन ॐ जय जगदीश हरे ओंकार रूप ओजस्वी ओ साई महादेवा सत्य साई महादेवा मंगल हारति अंदुको मंगल हारति अंदुको मंदर गिरिधारी ओम जय जगदीश हरे नारायण नारायण
शान्ति शान्ति शान्तिः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु शान्ति शान्ति शान्तिः ಇಂದಿನ ಈ ಹೊನಲು ಬೆಳಕಿನ ಕ್ರೀಡೋತ್ಸವ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಸಂಸ್ಥೆಯ ಅಧ್ಯಕ್ಷರು, ಸಂಚಾಲಕರು ಮತ್ತು ಮುಖ್ಯೋಪಾಧ್ಯಾಯರು ಹಾಗೂ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಎಲ್ಲರೂ ಐಕ್ಯ ಮಂತ್ರಕ್ಕಾಗಿ ಸೇರಬೇಕು. ಈ ಕಾರ್ಯಕ್ರಮವನ್ನು ಸಾವಿರಾರು ಸಂಖ್ಯೆಯಲ್ಲಿ ಆನ್ಲೈನ್ನಲ್ಲಿ ವೀಕ್ಷಿಸ್ತಾ ಇದ್ದವರು ಸುಮಾರು ಜನ ಇದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳು. ಹಾಗೆ ಆನ್ಲೈನಲ್ಲಿ ಸುದ್ದಿ ಮಾಧ್ಯಮದವರು, ಹಾಗೆ ನಮ್ಮ ಕುಡ್ಲ ಚಾನಲ್ನವರು, ಝೂಮ್ ಟಿವಿಯವರು ಒಳ್ಳೆಯ ಒಂದು ಸಹಕಾರವನ್ನು ನೀಡಿದ್ದೀರಾ. ತಮಗೆಲ್ಲರಿಗೂ ಕೂಡ ವಿದ್ಯಾಸಂಸ್ಥೆಯ ಎಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ.